ಏ ಬಂತ ಒಂದು ಬಳೆ ಬಂತ ನೀವು ಕೊಡ್ಬೇಕು ರಾಜಗೌಡ್ರೆ ನೆಕ್ಸ್ಟ್ ಮ್ಯಾನ್ ಆಫ್ ದಿ ಮ್ಯಾಚ್ ಯಾರಿಗಾರು ಮ್ಯಾನ್ ಆಫ್ ದಿ ಮ್ಯಾಚು ಬಳೆ ರಕ್ಷಾ ಬಂಧನ ಅದೇ ಸಾಂಗ್ ಮೇಡಮ್ ಥ್ಯಾಂಕ್ ಯು ಮೇಡಮ್ ನನಗೆ ಸಾಕಷ್ಟು ಖುಷಿ ಆಯಿತು ಆಂಕರ್ Thank you, Shilsi. ವಿಜೇತ ಸಂಗೀತ ನಿರ್ದೇಶಕರು ಡಿ ಇಮಾನ್ ಸರ್, ವಾರ್ಮ್ ವೆಲ್ಕಮ್ ಟು ಯು. ನಿಮಗೂ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ಕೊಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಸಾಲು ಸಾಲು ಸೂಪರ್ ಹಿಟ್ ಹಾಡುಗಳ ಮೂಲಕ ಎಲ್ಲರ ಮನಸ್ಸನ್ನ ರಂಜಿಸ್ತಾ ಇರುವಂತಹ ಹೆಮ್ಮೆಯ ಗಾಯಕಿ ಮಂಗ್ಲಿ ಅವ್ರಿಗೂ ಕೂಡ ವೆಲ್ಕಮ್ ಟು ಬ್ಯಾಂಗ್ಳೂರ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಿಮಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ಹಾಗೂ ನಮ್ಮ 7 ಮನೆಯ ಹೆಮ್ಮೆಯ ಚಿತ್ರತಂಡ ಇದೆ, ನಿಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನ ಕೊಡ್ತಾ ಮುಖ್ಯವಾಗಿ ನಮ್ಮ ಪ್ರತಿ ಹೆಜ್ಜೆಯಲ್ಲೂ ಜೊತೆಯಾಗಿ ನಿಲ್ಲುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತವನ್ನ ಕೊಡ್ತಾ ಇದ್ದೀವಿ. 7 ಮನೆ ತನ್ನ ಕಥೆಯ ಜೊತೆಗೆ ಸಂಗೀತದಿಂದ ಕೂಡ ಅಷ್ಟೇ ಸೆನ್ಸೇಷನ್ ಅನ್ನ ಕ್ರಿಯೇಟ್ ಮಾಡಿರುವಂತಹ ಸಿನಿಮಾ. ಈಗಾಗಲೇ ಸಿಡ್ ಶ್ರೀರಾಮ್ ಅವರು ಹಾಡಿರುವಂತಹ ಯಾವಾಗ ಯಾವಾಗ ನಾನಿನ್ನ ಸೇರೋದು ಯಾವಾಗ ಅನ್ನುವಂತಹ ಹಾಡು ಕಳೆದ ವಾರವಷ್ಟೇ ರಿಲೀಸ್ ಆಗಿ ಆ ಮೆಲೋಡಿ ಹಾಡು ಎಲ್ಲ ಕಡೆ ಎಲ್ಲರೂ ಗುನುಗ್ತಾ ಇದ್ದಾರೆ. ಹಾಗಾಗಿ ನಮ್ಮ ನಾಗಾರ್ಜುನ ಶರ್ಮಾ ಅವರು ಬರೆದಿರುವಂತಹ, ಅದೇ ರೀತಿಯಾಗಿ ದಿ ಇಮಾನ್ ಸರ್ ಅವರ ಸಂಗೀತ ನಿರ್ದೇಶನದಲ್ಲಿ 3 ಭಾಷೆಗಳಲ್ಲಿ ಸಿಡ್ ಶ್ರೀರಾಮ್ ಅವರು ಹಾಡಿದ್ದಾರೆ. ಯಾವಾಗ ಯಾವಾಗ ಹಾಡಿನ ಮೂಲಕ ನಮ್ಮ ಕಾರ್ಯಕ್ರಮಕ್ಕೆ ಚಾಲನೆ ನೀಡ್ತಾ ಇದ್ದೀವಿ. ಹಾಗಾಗಿ ಸಾಂಗ್ ಬನ್ನಿ ಪ್ಲೀಸ್. ನಾಗಾರ್ಜುನ ಶರ್ಮಾ ಅವರ ಸಾಹಿತ್ಯದೊಂದಿಗೆ ಕಾಪಾಡೋದು ಯಾವ್ರೆ ಇದೀಗ ನೀವು ಪ್ರೀತಿನ ಲಾಂಚ್ ಮಾಡಬೇಕು. ಹಾಡು ಲಾಂಚ್ ಆಗಿ ಅಷ್ಟೇನಾ? ಅಲ್ಲ ಹಾಡು ಹೇಳಕ್ ಕರೆದಿರೋದು ರಿಲೀಸ್ ಆದ್ಮೇಲೆ ಅವ್ರು ಹಾಡು ಹಾಡ್ತಾರೆ. ಎಲ್ಲ ಇವರೇ. ಈಗ ನಾನು ಹೇಳ್ತೀನಿ ಕಾಪಾಡೋದು ಯಾವ್ರೆ ಕಾಪಾಡು. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ರಾಖಿ ಹಬ್ಬ ಹಾಗೂ ಉಪಕರ್ಮದ ಹಬ್ಬದ ಹಾರ್ದಿಕ ಶುಭಾಶಯಗಳು. ತುಂಬಾ ತುಂಬಾ ಖುಷಿ ಅನಿಸ್ತು ಹಾಡು. ಆದ್ರೆ ಒಂದು ಸ್ವಲ್ಪ ಸಣ್ಣದಾಗಿ ದುಃಖ ಆಯ್ತು. ಎಲ್ಲಿ ಪ್ರೇಮಿಗಳು ಬಹಳ ಕಷ್ಟಪಡೋದು ತೋರಿಸ್ತೀಯೇನೋ ಅಂತ. ಅದು ಸತ್ಯ ಕಥೆ ಅಂದಾಗ ಹಾಗೆ ತೋರಿಸ್ಬೇಕಾಗುತ್ತೇನೋ. ಬಟ್ ರಾಣಾ ಅಂಡ್ ಆ ಹೆಣ್ಮಗಳು ಪ್ರಿಯಾಂಕಾ ತುಂಬಾ ಚೆನ್ನಾಗಿ ಕಾಣಿಸ್ತೇವೆ. ವೆರಿ ಗುಡ್. ಅಂಡ್ ರಾಣಾ ಅಫ್ಕೋರ್ಸ್ ಯು ಅಪ್ರೂವ್ಡ್ ಆಲ್ರೆಡಿ. ಏಕಲವ್ಯನ ನಾನು ನೋಡಿ ಒಂದು 10 ಸತಿ ನಾನು ಹೇಳಿದ್ದೀನಲ್ಲ ನಿಮಗೆ, ಸಖತ ಮಾಡಿದ್ಯಾ ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳಿ. ತುಂಬಾ ಚೆನ್ನಾಗಿ ಮಾಡಿದ್ಯಾ. ಅಂಡ್ ಡೈರೆಕ್ಟರ್ ಪುನೀತ್ ಅಂಡ್ ಇಮಾನ್ ಸರ್ ತಮ್ಮನ್ನು ಭೇಟಿ ಮಾಡಿ ತುಂಬಾ ಖುಷಿ ಆಯಿತು. ಮಂಗ್ಲಿ ತಮ್ಮನ್ನು ನೋಡಿ ಬಹಳ ಖುಷಿ ಆಯಿತು. ಬಹಳ ಚೆನ್ನಾಗಿ ಹಾಡಿದ್ದೀವಿ. ಹಾಡು ತರುಣ ಏನೇ ಮಾಡಿದ್ರು ಕೊನೆಗೆ ಮದುವೆ ಮಾಡ್ಕೊಂಡ್ರು ಕೂಡ ಅದು ಬಹಳ ಫಸ್ಟ್ ಕ್ಲಾಸ್ ಆಗಿ ಇರುತ್ತೆ ಅಂತ ಈಗಾಗಲೇ ಶುರುವಾಗಿದೆ. ಅದರಿಂದ ಒಳ್ಳೆ ಹೆಂಡತಿ, ಒಳ್ಳೆ ಮನ್ತನದ, ಚೆನ್ನಾಗಿ ನೋಡ್ಕೊಳ್ತಿದ್ಯಾ ಅಂತ ಬಹಳ ಕೇಳಿದ್ದೀನಿ ಕಂದ ನಿಮ್ಮ ಬಗ್ಗೆ. ತುಂಬಾ ಖುಷಿ ಅನಿಸುತ್ತೆ. ತರುಣ್ ನನಗೆ ಸ್ವಲ್ಪ ಸಮಯ ಕಡಿಮೆ ಸ್ವಲ್ಪ ಜಾಸ್ತಿನೇ.
10:30 ಅಂದ್ರೆ 10:30 ಬಂದ್ಬಿಟ್ಟಿರ್ತೀನಿ. ಈ ನನ್ನ ಮಗನೇ ಲೇಟಾಗಿ ಬಂದ. ಆಮೇಲೆ ಏನಂದ ನನಗೆ ಕಾರಲ್ಲಿ ಕೂತ್ಕೊಳ್ಳಿ ಬಿಡಿ ನಾ ಬಂದೆ. ನನಗೆ ಗೊತ್ತಿರಲಿಲ್ಲ ನೀವಿಬ್ರು ಬರೋದು. ನಿಮಗೂ ಗೊತ್ತಿರ್ಲಿಲ್ವಾ? ನಿಮ್ಗೆ ಗೊತ್ತಿದ್ರೆ ಅವಳಿಗೆ ಬರ್ತಾಳೆ ಬಿಡೋ ಅಂದ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಡ್ತಿದ್ದೆ. ನಾನು ಅಂತ ಪುಸ್ತಕ ಕೇಳ್ತಿದ್ದೆ, ಶ್ರುತಿ ಬರ್ತಾಳೆ, ಸುಧಾರಣೆ ಬರ್ತಾರೆ, ಅವರಿಬ್ರು ಬರ್ತಾರಲ್ವ, ನಾನೇ ಯಾಕೆ ಕೇಳ್ಬಿಡುವೆ ನಾನು. ಯಾಕಂದ್ರೆ ನನಗೇನೋ ಬೇರೆ ಕೆಲಸದಲ್ಲಿ ಸಿಕ್ಕಾಕೊಂಡಿರೋದ್ರಿಂದ ತಪ್ಪಿಸ್ಕೊಳಕ್ಕೆ ಈಸಿ ಆಗಿರೋದು. ಕಳ್ಳ ನೀನು, ನಮ್ಗೆ ಯಾರಿಗೂ ಹೇಳ್ಕೊಂಡಿಲ್ಲ ನೋಡು. ಬಟ್ ಸಾಂಗ್ ತುಂಬಾ ಚೆನ್ನಾಗಿದೆ ಕಣೋ. ಪಿಕ್ಚರ್ ಚೆನ್ನಾಗಾಗ್ಲಿ ಅಂತ ಬಯಸ್ತೀನಿ. ರಾಜು ನೀನೇ ಪ್ರೊಡ್ಯೂಸ್ ಮಾಡಿರೋದು ನನಗೆ ಈಗಲೇ ಗೊತ್ತಾಗಿಲ್ಲ. ಪ್ರೆಸೆಂಟ್ ಅಂದ್ರೆ ಪ್ರೊಡ್ಯೂಸೇ ಕಣೋ. ಏನೋ ಮಾತಾಡ್ತಾರೆ ಅನ್ಕೊಳ್ತೀನಿ. ಹಾಗೆ ಹೇಳಲ್ಲ ಬಿಡು, ಇಲ್ಲ ಕೊಟ್ಟಿದ್ರೆ ಏನು. ನಾವು ನೋಡಿ ಇವತ್ತು ರಾಖಿ ಹಬ್ಬ, ಅಣ್ಣ ನಮಗೆ ಕೊಡಬೇಕು. ನನ್ನ ಬಡವೆ ಕಿತ್ಕೊಂಡು ನನಗೆ ಆಗ್ದ ಡೈ ಹೊಡೆದ್ನಲ್ಲ. ಸುಮ್ಮನೆ ಡೈ ಹೊಡೆದ್ರೆ ನಾ ಬೇಕಾದ್ರೆ ಹೊಡಿತೀವಿ. ಬಟ್ ರಾಜು ಅಫ್ಕೋರ್ಸ್ ನೀನು ಯಾವಾಗಲೂ ಮಾರಲ್ ಸಪೋರ್ಟ್ ಆಗಿರ್ತೀಯ. ನಾನು ನಿನ್ನ ದುಡ್ಡು ಕೋಟೆ ಬಿಟ್ಟೆ ಅಂತ ತಮಾಷೆ ಮಾಡ್ತಿದ್ದೆ ಅಷ್ಟೇ. ಆಯಣ್ಣ ಇಲ್ಲಿ ದಯಣ್ಣ ಅವಾರ್ಡ್ ತಗೋಬೋದು. ಬಟ್ ಖುಷಿ ಅನ್ನಿಸ್ತು, ನೀನು ಯಾವಾಗಲೂ ಮಾರಲ್ ಸಪೋರ್ಟ್ ಆಗಿ ಇದ್ದೆ. ನನಗೆ ತುಂಬ ಖುಷಿ ಅನಿಸುತ್ತೆ. ಇವರಿಬ್ರು ನಂಗೆ ಸರ್ಪ್ರೈಸ್ ಆಗಿ ಇವತ್ತು ಸಿಕ್ಕಿದ್ದು. ಏನು ಮಾಡೋದು, ರಾಖಿ ನಾವೇ ಕಟ್ಕೊಂಡ್ಬಿಡ್ತಾ ಇದ್ವಿ 3 ಜನ. ಬಟ್ ತುಂಬ ತುಂಬ ಒಳ್ಳೆಯದಾಗಿ ಈ ಸಿನಿಮಾಕ್ಕೆ. ಯಾಕಂದರೆ ಒಳ್ಳೆ ಸಿನಿಮಾಗಳನ್ನು ಖಂಡಿತ ಪ್ರೇಕ್ಷಕ, ಅದರಲ್ಲೂ ಕನ್ನಡ ಪ್ರೇಕ್ಷಕ ಕೈ ಬಿಡೋದಿಲ್ಲ ಅನ್ನೋದಕ್ಕೆ ಈಗಾಗಲೇ ಹಲವಾರು ಸಿನಿಮಾಗಳು ಯಶಸ್ವಿಯಾಗಿ ನಡೀತಿರೋದೇ ಸಾಕ್ಷಿಯಾಗಿ ನಿಂತಿದೆ. ಅದರಿಂದ ಈ ಸಿನಿಮಾ ಚೆನ್ನಾಗಾಗಲಿ ಅಂತ ಬಯಸ್ತೀನಿ. ಮತ್ತೊಮ್ಮೆ ನಿಮಗೆಲ್ಲ ಇಡೀ ಟೀಮ್ಗೆ ಆಲ್ ದಿ ಬೆಸ್ಟ್ ಅಂಡ್ ಕಂಗ್ರ್ಯಾಚುಲೇಷನ್ಸ್. ಇನ್ನು ಮತ್ತೆ ಮಾತಾಡ್ಬೋದಮ್ಮ. ನಮಸ್ಕಾರ. ತಾರಮ್ಮ, ಥ್ಯಾಂಕ್ ಯು ಸೋ ಮಚ್. ಶಿವ ಬಿಟ್ಕೊಟ್ರೆ ನಾನು ಕೊಡ್ತೀನಿ ಕದ ಹಾಡನ್ನ ಲಾಂಚ್ ಮಾಡಿದಂತಹ ತಾರಮ್ಮ ಅವರಿಗೆ ಏಳುಮಲೆ ಸಿನಿಮಾ ತಂಡದ ಪರವಾಗಿ ಒಂದು ಪ್ರೀತಿಯ ನೆನಪಿನ ಕಾಣಿಕೆಯನ್ನು ನೀಡಿದವರು ದಯವಿಟ್ಟು ನಿಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಥ್ಯಾಂಕ್ ಯು ಸೋ ಮಚ್ ತಾರಮ್ಮ. ಮೇಡಮ್ ಮುಂದೆ ಒಂದು ನಿಮಿಷ ಹಂಗೆ ರೀ. ರಾಜು ಸರ್ ಬನ್ನಿ. ಸುಧಾರಾಣಿ ಮ್ಯಾಮ್ ಹಾಗೂ ಶ್ರುತಿ ಮ್ಯಾಮ್ ದಯವಿಟ್ಟು ಗ್ರೂಪ್ ಫೋಟೋಗೆ ವೇದಿಕೆ ಬರಬೇಕು ಅಂತ ವಿನಂತಿಸ್ತೀನಿ ಪ್ಲೀಸ್. ಮಂಗಿ ಅವರು ಕೂಡ ದಯವಿಟ್ಟು ವೇದಿಕೆ ಬರಬೇಕು. ಈ ಹಬ್ಬದ ಮೂಡಲ್ಲಿ ಇದ್ದಾರೆ. ನನ್ನೇನು ಹಬ್ಬ ಆಗಿದಂತ ಅಣ್ಣ ಒಂಚೂರು ಸ್ವಲ್ಪ ಒಳಗಡೆ ರೆಡಿ ಪುನೀತ್ ನಾಗಾರ್ಜುನ್ ಶರ್ಮಾ ದಯವಿಟ್ಟು ಬರಬೇಕು. ಡಿಸ್ಟ್ರಿಬ್ಯೂಟರ್ ಬನ್ನಿ. ಜಗದೀಶ್ ಸರ್ ದಯವಿಟ್ಟು ಸರ್ ಫಾರ್ ದ ಗ್ರೂಪ್ ಫೋಟೋ ಪ್ಲೀಸ್. ಜಗದೀಶ್ ಸರ್ ರೆಡಿ ಸರ್. ಇಲ್ಲೇ ಮಾಡ್ಕೊತೀನಿ ಒಂದು ನಿಮಿಷ. ನಿಮಗೆ ಪ್ರೀತಿಯ ಸ್ವಾಗತ. ಏನ್ ಬರೆದ್ರು ಕೂಡ ಈಗ ಸೂಪರ್ ಹಿಟ್ ಆಗ್ತಾ ಇದೆ. ಅಂದ್ರೆ ಏನೇನೋ ಬರೀತಾರೆ, ನೀವು ಸೂಪರ್ ಆಗಿ ಬರೀತಾ ಇದ್ದೀರಾ. ಸೊ ಏಳುಮಲೆಯಲ್ಲಿ ಕಾಪಾಡೋ ದ್ಯಾವ್ರೆ ರಿಲೀಸ್ ಆಯ್ತು. ಎಷ್ಟು ಖುಷಿ ಆಗ್ತಾ ಇದೆ. ಕಾಪಾಡೋ ದ್ಯಾವ್ರೆ ಬರೆಯುವಾಗ ತಲೆದೇನೆಲ್ಲ ಓಡ್ತಾ ಇತ್ತು. ಮುಂದೆ ಬನ್ನಿ ಒಂದು ಸ್ವಲ್ಪ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ವರಮಹಾಲಕ್ಷ್ಮಿ ಶುಭಾಶಯಗಳು. ಹಾಗೆ ಇವತ್ತು ರಾಖಿ ಹಬ್ಬ, ಎಲ್ಲರಿಗೂ ಅದರ ಶುಭಾಶಯಗಳು ಕೂಡ ಕೊಡ್ತಾ, ಈ ಆಲ್ಬಮ್ ಆಗಕ್ಕೆ ಒಂದು ಮುಖ್ಯ ಕಾರಣ ತರುಣ್ ಸರ್. ಸೊ ಸರ್ ಥ್ಯಾಂಕ್ ಯು. ಈ ಥರ ಒಂದು ಪ್ಯೂರೆಸ್ಟ್ ಆಲ್ಬಮ್ ಅಪರೂಪ ಸಿಗೋದು. ಯಾಕಂದರೆ ಕಮರ್ಷಿಯಲ್ ಅಂತ ನಾವೇನು ಹೇಳ್ತೀವಿ ಅದು ಎಲ್ಲ ಸಿನಿಮಾಲು ಅದೊಂದು ಎಲಿಮೆಂಟ್ ಆಗಿರುತ್ತೆ. ಸೊ ಈ ಥರ ಕಥೆಗಳು ಸಿಕ್ಕಾಗ ಮಾತ್ರ ಈ ಥರ ಕಾಪಾಡೋದು ಯಾವಾಗ ಆ ಥರ ಸಾಂಗ್ಗಳನ್ನ ನಾವು ಬರೆಯೋಕ್ಕಾಗೋದು ಅದು ತುಂಬ ಡೆಪ್ತ್ನ ಎಕ್ಸ್ಪ್ಲೋರ್ ಮಾಡೋಕ್ಕಾಗುತ್ತೆ. ಸೊ ಅದಕ್ಕೆ ಸರ್ ಥ್ಯಾಂಕ್ ಯು. ಆ್ಯಂಡ್ ಇಮಾನ್ ಸರ್ ಆ್ಯಂಡ್ ಮಂಗ್ಲಿ ಮ್ಯಾಮ್ ಥ್ಯಾಂಕ್ ಯು. ನೀವಿಬ್ಬರು ಜೀವ ಈ ಸಾಂಗ್ಗೆ. ಆ್ಯಂಡ್ ಬೀಂಗ್ ಎ ಫ್ಯಾನ್ ಬಾಯ್ ಸರ್, ನಮ್ಮ when I was in college, without your songs I think college days never happened. So thank you for everything sir. And ರಾಜವಣ್ಣನ
ಯಾವಾಗಲೂ ಆನ್ ಫೀಲ್ಡ್ ನೋಡಿದ್ದು ಜಾಸ್ತಿ. ಇವತ್ತು ನನ್ನ ಥ್ಯಾಂಕ್ ಯು ಅಣ್ಣ. ಜೊತೆಗೆ ರಾಣಾ ಸರ್ ಆ್ಯಂಡ್ ದಿಯಾಕರ್ ಅವರು, ಯಾಕಂದರೆ ನೀವಿಬ್ಬರು ಇದಕ್ಕೆ ಸೋಲು ತುಂಬಿಲ್ಲ ಅಂದರೆ ಇಷ್ಟು ಹೆವಿ ಅನ್ಸಲ್ಲ ಈ ಸಾಂಗ್. ಸೊ ಈಗ ಆಲ್ರೆಡಿ ನಾನು ಕೆಲವು ವಿಜುವಲ್ಸ್ ನೋಡಿದ್ದೀನಿ. ಸೊ ತುಂಬ ಹೆವಿ ಅನ್ಸುತ್ತೆ ಈ ಸಾಂಗ್ ಬರೋ ಸಿಚುವೇಶನ್ನು. ಸೊ ಎಲ್ಲ ಸೇರಿ ಕಾಪಾಡೋದೇನೇ ಆಗಿದೆ. ಆ ದೇವರು ನಮ್ಮನ್ನ ಈ ಸಾಂಗ್ ಮುಖಾಂತರ ಈ ಸಿನಿಮಾನ ಕಾಪಾಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. That's so sweet. Thank you so much ನಾಗಾರ್ಜುನ ಶರ್ಮಾ ಅವರೇ. ನಿಮ್ಮ ಪೆನ್ನಿನಿಂದ ಮತ್ತಷ್ಟು ಅದ್ಭುತ ಗೀತೆಗಳು ನಮ್ಮ ಕನ್ನಡಕ್ಕೆ ಸಿಗಲಿ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಸ್ವಾಗತಿಸಿ ಶ್ರುತಿ ಮ್ಯಾಮ್ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಪ್ರೀತಿಯಿಂದ ವಿನಂತಿಸ್ತಾ ಇದ್ದೀನಿ. ಒನ್ಸ್ ಅಗೇನ್ ಶ್ರುತಿ ಮ್ಯಾಮ್ ಹಾರ್ಟ್ಲಿ ವೆಲ್ಕಮ್. ಹಾಡಿನ ಬಗ್ಗೆ ಬಹಳಷ್ಟು ಮಾತನಾಡೋದಿದೆ, ಚಿತ್ರತಂಡದ ಬಗ್ಗೆ ಮಾತನಾಡೋದಿದೆ. ಆದರೆ ಅದಕ್ಕೂ ಮೊದಲು ನೀವೀಗ ಕಾಪಾಡೋದೇ ಅವರೇ ತಮಿಳು ವರ್ಷನ್ ಅನ್ನ ಲಾಂಚ್ ಮಾಡಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಎಸ್ ಮ್ಯಾಮ್. ಕಾಪಾಡು ದೇವರೇ ತಮಿಳ್ ವರ್ಷನ್ ಲಾಂಚ್ ಆಯಿತು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೊ ಮಚ್ ಫಾರ್ ದ್ಯಾಟ್. ಇನ್ನೊಂದು ನಮ್ಮ ಪ್ರಿಯಾಂಕಾ ಅವರ ಮೊದಲ ಸಿನಿಮಾ, ನೀವು ಮೊದಲ ಸಿನಿಮಾ ಮಾಡಿದಂತಹ ಸಂದರ್ಭದಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಅಥವಾ ನೀವೇನಾದರೂ ಟಿಪ್ಸ್ ಕೊಡೋದಿದ್ರು ಕೂಡ ಯು ಕ್ಯಾನ್ ಗಿವ್. ಎಲ್ರಿಗೂ ನಮಸ್ಕಾರ. ಸ್ಕ್ರೀನ್ ಮೇಲೆ ರಾಣಾ ಅವ್ರನ್ನ ಮತ್ತು ಪ್ರಿಯಾ ಅವ್ರನ್ನ ನೋಡಿದಾಗ ತುಂಬ ಖುಷಿ ಆಯಿತು. ರಾಣಾ ಅವ್ರ ಬಗ್ಗೆ ನಾನು ಫಸ್ಟು ಹೇಳ್ತೀನಿ. ನಾನು ಫಸ್ಟ್ ಸಿನಿಮಾ ಬಗ್ಗೆ ನೀವು ಜ್ಞಾಪಿಸೋದಕ್ಕೆ, ರಾಣಾ ಅವರೇ ಕೆಲವೊಂದು ಸಿನಿಮಾಗಳಲ್ಲಿ ನಮಗೆ ಅವಕಾಶ ಸಿಕ್ಕಾಗ ಸಿನಿಮಾ ನೋಡ್ಕೊಂಡು ಆಚೆ ಬರುವಂಥ ಪ್ರೇಕ್ಷಕರು ಹಲವಾರು ರೀತಿ ನಮ್ಮನ್ನು ಜ್ಞಾಪಿಸ್ಕೊಳ್ತಾರೆ. ಸಿನಿಮಾ ನೋಡುವಾಗ ಸಿನಿಮಾ ಸಖತ್ತಾಗಿತ್ತು, ಹೀರೋ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಬರೆದಿದ್ದಾರೆ ಅಂತ ಮಾತಾಡ್ತಾರೆ, ಸಿನಿಮಾ ಸೂಪರ್ ಆಗಿದೆ ಅಂತ ಮಾತಾಡ್ತಾರೆ. ಆದರೆ ಬಹುಶಃ ಈ ಸಿನಿಮಾ ನೋಡಿ ಆಚೆ ಬಂದಮೇಲೆ ರಾಣಾ ಸಕ್ಕತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ ಗುರು ಅಂತ ಹೇಳ್ತಾರೆ ಅಂತ ಅನಿಸುತ್ತೆ. ನೀವು ಈ ಹಿಂದೆನೂ ಕೂಡ ಆ ರೀತಿ ಹೆಸರು ಮಾಡಿದ್ದೀರಿ. ನಿಮ್ಮ ಸಿನಿಮಾಗಳಲ್ಲಿ ಸಿನಿಮಾ ಚೆನ್ನಾಗಿದೆ ಅನ್ನೋ ಹೆಸರಿಗಿಂತ ಹೀರೋ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಎನ್ನುವಂಥ ಹೆಸರು ನಿಮಗಿದೆ. ಬಹುಶಃ ಒಬ್ಬ ಕಲಾವಿದನ ಕನಸು ಹಾಗೂ ಗುರಿ ಅದೊಂದೇ. ಒಬ್ಬ ಹೀರೋ ಆಗಿ ನಾವು ಹೆಸರು ಮಾಡೋದಕ್ಕಿಂತ ಒಬ್ಬ ಕಲಾವಿದನ ಅನ್ನುವಂಥ ಒಂದು ಹೆಸರು ಮಾಡೋದಿದೆಯಲ್ಲ, ಅದು ತುಂಬ ಕಷ್ಟದ ಕೆಲಸ. ಅದು ಪ್ರತಿಯೊಬ್ಬ ಕಲಾವಿದರ ಕನಸು. ಅದು ಬಹುಶಃ ಅದನ್ನು ನನಸು ಮಾಡುವಂಥ ಪಾತ್ರ ಈ 7 ಮನೆಯಲ್ಲಿ ನಿಮ್ಗೆ ಸಿಕ್ಕಿದೆ ಅಂತ ನನಗೆ ಅನಿಸುತ್ತೆ. ಆಲ್ ದ ಬೆಸ್ಟ್, ನಿಮಗೆ ಒಳ್ಳೆಯದಾಗಲಿ. ಇನ್ನು ಪುಟ ನೀನೊಂದು ಶೋ ಗೆದ್ದಿದೆಯಲ್ಲ ಪುಟ, ಮಹಾನಟಿ ಅಂತ ಶೋ ಗೆದ್ದಿದೆಯಲ್ವಾ. ಈ ಸಿನಿಮಾ ರಿಲೀಸ್ ಆದಮೇಲೆ ಬಹುಶಃ ನೀನು ಕನ್ನಡಿಗರ ಮನಸ್ಸನ್ನು ಗೆದ್ದಿ ಅಂತ ನನಗೆ ಅನಿಸುತ್ತೆ. ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದೆಯಾ. ಎಲ್ಲರಿಗೂ ಫೋಟೋಜೆನಿಕ್ ಫೇಸ್ ಇರಲ್ಲ, ತುಂಬ ಜನ ಚೆನ್ನಾಗಿ ಕಾಣೋರು ಇರ್ತಾರೆ. ಆದರೆ ಲಕ್ಷಣವಾಗಿ ಸ್ಕ್ರೀನ್ ಮೇಲೆ ಕೂಡ ಕಾಣೋದು ತುಂಬಾನೇ ಅಪರೂಪ. ಭಗವಂತ ನಮ್ಗೆ ಸುಂದರವಾಗಿರುವಂಥ ಎಲ್ಲ ಫ್ಯೂಚರ್ಸ್ನು ಕೊಟ್ಟಿದ್ರು, ಸ್ಕ್ರೀನ್ ಪ್ರೆಸೆನ್ಸ್ ನಮ್ಗೆ ಇರಲ್ಲ. ಅದು ಹಣೆಯಲ್ಲಿ ಬರ್ದಿರ್ಬೇಕು, ಇವ್ರು ಕಲಾವಿದೆ ಆದರೆ ಹಿಂಗೆ ಕಾಣಬೇಕು ಸ್ಕ್ರೀನಲ್ಲಿ ಅಂತ. ಬಹುಶಃ ಆ ಎಲ್ಲ ಲಕ್ಷಣಗಳು ನಿಮಗಿದೆ. ಫಸ್ಟ್ ಫ್ರೇಮಲ್ಲಿ ನೀವು ತುಂಬ ಚೆನ್ನಾಗಿದೆಯಾ ಅಂತ ನಮ್ಗೆ ಅನಿಸ್ಬಿಡುತ್ತೆ. ಸೊ ಇದು ಪಕ್ಕ ಸಿನಿಮಾ ಫೇಸ್ ನೀವು ಅಂತಾರೆ ಗೊತ್ತಾ, ಸಿನಿಮಾಗೆ ಕರೆಕ್ಟ್ ಆಗಿದ್ದಾಳೆ ಇವಳು ಅಂತ ಅನ್ಸುತ್ತೆ ಗೊತ್ತಾ, ಆ ಥರ ಕಾಣ್ತಾ ಇದೆಯಾ. ಮೊದಲನೇ ಸಿನಿಮಾ ಆದರೂ ಕೂಡ ತುಂಬ ಸೆಟಲ್ಡ್ ಆಗಿ ಆ್ಯಕ್ಟ್ ಮಾಡಿದ್ಯಾ. ಪ್ರತಿಯೊಂದು ಫ್ರೇಮಲ್ಲಿ ತುಂಬ ಚೆನ್ನಾಗಿ ಕಾಣ್ತಾ ಇದೆಯಾ. ಹಾಗೆ ಕಾಣೋದಕ್ಕೆ ನಿನ್ನೊಬ್ಬಳ ಎಫರ್ಟ್ ಮಾತ್ರ ಅಲ್ಲ, ನಿನ್ನನ್ನು ಚೆನ್ನಾಗಿ ತೆಗೆದಂಥ ಪುನೀತ್ ಅವ್ರಿಗೂ ಕೂಡ ಅದು ಕ್ರೆಡಿಟನ್ನು ಸೇರಬೇಕು. ತುಂಬ ಚೆನ್ನಾಗಿ ತೆಗೆದಿದ್ದಾರೆ ಕೂಡ. ಆಲ್ ದ ಬೆಸ್ಟ್, ನಿಮಗೂ ಕೂಡ ಒಳ್ಳೆಯದಾಗಲಿ. ಈ ಕಡೆಗೆ ನನ್ನ ಮೊದಲನೇ ಸಿನಿಮಾ ಅವಕಾಶದ ಬಗ್ಗೆ ಕೇಳಿದ್ಯಲ್ವಾ, ನನಗೆ ಇದ್ರದ್ದು ತುಂಬ ದೊಡ್ಡ ಸಂಬಂಧ ಇದೆ ಅಂತ ಹೇಳಬಲ್ಲೆ. ಇದು ನನ್ನ ಕುಟುಂಬದ್ದೇ ಒಂದು ಸಿನಿಮಾ. ಇದು ತರುಣ್ ಅವರು ಮತ್ತು ನಮ್ಮ ದಯಾನಣ್ಣ ಅಣ್ಣ ಮತ್ತು ನಮ್ಮ ರಾಜಣ್ಣ ಅವ್ರದ್ದು ಸಿನಿಮಾ ಅಂತ ನನಗೆ ಅನ್ಸಲ್ಲ, ನನ್ನ ಕುಟುಂಬದ ಒಂದು ಸಿನಿಮಾ ಇದು. ಯಾಕೆಂದರೆ ನಾವು ಇಂಡಸ್ಟ್ರಿಗೆ ಫಸ್ಟು ಈ ಬೆಂಗಳೂರಿಗೆ ಬರೋಕ್ಕೆ ಕಾರಣನೇ ಸುಧೀರ್ ಅಂಕಲ್ ಅವರು. ಸುಧೀರ್ ಅಂಕಲ್ ಎಷ್ಟು ನಮಗೊಂದು ಹುಮ್ಮಸ್ ಕೊಡ್ತಿದ್ದು ಅಂದರೆ, ಕರ್ಕೊಂಬಾರೋ ಕೃಷ್ಣ ನಮ್ಮ ಅಪ್ಪನ್ನ ಬೆಂಗಳೂರಲ್ಲಿ ಯಾರಾದ್ರೂ ಒಂದು ಚಾನ್ಸ್ ಕೊಡ್ತಾರೆ ನಿನ್ನ ಮಗಳಿಗೆ, ಕರ್ಕೊಂಬಾರೋ ನಾನು ಕೊಡ್ತೀನಿ ಚಾನ್ಸು ಅಂತ ಹೇಳೋರು. ನಮ್ಮ ಅಪ್ಪನಿಗೆ ಒಂದು ಭಯ ಇತ್ತು, ಅಷ್ಟಷ್ಟು ದೊಡ್ಡ ದೊಡ್ಡ ಡೈರೆಕ್ಟ್ರು ಹೊಸಬರಿಗೆ ಹೆಂಗೋ ಚಾನ್ಸ್ ಕೊಡ್ತಾರೆ ಅಂತ ನಮ್ಮ ಅಪ್ಪನಿಗೆ ಒಂದು ಭಯ ಇತ್ತಲ್ಲ. ಆ ಥರದ ಒಂದು ಭಯನ ಹೋಗ್ಲಾಡಿಸೋದಕ್ಕೆ ತರುಣ್ ಅಂತ ಒಬ್ಬ ಡೈರೆಕ್ಟರ್ ಇರೋದು ಇವತ್ತು ಇಂಡಸ್ಟ್ರಿಯಲ್ಲಿ ಅಂತ ನನಗೆ ಅನಿಸುತ್ತೆ. ನಮ್ಮ ಅವ್ರ ತಂದೆ ಕಂಡಂತೆ ಕನಸೋದು, ಹೊಸಬರಿಗೆ ಅವಕಾಶ ಕೊಡ್ತಾರೆ ಅನ್ನುವಂಥ ನಂಬಿಕೆ ಅವ್ರಿಗಿತ್ತಲ್ಲ, ಆ ನಂಬಿಕೆನ ನಿಜ ಮಾಡ್ತಾ ಇರೋದು ತರುಣ್ ಅಂತ ನನಗೆ ಅನಿಸುತ್ತೆ. ಯಾಕೆಂದರೆ ಅಷ್ಟು ಹೊಸ ಕಲಾವಿದೆ, ಹೊಸಬರಿಗೆ ತಾನು ಒಂದು ಸಿನಿಮಾ ಮಾಡಿ ಪ್ರೊಡ್ಯೂಸ್ ಮಾಡಿ ಅವಕಾಶ ಕೊಡೋದು ಚಿಕ್ಕ ವಿಚಾರನ ಅಲ್ವೇ ಇಲ್ಲ. ಎಲ್ರಿಗೂ ತಾವು ಬೆಳೆಯೋದೇ ಕಷ್ಟ, ಇನ್ನೊಬ್ಬರನ್ನ ಬೆಳೆಸೋದಿದೆಯಲ್ಲ ಅದು ದೊಡ್ಡ ಶಕ್ತಿ ಬೇಕು, ಆತ್ಮಶಕ್ತಿ ಬೇಕು.
ಆ ಥರದ್ದೆಲ್ಲ ಪ್ರಯತ್ನಗಳು ಈ ಸಿನಿಮಾದಲ್ಲಿ ಆಗಿದೆ. ಒಟ್ಟಾರೆ ಆಲ್ ದ ಬೆಸ್ಟ್ ಈ ಸಿನಿಮಾಗೆ. ಇಂಡಸ್ಟ್ರಿಗೆ ಮುದ್ದಾದ ಕಲಾವಿದೆ, ಒಂದು ಒಳ್ಳೆಯ ಸಿನಿಮಾ. ಮಂಗ್ಲಿಯವರ ಅದ್ಭುತವಾದಂತಹ ಧ್ವನಿ, ಅವ್ರ ವಾಯ್ಸ್ ಕೇಳ್ತಿದ್ದಂಗೆ ಒಂಥರ ಡಿವೈನ್ ಫೀಲ್ ಆಗುತ್ತೆ. ಎಲ್ಲೋ ಒಂದು ಲೋಕಕ್ಕೆ ಕರ್ಕೊಂಡು ಹೋಗ್ತೀರಾ. ಯು ಆರ್ ಬ್ಲೆಸ್ ಟು ಹ್ಯಾವ್ ಸಚ್ ವಾಯ್ಸ್, ಡಿವೈನ್ ವಾಯ್ಸ್. ನಿಮ್ಮ ಎಲ್ಲ ಭಾಷೆಯಲ್ಲಿ ಹಾಡಿಗೆ ಯಾವುದೇ ಭಾಷೆ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನಿಮ್ಮ ಧ್ವನಿಗೆ ಯಾವುದೇ ಭಾಷೆಯ ಹಂಗಿಲ್ಲದೆ ನಿಮ್ಮನ್ನು ನಾವೆಲ್ಲರೂ ಇಷ್ಟಪಡ್ತೀವಿ. ನೀವು ಯಾವುದೇ ಹಾಡಾಡಿ, ಈ ಹಾಡಲ್ಲಂತೂ ತಮಿಳ್ ನನಗೆ ಅಷ್ಟು ಲಿರಿಕ್ಸ್ ಅರ್ಥ ಆಗಿಲ್ಲ, ಬಟ್ ಕನ್ನಡದ ಸಾಲುಗಳು ತುಂಬ ಚೆನ್ನಾಗಿ ಬರ್ತಿದ್ದೀರಾ ಸರ್, ತುಂಬ ಚೆನ್ನಾಗಿ ಬರ್ತಿದ್ದೀರಿ. ಮ್ಯೂಸಿಕ್ ಡೈರೆಕ್ಟರ್ ಸೂಪರ್. ಫಸ್ಟ್ ಸಾಂಗು ತುಂಬ ಚೆನ್ನಾಗಿತ್ತು, ಎರಡನೇ ಸಾಂಗು ತುಂಬ ಎಮೋಷ್ನಲ್ ಆಗಿ, ಕಥೆಯಲ್ಲಿ ಏನೋ ತುಂಬ ಅಗಾಧವಾದ ವಿಚಾರ ಇದೆ, ಸಿನಿಮಾದಲ್ಲಿ ಏನೋ ಸಿಕ್ಕಾಪಟ್ಟೆ ದೊಡ್ಡ ಕಥೆ ಇದೆ ಅಂತ ತೋರಿಸ್ಕೊಟ್ಟಿದೆ ಈ ಹಾಡು. ಎಲ್ಲರಿಗೂ ಎಮೋಷ್ನಲಿ ತುಂಬ ಟಚ್ ಆಯಿತು ಈ ಹಾಡು. ಈ ಸಿನಿಮಾ ನನಗೆ ವೈಯಕ್ತಿಕವಾಗಿ ತುಂಬ ಎಮೋಷ್ನಲಿ ಟಚ್ ಆಯಿತು. ಇಟ್ಸ್ ಬಿಕಾಸ್ ಆಫ್ ನಮ್ಮ ರಾಜಣ್ಣ. ಎಲ್ಲರಿಗೋಸ್ಕರ ಚಿತ್ರತಂಡಕ್ಕೆ ಆಲ್ ದಿ ವೆರಿ ಬೆಸ್ಟ್. ನೆಕ್ಸ್ಟ್ ನಮ್ಮ ತುಂಬ ದೊಡ್ಡ ಹಿಟ್ ಆದಮೇಲೆ ಸಕ್ಸಸ್ಫುಲ್ ಮೀಟಲ್ಲಿ ಹೀಗೆ ನಿಮ್ಮೆಲ್ಲರೂ ಮತ್ತೆ ನೋಡ್ತೀನಿ ಅಂತ ಹೇಳ್ತೀನಿ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಶ್ರುತಿ ಮ್ಯಾಮ್. ದಯವಿಟ್ಟು ಇಲ್ಲೇ ಇರಬೇಕು. ಇದೀಗ ತರುಣ್ ಸರ್ ಹಾಗೂ ಸೋನಾ ಮ್ಯಾಮ್ ದಯವಿಟ್ಟು ಈ ಹಾಡನ್ನು ರಿಲೀಸ್ ಮಾಡಿದಂತಹ ಶ್ರುತಿ ಮ್ಯಾಮ್ ಅವರಿಗೆ ನಿಮ್ಮೆಲ್ಲರ ಚಪ್ಪಾಳಿಯೊಂದಿಗೆ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ಎಲ್ಲ ನಟರು ಕೂಡ ಅಪ್ರಿಶಿಯೇಟ್ ಮಾಡಿದಂತಹ ಮತ್ತೊಬ್ಬರು ಟೆಕ್ನಿಷಿಯನ್ಸ್, ನಮ್ಮ ಸಿನಿಮಾದ ಸಿನಿಮಾಟೋಗ್ರಾಫರ್. ಮೊದಲ ಪ್ರೆಸ್ ಮೀಟ್ ಅಲ್ಲಿ ಬಂದಿರಲಿಲ್ಲ ಅವರು, ಯಾಕಂದ್ರೆ ಅಷ್ಟು ಬಿಸಿಯೆಸ್ಟ್ ಸಿನಿಮಾಟೋಗ್ರಾಫರ್ ಇದೀಗ ನಮ್ಮ DOP ಅದ್ವೈತ ಗುರುಮೂರ್ತಿ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಚಪಾಳಿಯೊಂದಿಗೆ ಸ್ವಾಗತಿಸಿ ಏಳುಮಲೆ ಸಿನಿಮಾದ ಸಿನಿಮಾಟೋಗ್ರಾಫರ್ ಅದ್ವೈತ ಗುರುಮೂರ್ತಿ ಅವರು ಸ್ಟೇಜಿಗೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಹಾಗೆ ವೆಲ್ಕಮ್, ಪ್ರೀತಿಯ ಸ್ವಾಗತ ನಿಮಗೆ. ಏಳುಮಲೆ ಜೊತೆಗೆ ನಿಮ್ಮ ಜರ್ನಿ ಹೇಗಿತ್ತು, ಈ ಹಾಡಿನ ವಿಶೇಷತೆ ಬಗ್ಗೆ? ಎಲ್ಲರಿಗೂ ನಮಸ್ಕಾರ. ಏಳುಮಲೆ ತುಂಬ ಇಂಟ್ರೆಸ್ಟಿಂಗ್ ಆದ ಒಂದು ಸಿನಿಮಾ. ನನಗೆ ಫಸ್ಟ್ ಟೈಮ್ ಪೊಲೀಸ್ ಕಥೆ ಹೇಳಿದಾಗಿಂದ ಇದು ನನ್ನ 17ನೇ ಸಿನಿಮಾ, ಬಟ್ ಕಂಟಿನ್ಯೂಸ್ ಆಗಿ ಈ ಥರ ಯಾವುದೋ ಕತೆ ನಾನು ಕೇಳೇ ಇಲ್ವಲ್ಲ, ಭಾಳ ವಿಶೇಷವಾಗಿದೆಯಲ್ಲ ಇದು ಅಂತ ಅನಿಸ್ತಾ ಇತ್ತು. ಅದ್ರ ಜೊತೆಗೆ ಒಂದು ಮ್ಯಾಸಿವ್ ಸಪೋರ್ಟ್ ನಮಗೆ ತರುಣ್ ಸರ್. ಫಸ್ಟ್ ಡೇಯಿಂದ ನಿನ್ನೆ ರಾತ್ರಿ ಶೂಟಿಂಗ್ ಮುಗಿಸಿ ಅಲ್ಲಿವರೆಗೂ ಒಂದು ದಿವಸನೂ ನನಗೆ ಹೇಳಿದ ಒಂದೇ ಮಾತು, ಅದು ಯಾವ ಕಾರಣಕ್ಕೂ ವಿಜುವಲ್ಸ್ ಕಾಂಪ್ರಮೈಸ್ ಆಗೋದು, ಈಗ ಏನಾದ್ರು ಮಾಡಿ ಇಟ್ ನೀಡ್ಸ್ ಟು ಲುಕ್ ಫ್ಯಾಬ್ಯುಲಸ್ ಅಂತ. ಐ ಥಿಂಕ್ ತರುಣ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಬೀಯಿಂಗ್ ಸಚ್ ಎ ಗ್ರೇಟ್ ಸಪೋರ್ಟ್. ಪ್ರತಿ ಸಲ ಏನೇ ಇಶ್ಯೂ ಆಗಲಿ, ಏನೋ ಸಮಸ್ಯೆ ಆಗಲಿ, ಮತ್ತೆ ಏನಾದರೂ ಜಸ್ಟ್ ಗೋ ಬ್ಯಾಕ್ ಟು ಹಿಮ್, ಅವ್ರು ಮಾಡೋದು ಇದನ್ನು ಮಾಡಿ ಅದು ಮಾಡಿ, ಹಿ ವಿಲ್ ಆಲ್ವೇಸ್ ಕಮ್ ಅಪ್ ವಿತ್ ವಂಡರ್ಫುಲ್ ಸೊಲ್ಯೂಷನ್. ಒಂದು ತುಂಬ ಹಾರ್ಮೋನಿಯಸ್ ಆಗಿ ಆದಂಥ ಒಂದು ಸಿನಿಮಾ ಇದು. ಆ್ಯಂಡ್ ಡೆಫಿನೆಟ್ ಬ್ಯೂಟಿಫುಲ್ ಆಗಿ ಬರ್ಕೊಂಡಿದ್ದಾರೆ ಕಥೆನ, ಅಷ್ಟೇ ಅದ್ಭುತವಾಗಿ ಪ್ರತಿಯೊಬ್ಬರನ್ನು ನಿಭಾಯಿಸ್ಕೊಂಡು ಸಿನಿಮಾ ಮಾಡಿದ್ದಾರೆ. ಇದೆಲ್ಲದರ ಜೊತೆಗೆ ನಮ್ಮ ಇಡೀ ಪ್ರೊಡಕ್ಷನ್ ಟೀಮು, ಸೂರಜು, ರಾಮಣ್ಣ, ನರಸಿಂಹಣ್ಣ, ಇಡೀ ಡೈರೆಕ್ಷನ್ ಟೀಮ್, ಗುರು ಅವರು ಎಲ್ಲರೂ ಭಾಳ ಕಷ್ಟಪಟ್ಟು ಈ ಸಿನಿಮಾನ ಮಾಡಿದ್ದಾರೆ. ಅಂದರೆ ಈ ಸಿನಿಮಾ ಈ ಹಾಡಲ್ಲಿ ನಿಮ್ಗೆ ಏನೇನು ಎಮೋಷನ್ ಫೀಲ್ ಆಗುತ್ತೋ ಅಷ್ಟು ಎಮೋಷನ್ ನಮಗೆ ಬಹುಶಃ ಶೂಟಿಂಗ್ ಮಾಡುವಾಗಲೂ ಆಗ್ತಾ ಇದೆ. ಎವ್ರಿ ಸಿಂಗಲ್ ಡೇ ಇಟ್ ವಾಸ್ ಅ ವೆರಿ ಹೆವಿ ಅವರ್ಸ್ ಆಫ್ ಶೂಟಿಂಗ್. ಸೊ ಭಾಳ ಮನಸ್ಸಿಟ್ಟು ಮನಸಾರೆ ಮಾಡಿರುವಂತಹ ಸಿನಿಮಾ. ಇದ್ರ ಜೊತೆಗೆ ವೆನ್ ವಿ ಹ್ಯಾವ್ ಪೀಪಲ್ ಲೈಕ್ ಇಮಾನ್ ಸರ್ doing such fabulous job, I think everybody else becomes really small in front of a personality like Iman. So thank you so much sir, thank you so much. And Nagapin Sharma, thank you to Zarani ma'am, Shruti ma'am, Tara ma'am, ellaru thank you so much for being there and blessing us. Thank you, that's all. Thank you so much ಅದ್ವೈತ ಗುರುಮೂರ್ತಿ ಅವರೇ. ಕಟಪಾಳಿಯೊಂದಿಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಇದೀಗ ಕಾಪಾಡೋ ದೇವ ಅನ್ನುವಂತಹ ತೆಲುಗು ವರ್ಷನ್ ನ ಹಾಡನ್ನ ನಮ್ಮ ಸುಧಾರಾಣಿ ಮ್ಯಾಮ್ ಪ್ರೀತಿಯಿಂದ ಲಾಂಚ್ ಮಾಡಬೇಕು. ಕಾಪಾಡೋ ದೇವ ತೆಲುಗು ವರ್ಷನ್ ಲಾಂಚ್ ಆಗಿ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಇದು ನಿಮ್ಮ ಎಕ್ಸ್ಪೀರಿಯನ್ಸ್ ಅನ್ನು ಕೂಡ ದಯವಿಟ್ಟು ವೇದಿಕೆ ಶೇರ್ ಮಾಡಬೇಕು. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನಮಗೆ ತುಂಬ ಖುಷಿ ಆಗ್ತಿರೋ ವಿಷಯ ಏನು ಅಂದರೆ, ಮತ್ತೆ ನಮ್ಮ ಕನ್ನಡ ಸಿನಿಮಾಗೆ ಅದೇ ಒಂದು ಹೊಳಪು, ಅದೊಂದು ಮೆರುಗು ಸಿಗ್ತಾ ಇದೆ. ಅದು ಈ ಸಿನಿಮಾದ ಟೀಸರ್ ಇರ್ಬೋದು ಅಥವಾ ಈ ಹಾಡುಗಳು ನೋಡೋದಾಗಿರ್ಬೋದು, ಮತ್ತೆ ಕನ್ನಡ ಸಿನಿಮಾ ಒಂದು ಹೊಸ ಅಲೆಯನ್ನು ಸೃಷ್ಟಿಸೋ ಒಂದು ದಾರಿಗೆ ಹೋಗ್ತಾ ಇದೆ. ಅದು ನನಗೆ ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ಅದನ್ನ
ಬೆಳೆಸೋದಕ್ಕೆ ಸ್ವೀಕರಿಸೋದಕ್ಕೆ ಅಷ್ಟೇ ಕಾತುರದಿಂದ ನಮ್ಮ ಕನ್ನಡ ಪ್ರೇಕ್ಷಕರು ಕಾಯ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗಿ ಸಹಾಯ ಮಾಡೋದಕ್ಕೆ ಪುಷ್ ಕೊಡೋದಕ್ಕೆ ನಮ್ಮ ಮಾಧ್ಯಮ ಮಿತ್ರರಿದ್ದಾರೆ. ಎಲ್ರಿಗೂ ಥ್ಯಾಂಕ್ ಯು ಆ್ಯಂಡ್ ಲೆಟ್ ದಿಸ್ ಸಕ್ಸಸ್ ಜರ್ನಿ ಕಂಟಿನ್ಯೂ ಅಂತ ವಿಶ್ ಮಾಡ್ತೀನಿ. ಇಡೀ ತಂಡಕ್ಕೆ ಮೊದಲನೇದಾಗಿ ನಿರ್ಮಾಪಕರಾದ ತರುಣ್ ಅವ್ರಿಗೆ, ಡೈರೆಕ್ಟರ್ ಪುನೀತ್ಗೆ, ಇಮಾಮ್ ಸರ್ ಅವ್ರಿಗೆ, ಮಂಗ್ಲಿ ಅವ್ರಿಗೆ, ಎಲ್ರಿಗೂ, ಆಮೇಲೆ ಅದ್ವೈತ್ ಅವ್ರಿಗೆ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್. ಒಂದು ಅದ್ಭುತವಾದ ರಾಜು ಅವ್ರಿಗೆ, ಯಾಕಂದ್ರೆ ಅವರೇ ನೆಕ್ಸ್ಟ್ ಹೀರೋ ಆಗ್ತಾ ಇದ್ದಾರೆ. ಅದಕ್ಕೆ ಎಲ್ರಿಗೂ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್. ನಿಮ್ಮ ಎಫರ್ಟ್, ನಿಮ್ಮ ಡೆಡಿಕೇಶನ್ ಖಂಡಿತವಾಗ್ಲೂ ಸ್ಕ್ರೀನ್ ಮೇಲೆ ಕಾಡ್ತಾ ಇದೆ. ಆ್ಯಂಡ್ ಏನು ಹೇಳಬೇಕು, ಆಲ್ ದಿ ಬೆಸ್ಟ್. ಜೊತೆಗೆ ಇನ್ನೊಂದು ತುಂಬ ಖುಷಿಯಾದ ವಿಷಯ ಏನು ಅಂತಂದರೆ, ನಾನು ನನ್ನ ಕೆರಿಯರ್ ಸ್ಟಾರ್ಟ್ ಮಾಡಿದಾಗ ನನಗೆ ನನ್ನ ಹಿರಿಯರು ಅಂದರೆ ಡೈರೆಕ್ಟರ್ಸ್ ಇರ್ಬೋದು ಎಲ್ಲರೂ ಹೇಳಿದ್ದು, ಈ ಕಲಾ ಸರಸ್ವತಿ ಎಲ್ಲರೂ ಕೈ ಬೀಸಿ ಕರೆಯಲ್ಲ, ಕರೆದಾಗ ಅದನ್ನ ತುಂಬ ಭಕ್ತಿಯಿಂದ ನಿಷ್ಠೆಯಿಂದ ನಮ್ಮ ಕೆಲಸನ ನಾವು ಮುಂದುವರಿಸ್ಬೇಕು ಅಂತ. ಅಂಥ ಒಂದು ಒಳ್ಳೆ ಅವಕಾಶ ನಾನು ಅವ್ರಿಗೆ ಪ್ರಿಯಾಂಕಾಗೆ ಸಿಕ್ಕಿದೆ. ಆ್ಯಂಡ್ ಅವ್ರು ಅದನ್ನ ತೆರೆ ಮೇಲೆ ಅವರ ಒಂದು ಆ ಭಕ್ತಿ, ಆ ಡೆಡಿಕೇಶನ್, ಅವ್ರಿಗಿರುವಂಥ ಪ್ಯಾಷನ್ ಕಾಣ್ತಾ ಇದೆ. ಆಲ್ ದಿ ಬೆಸ್ಟ್. ಆ್ಯಂಡ್ ಪ್ರಿಯಾಂಕಾ, ಇವತ್ತು ಏನಂತಾರೆ ರಾಖಿ ಹಬ್ಬ, ಯು ಗಾಟ್ ಅ ವಂಡರ್ಫುಲ್ ಬ್ರದರ್ ತರುಣ್ ಅವರು. ಈಸ್ ಗಿವನ್ ಯು ಅ ವಂಡರ್ಫುಲ್ ಗಿಫ್ಟ್. ಇಂಥ ಒಂದು ಒಳ್ಳೆ ಹಾಡು ಮೂಲಕ, ಒಳ್ಳೆ ಸಿನಿಮಾ ಮೂಲಕ ನಿಮಗೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಅದನ್ನ ಸದುಪಯೋಗ ಪಡಿಸ್ಕೊಳ್ತಾ ಇದ್ರೆ ಅದು ಗೊತ್ತಾಗ್ತಾ ಇದೆ ತೆರೆ ಮೇಲೆ. ಸೊ ಆಲ್ ದಿ ಬೆಸ್ಟ್ ಟು ಯು ಟು. ಆ್ಯಂಡ್ ತರುಣ್ ಬಗ್ಗೆ ಹೇಳೋದಾದ್ರೆ, ಐ ಥಿಂಕ್ ಹಿಸ್ ಜಾಕ್ ಆಫ್ ಆಲ್ ಟ್ರೇಡ್ಸ್ ಅಂಡ್ ಮಾಸ್ಟರ್ ಆಫ್ ಆಲ್ ಟ್ರೇಡ್ಸ್. ಏಕೆಂದ್ರೆ ಅವ್ರ ತಂದೆ ಹೆಸರನ್ನ ಅವರು ಅಷ್ಟೇ ಒಂದು ಲೆಗಸಿ ಹಾಗೆ ತುಂಬಾ ಚೆನ್ನಾಗಿ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ನಾನು ಫಸ್ಟ್ ತರುಣ್ನ ಮೀಟ್ ಮಾಡಿದ್ದು ಒಂದು ಡ್ಯಾನ್ಸ್ ಶೋನಲ್ಲಿ, ಅವ್ರ ಪಾರ್ಟಿಸಿಪೆಂಟ್, ನಾನು ಜಡ್ಜ್ ಆಗಿದ್ದೆ. ಅವಾಗ ಡ್ಯಾನ್ಸರ್ ಆಗಲೂ ಅಷ್ಟೇ ಅದ್ಭುತವಾಗಿ ಡ್ಯಾನ್ಸ್ ಮಾಡಿದ್ರು. ಆ್ಯಂಡ್ ನಟನೆನಲ್ಲೂ ಅಷ್ಟೇ ಎಲ್ರಿಗೂ ಗೊತ್ತಿದೆ. ಆ್ಯಂಡ್ ಆಸ್ ಅ ಡೈರೆಕ್ಟರ್ ಈಸ್ ಅಮೇಝಿಂಗ್. ಅವರ ಚೌಕ ಸಿನಿಮಾ ನನಗೆ ಇವಾಗಲೂ ದ ಮೋಸ್ಟ್ ಫೇವ್ರೆಟ್ ಐ ಕ್ಯಾನ್ ಸೇ. ಆ್ಯಂಡ್ ಈಗ ಪ್ರೊಡ್ಯೂಸರ್ ಆಗು ಇಂಥ ಒಳ್ಳೆ ಸಿನಿಮಾಗಳು ಮಾಡ್ತಾ ಇದ್ದಾರೆ. ಆಲ್ ದಿ ಬೆಸ್ಟ್ ಟು ಯು ಟು. ಸೊ ಏನು ಹೇಳಿ, ಐ ಆಮ್ ಜಸ್ಟ್ ಸೋ ಹ್ಯಾಪಿ, ಥ್ರಿಲ್ಡ್. ತುಂಬ ಖುಷಿ ಆಗ್ತಾ ಇದೆ. ಈ ಆಗಲೇ ಹೇಳಿದಂಗೆ ಈ ಸಕ್ಸಸ್ ಇದೇ ರೀತಿ ಮುಂದುವರಿಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸುಧಾರಾಣಿಮಾ. ಇದೀಗ ಏಳುವರೆ ಚಿತ್ರತಂಡದ ಪರವಾಗಿ ಒಂದು ಗಿಫ್ಟ್ ಹಾಕ್ತಾರೆ. ಮೊದಲೇ ಸಿನಿಮಾ ಮಾಡುವಾಗ ಇಲ್ಲ, ಐ ವಾಸ್ ಅ ಬ್ಲ್ಯಾಂಕ್ ಸ್ಲೇಟ್. ಯಾಕೆಂದ್ರೆ ನನಗೆ ಸಿಕ್ಕಂತ ಆಪರ್ಚುನಿಟಿ ಎಂಥದ್ದು ಅಥವಾ ಅದ್ರ ಮ್ಯಾಗ್ನಿಟ್ಯೂಡ್ ಏನು ಅನ್ನೋದು ಗೊತ್ತಿರಲಿಲ್ಲ. ಮಾಡೋದು ಹೇಳಿದ್ರೆ ಮಾಡಬೇಕು ಅನ್ನೋದು ಅಷ್ಟು ಗೊತ್ತಿತ್ತು. ಬಟ್ ಕ್ಯಾಮ್ರಾ ಫಿಯರ್ ಆಗಲಿ, ಸ್ಟೇಜ್ ಫಿಯರ್ ಆಗಲಿ ಇತ್ತಿಲ್ಲ. ಯಾಕಂದ್ರೆ ಬಿಕಾಸ್ ಚೈಲ್ಡ್ ಆರ್ಟಿಸ್ಟ್ ಆಗಿಂದ ಮಾಡ್ತಾ ಇದ್ದಿದ್ರಿಂದ ಕ್ಯಾಮ್ರಾ ಏನು ವಸ್ತು ಅಲ್ಲ ನನಗೆ. ಸೊ ಆ ಫಿಯರ್ ಇತ್ತಿಲ್ಲ. ಬಟ್ ಆಮೇಲೆ ಅಪ್ಪಾಜಿ ಅವ್ರ ಜೊತೆ ಆಕ್ಟ್ ಮಾಡುವಾಗ ಒಂದು ಸೆಕೆಂಡ್ ಅಪ್ಪ ಅಂತ ಅವಾಗ ಅನ್ಸಿದ್ದುಂಟು. ಥ್ಯಾಂಕ್ ಯು ಸೋ ಮಚ್ ಸುಧಾರಾಣಿಮಾ. ನೀವು ಪ್ರೀತಿಯಿಂದ ಬಂದು ನಮ್ಮ ಹಾಡನ್ನು ಅಷ್ಟೇ ಪ್ರೀತಿಯಿಂದ ಲಾಂಚ್ ಮಾಡೋದಕ್ಕಾಗಿ ನಮ್ಮ ಕಡೆಯಿಂದ ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀವಿ. ದಯವಿಟ್ಟು ಮತ್ತೊಮ್ಮೆ ಚಪ್ಪಾಳಿಯೊಂದಿಗೆ ಸುಧಾರಾಣಿ ಮ್ಯಾಮ್ ಅವರಿಗೆ ಪ್ರೀತಿಯ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದ್ವಿ. ಮೊದಲನೇದಾಗಿ ನಮಸ್ತೆ ಎಲ್ಲರಿಗೂ. ಮೇಡಮ್ಗೆ ಸರ್ ಹೇಳ್ಬಿಟ್ಟಿದ್ದು ಒಂದು ಡಿಸ್ಟ್ರಿಬ್ಯೂಷನ್ ಟೀಸರ್ಗೂ ಮುಂಚೆನೇ ಪರ್ಚೇಸ್ ಮಾಡೋದು ಅಂತ. ಅದಕ್ಕೊಂದು ರೀಸನ್ ಇದೆ ಸರ್. ನಾವು ಯಾವತ್ತೂ ಡಿಸ್ಟ್ರಿಬ್ಯೂಟರ್ಗಳು ಸಿನಿಮಾನ ನೋಡೋದು ಸೆಕೆಂಡ್ರಿ. ಫಸ್ಟು ನಾವು ನೋಡೋದೇ ಟೀಮು ನೋಡ್ತೀವಿ. ನಾವು ಇವತ್ತೆಲ್ಲ ಕ್ರೋರ್ ಟುಗೆದರ್ ಕೊಡ್ಬೋದು, ಮೂವಿ ಪರ್ಚೇಸ್ ಮಾಡ್ಬೋದು. ಈಗ ನಾವು ನಿಮ್ಮದು ಗುರು ಶಿಷ್ಯರು ನೋಡಿದಾಗಲೂ ನಾವು ಅವತ್ತು ನೋಡಿದ್ವಿ ನಿಮ್ಮ ಟೀಮ್ನ. ಯಾಕೆಂದರೆ ನನಗೆ ಇನ್ನೂ ನೆನಪಿದೆ, ಗುರು ಶಿಷ್ಯರ ಮೂವಿನ ನಾನು KR ನಗರದ ಹತ್ರ ನಾನು ಟೆಂಪಲ್ ಹೋಗ್ತಾ ಇದ್ದೆ. ಅವತ್ತು ನಿಮ್ಮದು ಸಾಂಗ್ ರಿಲೀಸ್ ಆಗುತ್ತೆ, ಗುರು ಬ್ರಹ್ಮ ಗುರು ವಿಷ್ಣು ಅಂತ ಡೈರೆಕ್ಟರ್ ಇದ್ದಾರೆ. ನನಗೆ ಆವಾಗ ಇವರು ನಾನು ಲೈಫಲ್ಲಿ ನೋಡಿಲ್ಲ. ನಿಮ್ಮ ಜೊತೆ ನಮಗೆ ಕಾಂಟ್ಯಾಕ್ಟ್ ಇಲ್ಲ. ನಾವು ಯಾವುದೋ ಇನ್ನೊಂದು ಕಡೆಯಿಂದ ಕಾಂಟ್ಯಾಕ್ಟ್ ಮಾಡಿಸಿ ನಿಮ್ಮ ಆಫೀಸಿಗೆ ಬಂದು ಮೂವಿ ಪರ್ಚೇಸ್ ಮಾಡಿದ್ದು. ಆಮೇಲೆ ಆ ಮೂವಿ ಹೇಗಾಯಿತು ಅಂತ ಎಲ್ಲರೂ ಗೊತ್ತಿದೆ. ಅಲ್ಲಿಂದ ನೆಕ್ಸ್ಟು ಈ ಸಿನಿಮಾನ ನಾವು ತಗೋಬೇಕು ಅಂತ ಅಂದಾಗ ಮೊದಲನೇದಾಗಿ ನೀವು ನನಗೆ ಈ ಥರ ಸಿನಿಮಾ ಮಾಡಬೇಕು ಸರ್ ಅಂತ ನೀವು ನನ್ನ ಜೊತೆ ಮಾತಾಡ್ತೀರಿ. ಅಂದರೆ ನಾವು ತರುಣ್ ಸರ್ ರೆಗ್ಯುಲರ್ ಮಾತಾಡ್ತಾ ಇರ್ತೀವಿ. ಆವಾಗ ಇದಕ್ಕೆ ಹೀರೋಗಳು 4-5 ಜನ ಡಿಸ್ಕಸ್ ಎಲ್ಲ ಆದಾಗ ಕೊನೆಗೆ ಸರ್ನ ಫೈನಲ್ ಮಾಡ್ತೀವಿ. ಅದಾದಮೇಲೆ ಮ್ಯೂಸಿಕ್ ಡೈರೆಕ್ಟರ್ ಡಿ ಇಮಾನ್ ಅವರು
ಸರ್ ನಿಮ್ಗೆ ಗೊತ್ತಿಲ್ಲ, ನಾನು 2019 ದೇರ್ ಇಸ್ ಒನ್ ಮೂವಿ, ವಿಶ್ವಾಸಂ, ಯುವರ್ ಮೂವಿ, ದೇರ್ ಇಸ್ ಒನ್ ಸಾಂಗ್, ವೆರಿ ಫೇಮಸ್ ಸಾಂಗ್. ನಾನು ಅದಕ್ಕೆ ಫ್ಯಾನ್ ಆ ಮೂವಿ, ಆ ಸಾಂಗ್ಗೆ ಕಣ್ಣಾನೆ ಕಣ್ಣಾನೆ ನಾನು ಕೇಳ್ತಿತ್ತು ಅವಾಗ ಅದು ಮೆಗಾ ಬ್ಲಾಕ್ ಬಸ್ಟರ್ ಅದು. ಮತ್ತೆ ಟೀಮು ಇನ್ನು ನಮ್ಮ ಲಿರಿಕಲ್ ನಮ್ಮ ನಾಗಾರ್ಜುನ ಸರ್ ಅವರು ನಮ್ಮ ಭೀಮಾ ಸಿನಿಮಾಗಂತೂ ನಾವು ಲೀಸ್ಗೆ ಹಾಕೊಂಡ್ಬಿಟ್ಟಿದ್ದು. ಭೀಮಾದಲ್ಲಿ ಎಲ್ಲ ಸಾಂಗ್ ನಮಗೆ ಹಿಟ್ ಮಾಡಿಕೊಟ್ಟು ಆಮೇಲೆ ಇವತ್ತಿಗೆ ನಮ್ಮದು ಭೀಮಾ ಸಿನಿಮಾ ರಿಲೀಸ್ ಆಗಿ ಎಕ್ಸಾಕ್ಟಾಗಿ 1 year ಆಗುತ್ತೆ. ನೋಡಿ ಅಂತ ಕೋಇನ್ಸಿಡೆನ್ಸ್ ಇವತ್ತು ಸೇಮ್ ಡೇ ನಾವು ಇವತ್ತು ನಿಮ್ಮನ್ನು ಮೀಟ್ ಮಾಡ್ತಾ ಇದ್ದೀವಿ. ಹಾಗೆ ಈ ಸಿನಿಮಾನ ಬಿಫೋರ್ ನಮಗೆ ನಾವು ತರುಣ್ ಸರ್ ಒಂದ್ಸರಿ ಮಾತಾಡ್ತಾ ಇರ್ತೀವಿ. ಅವಾಗ ನಾನಾಗೆ ಕೇಳಿದ್ದು ಸಾಂಗ್ ಇದನ್ನ ಡಿಸ್ಟ್ರಿಬ್ಯೂಷನ್ ಏನು ಅಂದ್ಕೊಂಡಿದ್ರಿ, ಅವ್ರೇನು ಮಾತಾಡಲ್ಲ, ಬಟ್ ಅವ್ರ ಮನಸ್ಸಲ್ಲಿ ನಮಗೆ ಕೊಡಬೇಕು ಅನ್ನೋದು ಇತ್ತು ಅಂತ ನನಗೆ ಗೊತ್ತು. ಆಮೇಲೆ ಸರಿ ಸರ್ ಅಂತ, ಸರ್ ಇದು ಏನಾದಾಗಲಿ ನೀವು ರೇಟು ಸಪ್ರೇಟ್ ಆಗಿರಲಿ, ಯಾಕೆಂದ್ರೆ ಸ್ನೇಹಕ್ಕಿಂತ ಹೆಚ್ಚಾಗಿ ಒಂದು ಸಿನಿಮಾ ಮಾಡೋಕ್ಕೆ ದುಡ್ಡು ಬೇಕು. ಈಗ ಯಾರು ಸ್ನೇಹ ಎರಡೇ ಇದ್ರು ಯಾರು ಫ್ರೀ ಬಂದ್ ಮಾಡಲ್ಲ, ಹಂಗಂದ್ಬಿಟ್ಟು ಒಂದು ಕನ್ಸಿಡರೇಷನ್ ಇರ್ತದೆ. ಅದಾದ್ಮೇಲೆ ಡಿಸ್ಟ್ರಿಬ್ಯೂಷನ್ ಎಲ್ಲ ಓಕೆ ಆದ್ಮೇಲೆ ನನಗೆ ಅವತ್ತೇ ಟೀಸರ್ ತೋರಿಸ್ತಾರೆ ಅವರು. ಟೀಸರ್ ಅಂತ ನಾನು ಅವತ್ತೇ ಹೇಳ್ತೀನಿ ಸರ್ ಇದು ಮೆಗಾ ಹಿಟ್ ಆಗುತ್ತೆ ಟೀಸರ್ ಅಂತ ಅಂದ್ಬಿಟ್ಟು. ಅದೇ ರೀತಿ ಸಿನಿಮಾ ಮೇಲೆ ನಿಮ್ಮೆಲ್ಲರಿಗೂ ಯಾವ ರೀತಿ ಒಂದು ಎಕ್ಸ್ಪೆಕ್ಟೇಷನ್ ಇದೆಯೋ ಅಷ್ಟೇ ಎಕ್ಸ್ಪೆಕ್ಟೇಷನ್ ನಾಟಿವನ್ನ ಡಿಸ್ಟ್ರಿಬ್ಯೂಟರ್ ಆಗಲ್ಲ, ಒಬ್ಬ ನಾರ್ಮಲ್ ಆಡಿಯನ್ಸ್ ಆಗಿ ನಾನು ಇಟ್ಕೊಂಡಿದ್ದೀನಿ. ಸಿನಿಮಾನ ಆದಷ್ಟು ಬೇಗ ತೆರೆಗೆ ತರ್ತೀವಿ. ಒಂದು ಡೇಟನ್ನು ನಾವು ಫೈನಲ್ ಮಾಡ್ಕೊಂಡಿದ್ದೀವಿ ನಾನು ತರುಣ್ ಸರ್ ಆಲ್ರೆಡಿ. ಅದನ್ನು ಶೀಘ್ರದಲ್ಲಿ ಅನೌನ್ಸ್ ಮಾಡ್ತೀವಿ. ದಯವಿಟ್ಟು ಇಂಥ ಒಂದು ಹೊಸ ಟೀಮ್ನ ಕಟ್ಕೊಂಡು ಈ ರೀತಿ ತುಂಬಾ ಕ್ವಾಲಿಟಿ ವೈಸಲ್ಲಿ ಈಗ ನಾವೆಲ್ಲ ಮಾಡ್ತೀವಿ. ಈಗ ಇನ್ ಕೇಸ್ ನನ್ನ ಹತ್ರನೂ ಕೆಲವೊಬ್ರು ಕಥೆ ಹೇಳಕ್ ಬರ್ತಿರ್ತಾರೆ ಹೊಸ ನಿರ್ದೇಶಕರು. ಅವರು ಪಾಪ ತುಂಬಾ ಸಲ ಮಾತಾಡ್ತಾರೆ, ಸರ್ ನಾವೆಲ್ಲೇ ಹೋದ್ರು ಇದೇ ಬಜೆಟ್ ಅಲ್ಲಿ ಸಿನಿಮಾ ಮಾಡಬೇಕು, ಇಷ್ಟೇ ಮಾಡಬೇಕು, ಇವತ್ತು ಟಿವಿ ರೇಟ್ಸ್ ಇಲ್ಲ, ಸ್ಯಾಟಲೈಟ್ ರೇಟ್ಸ್ ಇಲ್ಲ, ಹಿಂದಿ ಸೇಲ್ ಆಗಲ್ಲ, ಈ ರೀತಿ ಎಲ್ಲ ಮಾತಾಡ್ತಾರೆ ಸರ್ ಅಂತ ಅಂದಾಗ. ಆದ್ರೆ ತರುಣ್ ಸರ್ ನನಗೆ ಗೊತ್ತಿದೆ, ನಾನು ಅವ್ರನ್ನ ಹೊಗಳಕ್ಕೆ ಹೇಳ್ತಾ ಇಲ್ಲ. ಸಿನಿಮಾದ ಕ್ವಾಲಿಟಿ ರಿಲೀಸ್ ಆದ್ಮೇಲೆ ನೀವು ಅವತ್ತು ಹೇಳಿ ಸಿನಿಮಾ ಕ್ವಾಲಿಟಿಗೆ ನಾಟಿವನ್ನೇ ಒಂದು ಕಡೆನೂ 0.1% ಕೂಡ ಕಡಿಮೆ ಮಾಡಿದ್ರೆ ಕ್ವಾಲಿಟಿ ವೈಸ್ ಕ್ವಾಲಿಟಿ ಅಂದ್ರೆ ಈಕ್ವಲ್ಸ್ ಟು ತರುಣ್ ಸರ್ ಅನ್ನೋ ರೀತಿ ಸಿನಿಮಾ ಇದೆ. ಆ ಒಂದು ಎಕ್ಸ್ಪೆಕ್ಟೇಷನ್ ನೀವು ರೀಚ್ ಆಗೇ ಆಗ್ತೀರಿ ಅಂತ ನಂಬಿಕೆ ನನಗಿದೆ. ಆದಷ್ಟು ಬೇಗ ಬರ್ತೀವಿ. ಇನ್ನು ಹೀರೋ ಬಗ್ಗೆ ನಾವು ಹೇಳೋಂಗೆ ಇಲ್ಲ. ನನಗೆ ಪ್ರೇಮ್ ಸರ್ ತುಂಬಾ ಪರಿಚಯ ಇರೋದ್ರಿಂದ ಅವ್ರ ಬಗ್ಗೆ ಹೇಳ್ತಿರ್ತಾರೆ. ಮತ್ತೆ ಹೀರೋಯಿನ್ ಕೂಡ ಅಷ್ಟೇನೆ ಆಲ್ರೆಡಿ ಮನೆ ಮಾತಾಗಿದ್ದಾರೆ ಅವರೆಲ್ಲ ಶೋ ಮಾರ್ನೆಟಿಲಿ. ಇನ್ನು ಮಂಗಳೂರು ಮ್ಯಾಮ್ ಬಗ್ಗೆ ಅವ್ರ ವಾಯ್ಸ್ಗೆ ಒಂದು ಸಪರೇಟು ಇದಿದೆ. ಆಮೇಲೆ ಇವತ್ತು ನಿಮಗೆ ಈ ಸಾಂಗ್ಗೆ ಎಂತೆಂಥ ದೊಡ್ಡ ಲೆಜೆಂಡ್ಗಳು ಬಂದು ಆಶೀರ್ವಾದ ಮಾಡಿದ್ದಾರೆ. ದಯವಿಟ್ಟು ಈ ಚಿತ್ರಕ್ಕೆ ಆದಷ್ಟು ಬೇಗ ಬರ್ತೀವಿ. ದೊಡ್ಡ ಮಟ್ಟದ ಸಪೋರ್ಟ್ ಕೊಡಿ. ಈ ಸಪೋರ್ಟ್ ಈ ಸಿನಿಮಾ ಸಿಕ್ಕಿದ್ರೆ ಮತ್ತಷ್ಟು ಚಿತ್ರಗಳು ಸೇಮ್ ಇದೇ ರೀತಿ ಬರ್ತವೆ. ಅಷ್ಟು ಚಿತ್ರಗಳನ್ನ ಬೇಕಾದ್ರೆ ನಾವೇ ಡಿಸ್ಟ್ರಿಬ್ಯೂಷನ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಸರ್. ಜಡೆ ಎಷ್ಟು ಇಷ್ಟ ಆಯ್ತು ನನಗೆ. ಎಲ್ಲರೂ ನಮಸ್ಕಾರ. ನಮಸ್ಕಾರ. ಫಸ್ಟ್ ಇಮಾನ್ ಸರ್ ಪಾಂಡೆ ನಾಯ್ಡು ಅಂತ ಕನ್ನಡದಲ್ಲಿ ರಿಮೇಕ್ ಮಾಡಿದ್ವಿ ಸೇಮ್ ಸಾಂಗ್ಸ್. ಅದನ್ನ ಡೈಲಾಗ್ ರೈಟರ್ ಆ್ಯಕ್ಚುಲಿ. ಸೊ ಅವಾಗಿಂದ ನಮಗೆ ಕಾಂಪೋಸಿಷನ್ ಆ ಸೌಂಡಿಗೆ ತುಂಬ ಇಷ್ಟ. ಆಮೇಲೆ ಅಪ್ಪು ಸಾರ್ಥಿ ಚಕ್ರ ಅದೆಲ್ಲ ನಮಗೆ ಕನ್ನಡದ ಒಂದು ಹೊಸ ಕೋಟಿ ಯೋಗ ಆಗಿರ್ಬೋದು, ತುಂಬ ಚೆನ್ನಾಗಿದೆ. ಸೊ ಅವಾಗಿಂದ ನಿಮ್ಮ ಅಭಿಮಾನಿ. ತರುಣ್ ಸರ್ ನನಗೆ ಫಸ್ಟಿಗೆ ಸ್ವಲ್ಪ ಚರ್ಚೆ ಆದಾಗ ಇಮಾನ್ ಹೋಗೋಣ ಅಂತ ಅಂದಾಗ ತುಂಬ ಖುಷಿ ಆಯ್ತು. ಯಾಕಂದರೆ ಈ ಸಿನಿಮಾಗೆ ಅವರು ತುಂಬ ಸೂಕ್ತವಾಗಿತ್ತು. ಸೊ ಅವಾಗಲೇ ನಾನು ತರುಣ್ ಸರ್ ಅವ್ರ ಆಯ್ಕೆನೇ ಮೊದಲಿಂದ ನನಗೆ ಒಂಥರ ಸ್ಪೆಷಲ್. ಸೊ ವಿಸಿಟ್ ಆಯ್ಕೆಯಲ್ಲೂ ತರುಣ್ ಸರ್ ಖುಷಿ ಆಯಿತು. ಸೊ ತುಂಬ ಚೆನ್ನಾಗಿ ಬಂದಿದೆ ಸರ್ ತರುಣ್ ಸರ್. ನಾನು ಈ ಸಿನಿಮಾ ಅಂದರೆ ವಿಜುವಲ್ ನಾನು ನೋಡಿದ್ದೀನಿ. ಅವ್ರಿಗೆ ನೋಡುವಾಗಾದರೆ ಆ ಸಿಚುವೇಶನ್ ನೆನೆಸ್ಕೊಂಡ್ರೆ ನಮಗೆ ಒಂದು ಕಣ್ಣಂಚಲ್ಲಿ ನೀರು ಬರುತ್ತೆ. ನಿಮಗೂ ಸಹ ಅಂದರೆ ಸಿನಿಮಾ ನೋಡುವಾಗಾದ್ರೆ ಆ ಸಂದರ್ಭನೇ ಹಾಗೆ ಮೂಡಿ ಬಂದಿದೆ. ಪುನೀತ್ ಅವರು ತುಂಬ ಆ ಎಂಡಿಗೆ ತಗೊಂಡು ಹೋಗ್ತಾರೆ ಸಿನಿಮಾ. ಎಲ್ಲರೂ ಕಣ್ಣಂಚಲ್ಲಿ ನೀರು ಬಂದೇ ಬರುತ್ತೆ. ಸೊ ಪುನೀತ್ ತುಂಬ ಅದ್ಭುತವಾದ ಪ್ರಯತ್ನ ಮಾಡಿದ್ದಾರೆ. ಅದು ಕಾರಣ ಹೀರೋ ತುಂಬ ಎಫರ್ಟ್ ಹಾಕಿದ್ದಾರೆ. ಹೀರೋ ಪ್ರತಿ ಹಂತದಲ್ಲೂ ಅವರು ಎಫರ್ಟ್ ಕಾಣುತ್ತೆ. ನೀವು ತುಂಬ ಚೆನ್ನಾಗಿ ಮಾಡಿದ್ದೀರ. ಮಂಗ್ಲಿ ಮೇಡಮ್ ಚೆನ್ನಾಗಿದೆ, ಹಾಡಿದ್ದೀರ. ಥ್ಯಾಂಕ್ ಯು ಮೇಡಮ್. ಎಲ್ಲ ನಮ್ಮ ಟೀಮೇ ನಮ್ಮದೇ ಪ್ರತಿ ಹಂತದಿಂದ. ನಾನು ಹೇಳ್ತೀನಿ ಬಂದು ಮತ್ತೆ ಅದನ್ನೇ ಏನು ಮಾತಾಡ್ಬೇಕಂತ. ಶಂಕರ್ ಮಠದಿಂದ ಅದ್ಭುತವಾದ ಸಿನಿಮಾವನ್ನು ಕೊಟ್ಕೊಂಡು ಬಂದಿದ್ದೀರಾ, ಅಲ್ಲಿಂದ ರ್ಯಾಂಬೋದಿಂದ ಇಲ್ಲಿವರೆಗೂ. ಸೊ ಹಾಗೆ ಕಂಟಿನ್ಯೂ ಆಗಲಿ. ಸೊ ಇಂಡಸ್ಟ್ರಿಗೆ ಒಂದು ಹೊಸಬ್ರು ಸಿನಿಮಾ ಕೇಳಬೇಕು.
ಒಂದು ಆಲ್ರೆಡಿ ಹಿಂದಿನ ಸಿನಿಮಾ ಒಂದು ಸ್ಟಾರ್ಟ್ ಆಗಿದೆ, ಒಂದು ಯಾವುದೇ ಇಲ್ಲದ ಒಂದು ಕಂಟೆಂಟ್ ಸಿನಿಮಾ ಗೆಲ್ಬೇಕು ಅನ್ನೋದಕ್ಕೆ ಜನನೂ ಒಪ್ಕೊಂಡಿದ್ದಾರೆ. ಸೊ ಈ ಸಿನಿಮಾ ಅದರ ಆ ಸಾಲಲ್ಲಿ ಒಂದು ಕಂಟೆಂಟಲ್ಲಿ ಬಂದಿದೆ, ಎಲ್ಲರೂ ಸಪೋರ್ಟ್ ಮಾಡಬೇಕಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಜಗದೀಶ್ ಸರ್. ಥ್ಯಾಂಕ್ ಯು ಸೋ ಮಚ್ ಜಗದೀಶ್ ಸರ್. ಥ್ಯಾಂಕ್ ಯು. ಪ್ರೀತಿಯ ಸ್ವಾಗತ. ಜನರಲಿ ಆಗ ಗಾಗಲ್ ಎಲ್ಲ ಹಾಕೊಂಡು ಪಕ್ಕ ಹಾಕಿ ಕಾಣಿಸ್ತಾರೆ. ಅಕ್ಕ ಡೈರೆಕ್ಟರ್ ಬೈಕ್ ತರಿಸಿದಾಗಲ್ಲ ನೀನ್ ಹೀರೋ ಅಲ್ಲ, ನಿನ್ ಮಗ ಹೀರೋ ಹಾಕೋದು ಸುಮ್ಮನೆ. ಎಲ್ರಿಗೂ ನಮಸ್ಕಾರ. ವಿಶೇಷವಾಗಿ ತರುಣ್ ತಮ್ಮ, ಅವ್ನು ಏನೇ ಕೆಲಸ ಮಾಡಿದ್ರು ಭಾಳ ಪರ್ಫೆಕ್ಟ್ ಮಾಡ್ದೆ ಅಂತ ನಂಗೆ ಭಾಳ ಮೊದಲಿಂದಲೂ ಗೊತ್ತಿದೆ. ಶ್ರುತಿ ಯಾಕಂದ್ರೆ ನಮ್ಗೆ ಸಣ್ಣಗಳಿಂದ ನಿಮ್ಗೆ ಗೊತ್ತಿದೆ. ಅಷ್ಟೇ ವಿಶ್ವಾಸ. ತರುಣ್ ಅಂದ್ರೆ ಇನ್ನೊಂದು ಹೆಸರು ವಿಶ್ವಾಸ. ಅಷ್ಟು ವಿಶ್ವಾಸ ನಿಮ್ಗೆ ಮ್ಯಾಲೆ ಮಾಡ್ಬೋದು, ಅಷ್ಟೇ ಅದ್ಭುತವಾಗಿ ಮಾಡ್ತೀವಿ. ಮತ್ತು ತ್ರಿಮೂರ್ತಿಗಳನ್ನ ಕರೆಸ್ತಂದ್ರೆ ತ್ರಿದೇವಿಗಳನ್ನ ಕರೆಸಿಬಿಟ್ಟಿದ್ದೀನಿ. ಮೂವರು ಬಂದ್ಮೇಲೆ ಮುಗಿದೇ ಹೋಗ್ತೀನಿ, ಏನು ಮಾತಾಡೇನಿ. ಬಹಳ ಅದ್ಭುತವಾದಂಥ ಫಿಲಿಮ್ ಇದು. ಯಾಕಂದ್ರೆ ಮುಂಚೆನೆ ಸ್ವಲ್ಪ ಒಂದು ಸ್ಟೋರಿ ಹೇಳಿದ್ರು, ಬಹಳ ಅದ್ಭುತವಾಗಿದೆ. ಅದರಲ್ಲಿ ಅದನ್ನ ಫಿಲಿಮ್ ಅಂದ್ರೆ ಅವನ ಜೀವನ ಅಂದ್ರೆ ಫಿಲಿಮ್. ಆ ಫಿಲಿಮ್ ಸ್ಟಾರ್ಟ್ ಮಾಡಿದ್ಮೇಲೆ ನನ್ನೆಲ್ಲ ಮರ್ತ್ಬಿಡ್ತಾರೆ. ಆ ಫಿಲಿಮ್ ಮುಗಿಯತನ ಬೇರೆ ಬಗ್ಗೆ ಅಕ್ಷರ ಹಣ ಅಂತ ಇಲ್ಲ, ನಾ ಫಿಲಿಮ್ನಾಗ ಇದೀನಿ ಆಯ್ತ. ಅಷ್ಟು ಅದ್ಭುತವಾಗಿ ಭಕ್ತಿಯಿಂದ ಶ್ರದ್ಧೆಯಿಂದ ನಿರ್ಮಾಣ ಮಾಡಿದ. ಒಂದು ಚಿಕ್ಕ ಕನ್ಫ್ಯೂಸ್ ಆಗಿದೆ ಪ್ರೊಡ್ಯೂಸರ್, ನಮ್ದಿದ್ರಾಗ ಏನು ಪಾತ್ರ ಇಲ್ಲ. ಯಾವುದೇ ಫಿಲಿಮ್ ಮಾಡಲಿ ತರುಣ್ ತಮ್ಮ ನನ್ನ ಹೆಸರು ಹಾಕ್ತಾನೆ. ಏನೋ ನಂಗೆ ಅಷ್ಟೊಂದು ದೊಡ್ಡ ಸ್ಥಾನ ಕೊಟ್ಟು ನಾನು ನಿಮ್ಗೆ ಸಂಸ್ಥಾನೆ ಎಲ್ಲರ ಆರೋಗ್ಯಂತ ಮುಂದೆ ನೀನು ಯಾವ್ದು ಒಳ್ಳೆ ಬಜೆಟ್ ಮಾಡಿದಾಗ ನಿನ್ ಜೊತೆಗೆ ನಾನು ಸೇರುತ್ತೇನೆ. ಅದ್ರಾಗ ಎಲ್ಲರೂ ಅಂದ್ರೆ ಅವ್ರ ಬಾಯಿಗೆ ಆಗ್ಲಿ ಅಂತ ಹಾರೈಸ್ತೇನೆ. ಯಾಕಂದ್ರೆ ಬಹಳ ಅದ್ಭುತವಾಗಿ ನೀನು ಮಾಡಿದೆ. ಮತ್ತು ಪುನೀತ್ ಅವರು ಬಹಳ ಒಳ್ಳೆ ರೀತಿಯಿಂದ ಈ ಫಿಲ್ಮ್ನ ತಯಾರಾಗಿ ಈ ತಂಡದ ನೀವೇ ಕ್ಯಾಪ್ಟನ್, ಬಹಳ ಅದ್ಭುತವಾಗಿ ಮಾಡಿದ್ರಿ. ತಮ್ಮನ ಬಗ್ಗೆ ಅಂತೂ ಏನು ಹೇಳಕ್ಕಾಗಿಲ್ಲ. ಬಹಳ ಅಂದ್ರೆ ಬಹಳ ಅವರು ಒಬ್ಬ ಸೂಪರ್ ಸ್ಟಾರ್ ತಮ್ಮ ಇರ್ಬೋದು, ಒಬ್ಬ ಸೂಪರ್ ಸ್ಟಾರ್ ಡೈರೆಕ್ಟರ್ ಪ್ರೊಡ್ಯೂಸರ್ನ ಅಳಿಯ ಇರ್ಬೋದು. ಬಟ್ ಈ ಫಿಲಿಮ್ನಲ್ಲಿ ಒಬ್ಬ ಎಳೆ ಮಗು ತರ ಡೈರೆಕ್ಟರ್ ಪ್ರೊಡ್ಯೂಸರ್ ಯಾವ ತರ ಹೇಳಿದ್ರೆ ಅಷ್ಟು ಶ್ರದ್ಧೆಯಿಂದ ಕೆಲಸ ಮಾಡೋದಕ್ಕೆ ನಿಮಗೆ ಬಹಳ ಅದ್ಭುತವಾಗಿ ಮಾಡಿದೆ. ಮತ್ತು ಪ್ರಿಯಾಂಕ್ ಅವ್ರಿಗಂತೂ ಒಂದು ಒಳ್ಳೆ ಫೇಸ್ನ ಕನ್ನಡ ಇಂಡಸ್ಟ್ರಿಗೆ ಪರಿಚಯ ಮಾಡಿಕೊಟ್ಟಿದೆ. ಸಾಕಷ್ಟು ಆಪ್ಷನ್ಸ್ಗಳಿತ್ತು, ಬಟ್ ಏನೋ ನಿನ್ನ ಹತ್ರ ಏನೋ ನೋಡಿ ಇಲ್ಲ ನೋಡು ಬಹಳ ಚೆನ್ನಾಗಿದೆ ಮಾಡ್ತಾ ಅಂತ ಒಂದು ನಂಬಿಕೆಯಿಂದ ಒಂದು ಒಳ್ಳೆ ಕನ್ನಡ ಇಂಡಸ್ಟ್ರಿಗೆ ನೀವು ಪರಿಚಯ ಮಾಡಿಕೊಟ್ಟಿದೆ. ಮತ್ತು ಭಾಳ ಅಷ್ಟೇ ಅದ್ಭುತವಾಗಿ ಚೆನ್ನಾಗಿ ಮಾಡಿದೆ. ನಾನು ಇವಾಗ ನೀವು ಒಳ್ಳೇದು ಮಾಡಿ. ಮಮ್ಮಿ ಮೇಡಮ್ ಅಂದ್ರೆ ನಮ್ಮ ಕಡೆ ಒಂದು ಹೀರೋ ಇದ್ದಂಗೆ, ಹೀರೋ ಕಮ್ಮಿ ಇಲ್ಲ. ಅಷ್ಟೊಂದು ನಮ್ಮ ಭಾಗದಾಗ ಅಂತ ಭಾಳ ನಮ್ದು ಕಲ್ಯಾಣ ಕರ್ನಾಟಕ ಭಾಗ ಹೈದರಾಬಾದಿಗೆ ಕೊಂಚం దగ్గర ఉంటాం. మేము చాలా ఇష్టపడతారు మీకు మా దగ్గర, ಅಷ್ಟೇ ಇಷ್ಟಪಡ್ತಾರೆ. ಇಷ್ಟೊತ್ತನ ಮ್ಯೂಸಿಕ್ ಡೈರೆಕ್ಟರ್ ಪಕ್ಕದಲ್ಲಿ ಕುಂದಿಸ್ಬಿಟ್ಟಿದೆ, ಒಳಗೆ ಮನಸ್ಸಿನಾಗೆ ವೈಬ್ರೇಷನ್ ಸ್ಟಾರ್ಟ್ ಆಗ್ಬಿಟ್ಟು ಅಷ್ಟು ಅದ್ಭುತವಾಗಿ ಅಂಥವ್ರನ್ನ ಕನ್ನಡಕ್ಕೆ ತಂದು ಬಹಳ ಅದ್ಭುತವಾಗಿ ಕೆಲಸ ಮಾಡ್ತಾನೆ. ದೇವರು ಒಳ್ಳೇದು ಮಾಡಲಿ. ಬಹಳ ಅದ್ಭುತವಂತ ಫಿಲಿಮು ಇದು. ನೋಡ್ರಿ ಫಿಲಿಮು ಹೋಗೋದ್ನಾಗ ಎಲ್ಲರೂ ತರುಣ್ ತಮ್ಮ ಮತ್ತು ಪುನೀತ್ ಅವರು ಒಂದು ಒಳ್ಳೆ ಫಿಲಿಮ್ ಮಾಡಿದಂತ ಹೋಗ್ತಾರೆ. ವಾಪಸ್ ಬರೋಂಥ ಸಂದರ್ಭದಲ್ಲಿ ಬಹಳ ಮನಸ್ಸಿಗೆ ತ್ರಾಸವಾಗಿರ್ತದೆ. ಬಹಳ ಎಂತ ಅದ್ಭುತವಾದಂತ ಪಿಕ್ಚರ್ ನೋಡಿದ್ವಪ್ಪ, ಒಂದು ಫಿಲಿಮ್ ಅಂತಲ್ಲ, ಬಹಳ ಅದ್ಭುತವಾದಂತ ಫಿಲಿಮ್ ನೋಡಿದ್ವಿ ಅಂತ ಬಹಳ ಖುಷಿಯಾಗಿ ಬರ್ತಾರೆ. ಮತ್ತು ಈ ಸಾಂಗ್ ಕೇಳ್ತಿದ್ರೆ ಇದು ಒಂದೇ ಸರಿಗೆ ಯಾರಿಗೂ ಇಷ್ಟ ಆಗುತ್ತ, ಕೇಳ್ತಾ 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 ಬಹಳ ಇಷ್ಟ ಆಗ್ತದೆ. ಬಹಳ ಅಂದ್ರೆ ಬಹಳ ಇಷ್ಟ ಆಗ್ತದೆ. ನೋಡ್ರಿ ಬರ್ಬರ್ತಾ ಈ ಸಾಂಗ್ಸ್ ಇಷ್ಟೊಂದು ಪಾಪ್ಯುಲರ್ ಆಗ್ತಂದ್ರೆ ಬಹಳ ಅದ್ಭುತವಾದಂತ ಸಾಂಗ್. ಬರ್ದವರು ನಮ್ಗೆ ಯಾವತ್ತೂ ಫೇವ್ರೇಟ್. ನನ್ನ ಹೆಂಗಾರ ಮಾಡಿ ಔಟ್ ಮಾಡ್ಬೇಕಂತ ನಾನು ಒಬ್ಬನ ಬಾಲಿಂಗ್ ಚೆನ್ನಾಗಿ ಆಡೋದು, ನಾಗಾರ್ಜುನ ಶರ್ಮಾ ಅವರಿಗೆ. ನಾವಿಬ್ರು ಕ್ರಿಕೆಟ್ಸ್ ಬಹಳ ಆಡ್ತಿರ್ತೀವಿ ಎಲ್ಲರೂ. ಬಟ್ ಅಲ್ಲಿ ಔಟ್ ಮಾಡಿದೆ ಗೊತ್ತಿಲ್ಲ. ಬಟ್ ಹಿಂದೆ ಸಾಂಗ್ ಬರೋದು ನಾನು ಕ್ಲೀನ್ ಬೋಲ್ಡೇ ಮಾಡಿದೆ. ಬಹಳ ಚೆನ್ನಾಗಿರ್ತದೆ. ದೇವ್ರು ಒಳ್ಳೆ ಮಾಡಲಿ, ತಂಡ ಬಹಳ ಯಶಸ್ವಿಯಾಗಲಿ. ಯಾವತ್ತೂ ಕನ್ನಡ ಇಂಡಸ್ಟ್ರಿ ಬಹಳ ಮೇಲಿದೆ, ಬಹಳ ಬೆಳೆದಿದೆ ಕನ್ನಡ ಇಂಡಸ್ಟ್ರಿ. ಸ್ವಲ್ಪ ಏನೋ ನಡುವ ಹಂಗೆ ಹಿಂಗಾಗಿತ್ತು, ಮತ್ತೆ ಅದೇ ಟ್ರ್ಯಾಕಿಂಗ್ ಇವತ್ತು ಬಂದಿದೆ. ಕನ್ನಡ ಇಂಡಸ್ಟ್ರಿ ಯಾವತ್ತು ಮೇಲೆ ಇತ್ತು, ಮೇಲೆ ಎದ್ದೇ ಇರುತ್ತೆ. ಒಳ್ಳೆ ಫಿಲಿಮ್ ಮಾಡಿದಾಗ, ಒಳ್ಳೆ ಆಕ್ಟಿಂಗ್ ಮಾಡಿದಾಗ, ಒಳ್ಳೆ ತರ ಮಾಡಿದಾಗ ಜನರು ಬಂದು ನೋಡೇ ನೋಡ್ತಾರೆ.
ಅಂತ ಒಂದು ಒಳ್ಳೆ ಲೈನಿಗೆ ಇದನ್ನು ಫಿಲ್ಮ್ ಸೇರುತ್ತೆ ಅಂತ. ಯಾಕಂದ್ರೆ ಹೆಸರೇ ಆತ ದೇವ್ರ ಹೆಸರು ಮೇಲೆ ಇಟ್ಟ ಮೇಲೆ ಆ ದೇವರು ಇವಳ ಮೇಲೆ ಮಾದೇಶ್ವರ ಕಾಪಾಡೋದಂತ ಸಂಪೂರ್ಣ ವಿಶ್ವಾಸ ಇದೆ. ಈ ತಂಡಕ್ಕೆ ಒಳ್ಳೇದಾಗ್ಲಿ, ಒಳ್ಳೆ ಯಶಸ್ವಿ ಸಿಗಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ದೇವರ ತರ. Thank you so much, sir. ಒಂದಿಗೆ ಸ್ವಾಗತಿಸಿ ವೆರಿ ಬ್ಯೂಟಿಫುಲ್ ಪ್ರಿಯಾಂಕಾ ಆಚಾರ್ ಆನ್ ಸ್ಟೇಜ್ ಪ್ಲೀಸ್. ಪ್ರಿಯಾಂಕಾ ಅವರೇ ಪ್ರೀತಿಯ ಸ್ವಾಗತ, ಕಂಗ್ರಾಚುಲೇಷನ್ಸ್. ಅಂಡ್ ನೀವು ಅದೃಷ್ಟವಂತರಲ್ಲಿ ಒಬ್ರು, ಯಾಕಂದ್ರೆ 3 ಮಹಾನಟಿಯರು ನಿಮ್ಗೆ ಅಷ್ಟು ಪ್ರೀತಿಯಿಂದ ಬ್ಲೆಸ್ಸಿಂಗ್ ಅನ್ನು ಕೊಟ್ಟಿದ್ದಾರೆ. ಇವತ್ತು ಹೇಗೆ ಅನ್ನಿಸ್ತಾ ಇದೆ? ಮಧ್ಯಕ್ಕೆ ಬನ್ನಿ ಪ್ರಿಯಾಂಕಾ ಪ್ಲೀಸ್. ಎಲ್ರಿಗೂ ನಮಸ್ಕಾರ. ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ. ಫಸ್ಟ್ 3 ಜನ ಮಹಾನಟಿಯರು ಕೂತಿದ್ದಾರೆ. ಖುಷಿ ಆಗುತ್ತೆ ಮ್ಯಾಮ್, ಯಾಕಂದರೆ ಫಸ್ಟು ಯಾವುದೇ ಒಂದು ನಾವು ಎಕ್ಸ್ಪ್ರೆಷನ್ಸ್ ಆಗಲಿ ಏನೋ ಒಂದು ಬರಬೇಕು ಅಂದ್ರೂ ಫಸ್ಟ್ ನಾವು ನೋಡೋದೇ ಅವ್ರ ಸಿನಿಮಾನೆಲ್ಲ ನೋಡ್ಕೊಂಡು ಬರ್ತೀವಿ. ಅವ್ರು ಹೇಗೆ ಮಾಡಿದ್ದಾರೆ, ಯಾವುದೋ ಎಮೋಷನ್ಸ್ ಬರ್ತಾ ಇಲ್ಲ ಅಂದರೆ ಫಸ್ಟು ಶ್ರುತಿ ಮ್ಯಾಮ್ ನೋಡ್ತೀವಿ, ಸೊ ತಾರಾ ಮ್ಯಾಮ್ನ, ಹಾಗೆ ಸುಧಾ ಮ್ಯಾಮ್ನ ನೋಡ್ತೀವಿ. ಸೊ ಹೀಗೆ ಅವರೆಲ್ಲ ನಮಗೆ ರೋಲ್ ಮಾಡೆಲ್ ಆಗಿದ್ದಾರೆ. ಆ್ಯಂಡ್ ಹಾಗೆ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಯಾವಾಗ ಸಾಂಗ್ ಆಲ್ರೆಡಿ ರಿಲೀಸ್ ಆಗಿದೆ. ತುಂಬ ಚೆನ್ನಾಗಿ ಒಂದು ಒಳ್ಳೆ ಮೆಲೋಡಿ ಸಾಂಗ್ನ ನಮಗೆ ಕೊಟ್ಟಿದ್ದಾರೆ ಇಮಾನ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ನಾಗಾರ್ಜುನ್ ಸರ್ ಅದ್ಭುತವಾಗಿ ಲಿರಿಕ್ಸ್ನ ಬರೆದಿದ್ದಾರೆ. ಥ್ಯಾಂಕ್ ಯು. ಆ್ಯಂಡ್ ಇವಾಗ ನೋಡಿದ ಸಾಂಗ್ ಈ ವಿಜುವಲ್ಸ್ ಜೊತೆ ನೋಡ್ತಾ ಇದ್ರೆ ನನಗೆ ಕಣ್ಣಲ್ಲಿ ನೀರು ಬರ್ತಿದೆ. ಸೊ ಮಂಗ್ಲಿ ಮ್ಯಾಮ್ ತುಂಬ ಚೆನ್ನಾಗಿ ಆಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಾನು ನಿಮ್ಮ ಹ್ಯೂಜ್ ಫ್ಯಾನ್ ಅಂತ ಹೇಳ್ಬೋದು. ರಾಬರ್ಟ್ ಸಿನಿಮಾದಲ್ಲಿ ಕಣ್ಣು ಹೊಡೆಯಕ ಸಾಂಗ್ ನನ್ನ ಫೇವ್ರೆಟ್ ಸಾಂಗ್. ಯಾವಾಗಲೂ ನನಗೆ ಖುಷಿ ಆಗಲಿ ಏನೇ ಆಗಲಿ ಆ ಸಾಂಗ್ನ ಹಾಕೊಂಡು ಡ್ಯಾನ್ಸ್ ಮಾಡ್ತಾ ಇರ್ತೀನಿ. ಲೈಕ್ ಈ ಥರ ನಿಮ್ಮ ವಾಯ್ಸ್ ಅಂದ್ರೇ ಅಷ್ಟು ಇಷ್ಟ ನನಗೆ. ಸೊ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಬಂದಿರೋದಕ್ಕೆ. ಆ್ಯಂಡ್ ಪ್ರೊಡಕ್ಷನ್ ಹೌಸ್ ಬಗ್ಗೆ ಹೇಳ್ಬೇಕಂದ್ರೆ ಸುಧಾ ಮ್ಯಾಮ್ಗೂ ಫಸ್ಟು ಅಣ್ಣ ಅವರ ಸಿನಿಮಾ ಪ್ರೊಡಕ್ಷನಲ್ಲೇ ಸಿಕ್ಕಿದ್ದು. ಆ್ಯಂಡ್ ರಕ್ಷಿತಾ ಮ್ಯಾಮ್ಗೆ ಅಪ್ಪು ಸರ್ ಬ್ಯಾನರಲ್ಲಿ ಸಿಕ್ಕಿದ್ದು. ನನಗೆ ತರುಣ್ ಸರ್ ಪ್ರೊಡಕ್ಷನಲ್ಲಿ ಸಿಕ್ಕಿರೋದ್ರಿಂದ ಲೈಕ್ ನನಗೂ ಒಂದು ಹೋಪ್ ಇದೆ, ಓಕೆ ಚೆನ್ನಾಗಿ ಆಗುತ್ತೆ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ತರುಣ್ ಸರ್ ಆ್ಯಂಡ್ ನಾಗೇಂದ್ರ ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇಟ್ ವಾಸ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ರಾಣಾ ಸರ್, ಪುನೀತ್ ಸರ್ ಆ್ಯಂಡ್ ಅದ್ವೈತ್ ಸರ್. ಸೊ ಇವ್ರ ಜೊತೆ ಎಲ್ಲ ವರ್ಕ್ ಮಾಡಿ ತುಂಬ ಖುಷಿ ಆಯಿತು. ರಾತ್ರಿಲೂ ಅಷ್ಟು ಚೆನ್ನಾಗಿ ಲೈಟ್ ಹಾಕಿ ನನಗೆ ಅಷ್ಟು ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ ಅದ್ವೈತ್ ಸರ್. ಥ್ಯಾಂಕ್ ಯು ಸರ್. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿ ಕಾಣಿಸ್ತೀನಿ ಅಂತ. ಇವಾಗ ನಾನೇನ ಅಂತ ಅನಿಸುತ್ತೆ ಸ್ಕ್ರೀನ್ ನೋಡಿದಾಗ. ಸೊ ತುಂಬ ಖುಷಿ ಆಗುತ್ತೆ. ನಮ್ಮ ಸಿನಿಮಾ ಮೇಲೆ, ನಮ್ಮ ಮೇಲೆ ಯಾವಾಗಲೂ ನಿಮ್ಮೆಲ್ಲರೂ ಸಪೋರ್ಟ್ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಪ್ರಿಯಾಂಕಾ. ಆ್ಯಂಡ್ ಒನ್ಸ್ ಅಗೇನ್ ಆಲ್ ದ ವೆರಿ ಬೆಸ್ಟ್. ತುಂಬ ಒಳ್ಳೆಯದಾಗಲಿ ನಿಮಗೆ ಪ್ರಿಯಾಂಕಾ. ಥ್ಯಾಂಕ್ ಯು ಸೋ ಮಚ್. ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ವೆರಿ ವೆರಿ ಟ್ಯಾಲೆಂಟೆಡ್ ರಾಣಾ ಅವರಿಗೆ ಕಾರ್ಯಕ್ರಮಕ್ಕೆ ಹಾರ್ಟ್ಲಿ ವೆಲ್ಕಮ್. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಆ್ಯಂಡ್ ನಮ್ಮ ಅಂದರೆ ನಿನ್ನೆ ಆಗಿದ್ದು ಗೊತ್ತು, ಬಟ್ ಇವಾಗ ನಮ್ಮ ರಾಜು ಸರ್ ಹೇಳ್ತಾ ಇದ್ರು ದಟ್ ತ್ರಿದೇವಿ ಅವ್ರನ್ನ ಕರೆದು ಈ ಥರ ಲಾಂಚ್ ಮಾಡಿಸಿದ್ದೀವಿ ಅಂತ. ಸೊ ತಾರಾ ಮ್ಯಾಮ್ ಮತ್ತು ಸುಧಾರಾಣಿ ಮ್ಯಾಮ್ ಮತ್ತು ಶ್ರುತಿ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಈ ಥರ ನಮ್ಮ ಸಾಂಗು 3 ಲ್ಯಾಂಗ್ವೇಜ್ ರಿಲೀಸ್ ಮಾಡಿಕೊಟ್ಟಿದ್ದಕ್ಕೆ. ಸೊ ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ತ್ರಿದೇವಿ ಅವ್ರು ಬಂದ್ಬಿಟ್ಟು ನಮ್ಮ ಸಾಂಗು, ನಮ್ಮ ಸಿನಿಮಾನ ಬ್ಲೆಸ್ಸಿಂಗ್ ಮಾಡಿದ್ದೀರಾ, ಆಶೀರ್ವಾದ ಮಾಡಿದ್ದೀರಾ. ಥ್ಯಾಂಕ್ ಯು. ಸೊ ನಮ್ಮ ಸಾಂಗ್ ಬಗ್ಗೆ ಹೇಳಬೇಕಂದ್ರೆ ಕಾಪಾಡೋದು ದೇವ್ರೆ, ಈ ಸಾಂಗು ಹೆಸರು ನೋಡ್ಬಿಟ್ಟೆ ಅನಿಸುತ್ತೆ. ಆ್ಯಂಡ್ ನಿಮಗೆ ಅಫ್ಕೋರ್ಸ್ ಲಿರಿಕಲ್ ವಿಡಿಯೋ ಇರೋದ್ರಿಂದ ಆ ಒಂದು ಫೀಲ್ ಗೊತ್ತಾಗಿರುತ್ತೆ. ಈ ಒಂದು ಸಿನಿಮಾದು ತುಂಬ ಒಂದು ಇಂಟೆನ್ಸ್ ಟ್ರ್ಯಾಕು, ತುಂಬ ಒಂದು ಕ್ರಿಟಿಕಲ್ ಪಾಯಿಂಟಲ್ಲಿ ಬರೋ ಥರ ಸಾಂಗ್ ಇದು. ಸಿನಿಮಾನ ಕ್ಯಾರಿ ಮಾಡ್ಕೊಂಡು ಹೋಗುತ್ತೆ ಆ ಟೈಮಲ್ಲಿ. ಬಟ್ ನಿಜವಾಗ್ಲೂ ನನಗೆ ತರುಣ್ ಸರ್ ಈ ಸಾಂಗ್ನ ಒಂದ್ಸತಿ ಕೇಳಿಸಿದ್ರು ಮುಂಚೆ. ಆವಾಗ ಇನ್ನೂ ಮಂಗ್ಲಿ ಮ್ಯಾಮ್ ಮಾಡಿರಲಿಲ್ಲ ಆ ಸಾಂಗು. ಆವಾಗ ಅಫ್ಕೋರ್ಸ್ ತುಂಬ ಕನೆಕ್ಟ್ ಆಯಿತು. ಬಟ್ ಇವತ್ತು ಈ ರಿಸಲ್ಟ್ ನೋಡ್ಬಿಟ್ಟು ಸರ್ ನಾನೇ ಕೂತ್ಕೊಂಡು ನೋಡ್ತಾ ಇದ್ದೆ. ಆ್ಯಂಡ್ ತುಂಬ ಫೀಲ್ ಆಯಿತು ಸರ್ ಸಾಂಗು. ಅದಕ್ಕೆ ಇಮಿಡಿಯೇಟಾಗಿ ನಿಮ್ಮ ಹತ್ರ ಬಂದ್ಬಿಟ್ಟು ಹೇಳಿದೆ, ಸರ್ ಏನು ಸರ್ ಫೀಲ್ ಆಯಿತು ಅಂತ. ಸೊ ಮಂಗ್ಲಿ ಮ್ಯಾಮ್, that's what I was saying. Once your voice is in the song, really it made me feel very heavy. And I was very connected to the song. So that is the power that you have in your voice. And of course we have worked together earlier also.
and you have given a big success even with my earlier song. Yeah, hopefully this song will also be as big a success or even bigger. Thank you. And of course, Iman sir, about you, whatever I say is going to be less, because from the beginning I've always admired your work, and being in this industry, we are always inclined to watching movies of all languages, and in Tamil, the movies that you have worked on and the kind of music that you have brought into these in that work, that's really close to my heart. So today I feel very grateful that in our movie you are the music, you are composing the music, and for that, of course, I'll have to thank Tarun sir to make it happen. Sir, thank you so much. ನೀವೇ ನಿಂತ್ಕೊಂಡು ಇದನ್ನೆಲ್ಲ ಮಾಡಿಸ್ತಾ ಇರೋದು, ಇದನ್ನೆಲ್ಲ ನಡೆಸ್ತಾ ಇರೋದು, ಆ್ಯಂಡ್ ಎಲ್ಲರೂ ಅದೇ ಹೇಳ್ತಾರೆ ನಿಮ್ಮ ಬಗ್ಗೆ, ಯಾವುದ್ರಲ್ಲೂ ನೀವು ಕಾಂಪ್ರಮೈಸ್ ಆಗಲ್ಲ ಅಂತ. ಅದು ನಾವು ಹತ್ರದಿಂದ ನೋಡಿದ್ದೀವಿ, ನೀವು ಯಾವುದ್ರಲ್ಲೂ ಕಾಂಪ್ರಮೈಸ್ ಆಗಲ್ಲ, ಸಿನಿಮಾಗೆ ಏನು ಬೇಕು ಮಾಡೇ ಮಾಡ್ತೀರಾ. ಸೊ ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್. ಈ ಒಂದು ಪ್ಲ್ಯಾಟ್ಫಾರ್ಮ್ ಕೊಟ್ಟು ಈ ರೀತಿ ಸಿನಿಮಾನ ತರ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆಫ್ ಕೋರ್ಸ್ ಈ ರಿಸಲ್ಟ್ ಇವತ್ತು ನೀವು ನೋಡ್ತಾ ಇರೋದು ನಮ್ಮ ಸಿನಿಮಾದ ಡೈರೆಕ್ಟರ್ ಪುನೀತ್ ಸರ್. ಥ್ಯಾಂಕ್ ಯು ಸರ್. ಸಾರಿ, ಅವಾಗ ನಿಮ್ಮ ಹತ್ರ ಬಂದಿದ್ದೆ, ಹಂಗಾಗಿ ಡಿವಿಯೇಟ್ ಆದೆ. ರಾಜು ಸರ್, ಥ್ಯಾಂಕ್ ಯು. ನಿಮ್ಮ ಹೆಸರು ಅಲ್ಲೇ ಮೇಲೇನೆ ಇದೆ. ಆ್ಯಸ್ ಅ ಪಿಲ್ಲರ್ ನೀವು ಈ ಸಿನಿಮಾ ಜೊತೆ ನಿಂತಿದ್ದೀರಾ. ನೀವು ಅದೆಲ್ಲ ಹೇಳ್ತೀರಾ ಇಲ್ಲ ನಾನೇನಿಲ್ಲ ಅಂತ, ಬಟ್ ದ ಥಿಂಗ್ ಇಸ್, ಆ್ಯಸ್ ಅ ಪಿಲ್ಲರ್ ನಿಮ್ಮ ಹೆಸರಿಲ್ಲಿದೆ ಅಲ್ಲ, ಅಷ್ಟೇ ಸಾಕು. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಐ ಥಿಂಕ್ ಅದ್ವೈತ್ ಸರ್ ಬಿಗಿನಿಂಗಿಂದ ಮಿಸ್ ಆಗಿದ್ರು, ಟೀಸರ್ಗೂ ಬಂದಿರಲಿಲ್ಲ ಅವರು. ಸೊ ನಮ್ಮ ಸಿನಿಮಾದು ಐ ಥಿಂಕ್ ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಟ್ರೆಂಗ್ಸ್ ಇವತ್ತು ನೋಡಿರುವಾಗ ನಿಮ್ಗೆ ಗೊತ್ತಾಗಿರುತ್ತೆ, ಬಿಕಾಸ್ ಕಂಪ್ಲೀಟ್ ನೈಟಲ್ಲಿ ಆಲ್ಮೋಸ್ಟ್ ನಡೆಯೋದು. ಸೊ ನಮ್ಮ ಬಿಗ್ಗೆಸ್ಟ್ ಸ್ಟ್ರೆಂಗ್ತ್ ಇರೋದು ನಮ್ಮ ಅದ್ವೈತ್ ಸರ್. ಆ ರೀತಿ ತೆಗೆದಿದ್ದಾರೆ, ತೋರಿಸಿದ್ದಾರೆ ಈ ಸಿನಿಮಾನ. ತುಂಬ ಬ್ಯೂಟಿಫುಲ್ ಆಗಿದೆ ಒಂದೊಂದು ಫ್ರೇಮು, ಅದು ನಮಗೂ ಅಷ್ಟೇ ಚೆನ್ನಾಗಿದೆ. ನಾವು ಹಿಂಗೆ ಇದ್ರೂ ಸೂಪರ್ ಆಗಿ ತೋರಿಸಿದ್ದಾರೆ ನಮ್ಮನ್ನ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಾಗಾರ್ಜುನ ಶರ್ಮಾ ಅವರೇ, ನಿಮ್ಮ ಬಗ್ಗೆ ನಮ್ಮ ಮೊದಲನೇ ಸಾಂಗು ಅಷ್ಟೇ. ಐ ಥಿಂಕ್ ಅವ್ರ ಮೇನ್ ಕ್ವಾಲಿಟಿ ಏನಂದರೆ, ನನಗೆ ಯಾವತ್ತೂ ಅನ್ಸಲ್ಲ, ಅವ್ರಿಗೂ ಹೇಳಿದ್ದೀನಿ ನಾನು, ತುಂಬ ಕಾಂಪ್ಲಿಕೇಟೆಡ್ ಆಗಿ ಏನೋ ಬರೆಯೋದಕ್ಕಿಂತ ತುಂಬ ಹತ್ತಿರವಾಗಿರೋ ಪದಗಳನ್ನ ಉಪಯೋಗಿಸ್ತಾರೆ ಅವರು. ಅಂದರೆ ತುಂಬ ಸಿಂಪಲ್ ಪದಗಳನ್ನ ಎಷ್ಟಾಗುತ್ತೆ ಉಪಯೋಗಿಸ್ಬಿಟ್ಟು ಅದ್ರ ಮೀನಿಂಗ್ನ ಬ್ಯೂಟಿಫುಲ್ ಆಗಿ ತರ್ತಾರೆ ಅವರು. ಸೊ ಐ ಥಿಂಕ್ ಅದು ಎಲ್ರಿಗೂ ತುಂಬ ಕನೆಕ್ಟ್ ಆಗುತ್ತೆ. ಏನೋ ಹೆವಿ ಪದಗಳನ್ನ ಯೂಸ್ ಮಾಡಿಬಿಟ್ರೆ ಅದನ್ನ ನಾವೇ ಎರಡು ಸಲ ನೋಡಿಕೊಂಡು ಇದರ ಪದ ಅಂತ ಆಮೇಲೆ ಹಾಡ್ತೀವಿ. ಇದು ತುಂಬ ಈಸಿ, ಒಂದ್ಸರಿ ಕೇಳಿದ ತಕ್ಷಣ ನಮ್ಗೆ ಹತ್ರ ಆಗ್ಬಿಡುತ್ತೆ ಸಾಂಗು. ಸೊ ಐ ಥಿಂಕ್ ಅದು ನಿಮ್ಮದು ಐ ಫೀಲ್ ವೆರಿ ಬಿಗ್ ಕ್ವಾಲಿಟಿ ನಿಮ್ಮದು. ಸೊ ಎಸ್ ಪ್ರಿಯಾಂಕಾ ಅವರೇ, ನಿಮ್ಮ ಬಗ್ಗೆ ನಾವು ಆಫ್ಕೋರ್ಸ್ ವಿ ವರ್ಕ್ ಟುಗೆದರ್ ಈ ಸಿನಿಮಾ ಅಲ್ಲಿ, ಆ್ಯಂಡ್ ಇಟ್ಸ್ ಬಿನ್ ಗ್ರೇಟ್ ವರ್ಕಿಂಗ್ ವಿತ್ ಯು. ಸೊ ಎಸ್, ಹೋಪ್ಫುಲಿ ಆಲ್ ಆಫ್ ಯು, ನಿಮ್ಗೆಲ್ಲರಿಗೂ ಈ ಸಾಂಗ್ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ನಮ್ಮ ಟೀಸರ್ ಮತ್ತು ಫಸ್ಟ್ ಸಾಂಗಿಗೆ ಬ್ಯೂಟಿಫುಲ್ ಆಗಿ ರೆಸ್ಪಾನ್ಸ್ ಬಂದಿದೆ, ನೀವೆಲ್ಲರೂ ತುಂಬ ಇಷ್ಟಪಟ್ಟಿದೆ. ಅದೇ ರೀತಿ ಈ ಸಾಂಗ್ನು ಗೆಲ್ಲಿಸಿ ನಿಮ್ಮ ಆಶೀರ್ವಾದ ಹಂಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೊ ಮಚ್. ಈ ಹಾಡು ಸಂಗೀತದ ಜೊತೆಗೆ ನಿಮ್ಮ ಅಭಿನಯದ ಮೂಲಕ ಕೂಡ ನಮ್ಮೆಲ್ಲರಿಗೂ ಕೂಡ ಖಂಡಿತ ಬಹಳಷ್ಟು ಟಚ್ ಆಗುತ್ತೆ. ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ರಾಣಾ ಅವರೇ. ಥ್ಯಾಂಕ್ ಯು. ಸರ್ಗೂ ಒಂದು ರೀತಿಯಾದಂಥ ಬ್ಯೂಟಿಫುಲ್ ಕನೆಕ್ಷನ್ ಇದೆ. ಕಣ್ಣೆ ಅದರಿಂದ ಹಾಡೋದ್ರು, ಎಲ್ಲ ಕಡೆ ಫೇಮಸ್ ಆಯಿತು. ಪಸಂದ್ ಆಗವನೇ ಅಂತ ಹಾಡೋದ್ರು, ಎಲ್ಲರೂ ಕೂಡ ಅವ್ರನ್ನೂ ಕೂಡ ಪಸಂದ್ ಮಾಡ್ಕೊಂಡ್ಬಿಟ್ರು. ಅದೇ ರೀತಿಯಾಗಿ ರಾಣಾ ಅವ್ರ ಜೊತೆಗೆ ಎಣ್ಣೆಗೂ ಹೆಣ್ಣಿಗೂ ಆ ಹಾಡನ್ನು ಕೂಡ ಹಾಡಿದ್ರು. ಸಾಲು ಸಾಲು ಕನ್ನಡದಲ್ಲಿ ಬ್ಯೂಟಿಫುಲ್ ಆಗಿ ಹಾಡುವಂತಹ ನಮ್ಮ ಪ್ರೀತಿಯ ಗಾಯಕಿ, ದಯವಿಟ್ಟು ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ. Put your hands together to one and only ಮಂಗ್ಲಿ ಮ್ಯಾಮ್. ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಪ್ರೀತಿಯಿಂದ ವಿನಂತಿಸ್ತಾ ಇದ್ದೀನಿ. ಹಾರ್ಟ್ಲಿ ವೆಲ್ಕಮ್. ಆ್ಯಂಡ್ ತುಂಬ 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 ಚೆನ್ನಾಗಿ ಹಾಡಿದ್ದೀರಾ ಆ್ಯಸ್ ಯೂಶುವಲ್. ವೆಲ್ಕಮ್ ಟು ಕರ್ನಾಟಕ. ಪ್ಲೀಸ್ ಕಮ್ ಫಾರ್ವರ್ಡ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. కొంచెం మహిమ వేస్తుంది, ఇంతమంది పెద్దవాళ్ళు అందరూ ఉన్నారు. డీమన్ సార్ నేను చాలా పెద్ద ఫ్యాన్ సార్. ఐఎమ్ వెరీ వెరీ బిగ్ ఫ్యాన్ ఆఫ్ యూ సార్. ఎంత పెద్ద ఫ్యాన్ అంటే ఇంకా మీ మెలడీ సాంగ్స్కి నేను మీ పాదాలు వందనం చేసుకోవాలి ఫస్ట్. సో కన్నమ్మ కన్నమ్మ ఆ సాంగ్ అసలు ఎవర్గ్రీన్ సార్. దాని తర్వాత కన్నాను కన్నే అది వచ్చింది. సో ఎవ్రీ సాంగ్ సార్, మీ సాంగ్స్ అసలు నెక్స్ట్ లెవెల్. అసలు ఆ మెలడీ కానీ, ఓ మై గాడ్,
అసలు నేను చాలా అదృష్టం చేసుకున్నాను ఈ కంపోజిషన్లో పాడడం. దానికి నేను తరుణ్ సుధీర్ సార్కి థ్యాంక్స్ చెప్పుకోవాలి. సో థ్యాంక్ యూ సో మచ్. సచ్ ఎ స్వీట్ పర్సన్ యూ ఆర్ అండ్ వెరీ వెరీ హంబుల్ అండ్ వెరీ నైస్ పర్సన్ యూ ఆర్. ఫస్ట్ నుంచి నన్ను సపోర్ట్ చేస్తున్నారు. నేను కన్నడ ఇండస్ట్రీకి పరిచయం అయ్యిందే మీతో. సో ఫస్ట్ సాంగ్ కన్నే అదిరింది. సో అప్పటి నుంచి తర్వాత పసందాలోనే 2 సాంగ్స్ పెద్ద హిట్. ఆ సాంగ్కి సైమా అవార్డు కూడా వచ్చింది. అండ్ ఈ సాంగ్, ఓ మై గాడ్, ఈ సాంగ్ నాకు అసలు వింటుంటే ఎంత ఎమోషన్ అయిపోతున్నానంటే ఏడుపు వచ్చేసింది నాకైతే, ఇట్లా కన్నీళ్ళు వచ్చేసింది. సో థ్యాంక్ యూ సో మచ్ సార్, థ్యాంక్స్ ఎ లాట్. అండ్ చాలా హ్యాపీగా ఉంది. అండ్ పెద్ద వాళ్ళు ఉన్నారు, అందరూ కూడా పెద్ద హీరోయిన్స్. మా అందరికీ నమస్కారం. అండ్ సార్ నరసింహ సార్ మీకు, అండ్ తరుణ్ సార్ మీకు, ధీమన్ సార్కి, అండ్ అందరికీ రాధా యావ ఊరిన రాజాను ಎಷ್ಟು ಚಂದ ಕಾಣ್ತಾವನು ನೋಡ್ತಿದ್ದಂಗೆ ಕಳೆದ ಬಿಟ್ಟೆ ರಾಮ ರಾಮ ಆ ಸಾಂಗ್ ಪಾಡಾನು. అండ్ సో థ్యాంక్ యూ సో మచ్ అండ్ వెరీ ఆల్ ది బెస్ట్ మీకు అండ్ ప్రియాంక మీకు అండ్ సార్ కొరియోగ్రాఫర్కి అండ్ మన తర్వాత డిఓపికి అండ్ శర్మ సార్, నాగార్జున శర్మ అవరే, థ్యాంక్ యూ సో మచ్. సచ్ స్వీట్ అండ్ వెరీ బ్యూటిఫుల్ లిరిక్స్. థ్యాంక్ యూ సో మచ్. చాలా అద్భుతంగా అనిపిస్తుంది అండ్ భయంగా కూడా అనిపిస్తుంది. సో ఫస్ట్ టైం నేను ఇలా వచ్చి ఒక ప్రెస్ మీట్లో నేను మాట్లాడడం. సో అండ్ యా ಥ್ಯಾಂಕ್ ಯು. ಆ್ಯಂಡ್ ನಮ್ಮ ಎಲ್ಲ ಕನ್ನಡ ಅಣ್ಣ ತಮ್ಮಂದರಿಗೂ ರಾಖಿ ಹಬ್ಬದ ಶುಭಾಶಯಗಳು ಆ್ಯಂಡ್ ವರಮಹಾಲಕ್ಷ್ಮಿ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಆ್ಯಂಡ್ ನಿಮ್ಮ ಆಶೀರ್ವಾದ నా మీద హీగే ఇరಲಿ. థ్యాంక్ యూ. క్షమించండి నన్ను ఏమన్నా తప్పు మాట్లాడితే. థ్యాంక్ యూ సో మచ్ అండ్ వెరీ వెరీ ఆల్ ది బెస్ట్. ఈ సినిమా చాలా పెద్ద బ్లాక్ బస్టర్ అవుతుంది, మీరు ರಾಸ್ಕೊಳ್ಳಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಮಂಗಿ ಅವರೇ. ಫಸ್ಟ್ ಆಲ್ ಮುದ್ದಾಗಿ ಮಾತಾಡಿದ್ರಿ. ಈಗ ಅಷ್ಟೇ ಮುದ್ದಾಗಿ ಕಾಪಾಡೋ ಕಾಪಾಡೋ ಪ್ರೀತಿಯನ್ನು ಬೀದಿಯಲ್ಲಿ ಬಿಡಬೇಡೋ, ಕಾಪಾಡೋ ದ್ಯಾವ್ರೇ ಕಾಪಾಡೋ, ಪ್ರೀತಿ ಒಂದೇ ಲೋಕದಲ್ಲಿ ನಿಸ್ವಾರ್ಥವೋ, ಮುಗ್ಧ ಮನ್ಸು ಅರ್ಧ ಕಂಡ ಕನ್ಸು, ಎರಡು ಹೃದಯಗಳ ಹುಚ್ಚು ಪ್ರೀತಿ, ನನ್ಗೆ ಅವನು ಅವನಿಗೆಂದೆ ನಾನು, ಪ್ರಾಣಕ್ಕಿಂತ ಇಷ್ಟ ಸ್ವಲ್ಪ ಜಾಸ್ತಿ, ನಿನ್ನ ತಲೆ ಮೇಲೆ ಭಕ್ತರು ಇಟ್ಟ ಹೂವ, ಪ್ರೇಯಸಿಗೆ ಒಬ್ಬ ಪ್ರೇಮಿ ಕೊಟ್ಟ ಹೂವ, ಎರಡು ಒಂದೇನೆ ಅಲ್ವಾ, ಕಾಪಾಡೋ ಕಾಪಾಡೋ. So beautiful, beautiful Mangala. What time did you take to record those 3 songs? Tarun sir, please come sir, please. Right, ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ತರುಣ್ ಸರ್ ಆನ್ ಸ್ಟೇಜ್ ಪ್ಲೀಸ್. ಎಸ್ ಸರ್, 3 ಭಾಷೆಯಲ್ಲಿ ಎಷ್ಟು ಸಮಯ ತಗೊಂಡ್ರು ಅಂತ? కొంచెం సమయమే పడుతుంది. అంటే ఇట్స్ నాట్ ఈజీ థింగ్. ఈ మంత్స్ మ్యూజిక్ కంపోజిషన్ లో పాడాలి అంటే ఇట్స్ నాట్ ఈజీ. కొంచెం టైం తీసుకున్నాను. వెరీ డిఫికల్ట్ ಕಂಪೋಸಿಷನ್ ఉంటుంది. ಈ ಮಂತ್ಸ್ ಲೆಜೆಂಡರಿ ಮ್ಯೂಸಿಷಿಯನ್ ಅವ್ರು ನಾನು ವೇದಿಕೆ ಮೇಲೆ ಕರೆದಿದ್ದೇನೆ. ಯಾಕಂದ್ರೆ ನಾನಿದ್ದೆ ರೆಕಾರ್ಡಿಂಗ್ ಟೈಮಲ್ಲಿ. 3 ಲ್ಯಾಂಗ್ವೇಜು ಇಮಾನ್ ಸರ್ಗೆ ಗೊತ್ತಿರುತ್ತೆ. ತುಂಬಾ ಕಷ್ಟವಾದ ಕಂಪೋಸಿಷನ್ ಇದು. ಅಂಡ್ ವಾಯ್ಸ್ ಸ್ಟ್ರೈನ್ ಆಗ್ತಾ ಇರುತ್ತೆ. ನಮಗೆ ಮೀಟರ್ ಓಡ್ತಾ ಇರ್ತೀವಿ, ಸ್ಟುಡಿಯೋ ಇಂದ ಹಿಡಿದು ಎಲ್ಲಾನು ಮೀಟರ್ ಓಡ್ತಾ ಇರ್ತೀವಿ. ಮೇಡಮ್ ಹಾಡ್ಕೊಡಿ ಅಂತ ನಾವು ಹೇಳ್ತಾ ಇರ್ತೀವಿ. ಸೊ ಅವತ್ತು ಇವ್ರು ಹಿಂದಿನ ದಿನ ಕೂಡ ಯಾವುದೋ ಒಂದು ಈವೆಂಟ್ ಅಲ್ಲಿ ಇದ್ರು, ಅದೆಲ್ಲ ಮುಗಿಸ್ಕೊಂಡು ಚೆನ್ನೈಗೆ ಬಂದ್ರು ರೆಕಾರ್ಡ್ ಮಾಡೋದಕ್ಕೆ ಅಂತ. ಸೊ ರೆಕಾರ್ಡಿಂಗ್ ಶುರು ಮಾಡಿದ್ರೆ ಯೂಶಲ್ ನಾನು ನೋಡಿದ್ದೀನಿ ಮಂಗ್ಲಿ ಅವರು ಒಂದು ಸಾಂಗ್ ನಮಗೆ ಕಣ್ಣು ಅದರಿಂದ ಅದಾದಾಗ 45 minutes 1 hour ವಿ ಫಿನಿಶ್. ಅದು ಪಸಂದಾಗನೇನು ಅಷ್ಟೇ, ಮ್ಯಾಕ್ಸಿಮಮ್ 1 hour ನಲ್ಲಿ ಆ ಸಾಂಗ್ಸ್ ಎಲ್ಲ ಫಿನಿಶ್ ಮಾಡಿದ್ರು. ಇದು ಆಲ್ಮೋಸ್ಟ್ 2 days ಲೆಕ್ಕ. ನಾವು ಹಾಡ್ಸಿರೋದು 2 days. ಬಟ್ ಕಂಟಿನ್ಯೂಷನ್ ಅವರು ಮಧ್ಯಾಹ್ನ 4 o'clock ನಾವು ಶುರು ಮಾಡಿದ್ದು ಸಾಂಗ್. ಫಸ್ಟ್ ಒಂದು ಕನ್ನಡ ವರ್ಷ ಒಂದು ಲ್ಯಾಂಗ್ವೇಜ್ ಶುರು ಮಾಡಿ ಬೆಳಗಿನ ಜಾವ 4 ಗಂಟೆ ತನಕ ರೆಕಾರ್ಡ್ ಮಾಡಿ, ಮತ್ತೆ ನೆಕ್ಸ್ಟ್ ಡೇ 10 ಗಂಟೆಗೆ ಬಂದು ಸಂಜೆ ತನಕ ರೆಕಾರ್ಡ್ ಮಾಡಿದ್ರು ಅವರು. ಅಂದ್ರೆ ಎಷ್ಟೊಂದು ಕಡೆ ಇಮಾನ್ ಸರ್ ಅವ್ರ ಟೀಮ್ ಅವರು
ಓಕೆ ಮಂಗಳೂರು ಸಾಕು ಅಂತಂದ್ರು ಇಲ್ಲ ಸರ್ ಈ ಕಂಪೋಸಿಷನ್ ಏನು ಒಂದು, ಯಾಕಂದ್ರೆ ತುಂಬಾ ಇದು ಟೆಕ್ನಿಕಲಿ ಕೂಡ ತುಂಬಾ ಚಾಲೆಂಜಿಂಗ್ ಇರುವಂತ ಸಾಂಗ್ ಇದೆ, ನಾನು ಯಾವುದು ಕಾಂಪ್ರಮೈಸ್ ಆಗಲ್ಲ, ನಾನು ಹಾಡ್ತೀನಿ. ಇಷ್ಟೊಂದು ಆಲಾಪನೆಗಳು ಈ ಲ್ಯಾಂಗ್ವೇಜ್ ಇದೆಯಲ್ಲ ಮೇಡಮ್ ಅದನ್ನೇ ಕಾಪಿ ಮಾಡಿ ಹಾಕೋ, ಇವಾಗ ಟೆಕ್ನಿಕಲಿ ಅದೆಲ್ಲ ಮಾಡ್ಬೋದು ನಾವು. ಬಟ್ ಅವ್ರು ಯಾವುದನ್ನು ಇಲ್ಲ ಬೇಡ ನಾನೇ ಹಾಡ್ತೀನಿ ಅದಷ್ಟು ಅಂತ ಅಂದ್ಬಿಟ್ಟು ಅವ್ರು ಈಗ ಅವ್ರು ಕೊಟ್ಟಂತ ಟೈಮಿಗೆ ನಾವು ಒಂದ್ ದಿವಸದಲ್ಲಿ ಎಲ್ಲ ರೆಕಾರ್ಡ್ ಮಾಡ್ಕೋಬಹುದು, ಇಲ್ಲ ಅಂತಂದ್ರೆ ಒಂದ್ ದಿವಸ ಬಿಟ್ಟು ಅವ್ರು ಮತ್ತೆ ಹೈದರಾಬಾದ್ ರೆಕಾರ್ಡ್ ಏನ್ ಬೇಕಾದ್ರೆ ಮಾಡ್ಬೋದು ಆಪ್ಷನ್. ಬಟ್ ಈ ಸಾಂಗ್ ಅಲ್ಲಿ ಅವ್ರಿಗೆ ಅಷ್ಟು ಇಷ್ಟ ಆಗಿ ಇಲ್ಲ ಸರ್ ನಾನು ರೆಗ್ಯುಲರ್ ಒಂದು ಪೆಪ್ಪಿ ನಂಬರ್ಸ್ ಡ್ಯಾನ್ಸ್ ನಂಬರ್ಸ್ ಇದೆಲ್ಲ ಹಾಡಿದ್ದೀನಿ. ಅವರು ಆಲ್ಬಮ್ಸ್ ಮಾಡ್ಬೇಕಾದ್ರೆ ಡಿವೋಷನಲ್ ಹಾಡ್ತಾರೆ, ಯೂಶುವಲ್ ಆಗಿ ತುಂಬಾ ಎಮೋಷನಲ್ ಆಗಿ ಡಿವೋಷನ್ ಸಾಂಗ್ ಹಾಡ್ತಾರೆ. ಇದ್ರಲ್ಲಿ ಏನೋ ಒಂದು ಡಿವೋಷನಾಲಿಟಿ ಇದೆ ಸರ್, ನಾನು ದಯವಿಟ್ಟು ನನಗೆ ಬಿಟ್ಟು ನಾನು ಈ ಸಾಂಗ್ ಹಾಡ್ತೀನಿ ಅಂತ ಬೆಳಗಿನ ಜಾವ 4 ಗಂಟೆ ತನಕ. ಇನ್ನೊಂದೇನಂದ್ರೆ ಅವ್ರಿಗೆ ಅವತ್ತು ಕಾಲ್ ಬೇರೆ ಸ್ಪ್ರೈನ್ ಆಗಿ ನಾನು ಅದೊಂದು ವಿಡಿಯೋ ಅವ್ರು ತೋರಿಸ್ತೀನಿ, ನಾನು ಹಿಂಗ್ ಹಿಡ್ಕೊಂಡು ನಿಂಚ ನಾನು ಅವ್ರ ಸಿಸ್ಟರ್ ಬಂದಿದ್ರು, ಹಿಂಗ್ ಇಬ್ರು ಹಿಡ್ಕೊಂಡು ಅವರು ಇಮಾನ್ ಸರ್ಗೆ ಫಸ್ಟ್ ಫ್ಲೋರ್ ಅಲ್ಲಿ ತನಕ ಕರ್ಕೊಂಡು ಹೋಗೋದು, ನಾವು ನಿಂತ್ಕೊಂಡು ಬೇರೆ ಹಾಡ್ಬೇಕು. ಎಷ್ಟು ಸ್ಟ್ರೈನ್ ಮಾಡ್ಕೊಂಡು ಹೋಗೋದು ನನಗೆ ಗೊತ್ತು. సార్ అప్పుడు ఏమన్నారు మేడం మనం క్లినిక్ కి వెళ్తున్నామా స్టూడియోకి వెళ్తున్నామా హాస్పిటల్ కి వెళ్తున్నామా స్టూడియోకి ಅಲ್ಲ ಅನಿಸ್ತಾ ಇತ್ತು ಅದು ಕರ್ಕೊಂಡು ಹೋಗ್ತಾರೆ, ಯಾರು ಹಾಸ್ಪಿಟಲ್ ಹೋಗ್ತಾರೆ, ಎಲ್ಲರೂ ಯಾರು ಫ್ಯಾಮಿಲಿ ಅವರು ಅಂತ ಅನ್ನೋ ತರ ಇತ್ತು. ಸೊ ಹಾಗಾಗಿ ಬಟ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನೆಕ್ಸ್ಟ್ ಡೇ ಆಲ್ಸೋ ಯು ಕ್ಯಾನ್ಸಲ್ಡ್ ಆಲ್ ಯುವರ್ ವರ್ಕ್ಸ್ ಅಂಡ್ you recorded this and that is the reason the song has come out so nice. You have been the biggest plus for this. Thank you so much sir. Iman sir biggest sir name kaadu. So yeah, thank you so much sir. Thanks a lot and all the best sir. All the best. Thank you. ಅದೇ ನಾನು ಹೇಳ್ತಾ ಇರೋದು ಅವ್ರು ಯೂಶುವಲ್ ಆಗಿ ಪೆಪ್ಪಿ ಸಾಂಗ್ಸ್ ಒಳ್ಳೆ ಮಾಡ್ತಾರೆ అంటే యూజువల్ గా మీరు పెప్పి సాంగ్స్ ఫాస్ట్ నంబర్స్ పాడతారు కదా, ఇది చాలా ఎమోషనల్ సాంగ్. ఎందుకు సెలెక్ట్ చేసుకున్నారు మురళి గారు? నాకు చాలా ఇష్టం. యాక్చువల్లీ నేను క్లాసికల్ బ్యాక్గ్రౌండ్ నుంచి వచ్చాను, బట్ ఫోక్ అందరికీ ఫోక్ బాగా నచ్చుతుంది, క్లాసికల్ అందరికీ నచ్చదు కదా. సో క్లాసికల్ నేర్చుకున్న వాళ్ళకి, క్లాసికల్ తెలుసుకున్న వాళ్ళకి క్లాసికల్ నచ్చుతుంది. సో అందుకని నేను ఫోక్ ఎక్కువ పాడేదాన్ని, దాన్ని బట్టి నాకు ఈ పెప్పి సాంగ్స్ ఫాస్ట్ నంబర్ సాంగ్స్ వచ్చేవి. బట్ ఇలా డీమాన్ సార్ లాగా కంపోజిషన్ అంటే కంపోజింగ్ చేయాలి అంటే చాలా కష్టం, అసలు ఎక్కడ కూడా చేయలేదు. సో అందుకని నాకు చాలా మంచిది అనిపించి, మెలడీ కదా ఎమోషనల్, నాకు చాలా ఇష్టం ఇలాంటి సాంగ్స్ పాడడం. సో అందుకని పాడాను, క్లాసికల్ సాంగ్స్ కానీ మెలడీ సాంగ్స్ కానీ పాడడం నాకు చాలా ಇಷ್ಟ. ನಮಗೂ ಅದು ಇದನ್ನ ತುಂಬಾ ಸಾಫ್ಟ್ವೇರ್ ಟೋನ್ ಬೇಕಾದ್ರೆ ಹೋಗ್ಬೋದಾಗಿತ್ತು. ಇನ್ನೊಂದು ಏನಾಗುತ್ತೆ ಅಂತಂದ್ರೆ ಇದೊಂದು ಬೇರೆ ಟೋನ್ ಅಂತ ಅನ್ಸುತ್ತೆ ನಮಗೆ, ಒಂದು ಕನೆಕ್ಷನ್ ಬೇರೆ ತರ ಫೀಲ್ ಆಗುತ್ತೆ ಅಂತ ಅನ್ನೋದಕ್ಕೋಸ್ಕರ ಇಮಾನ್ ಸರ್ ಈ ತರದ ಒಂದು ಟೋನ್ ಇದ್ರೆ ಚೆನ್ನಾಗಿದೆ. ಕಂಪೋಸಿಂಗ್ ಟೈಮಲ್ಲಿ ಹೇಳಿದ್ರು ಇದನ್ನ, ಇದು ಮೆಲೋಡಿಯಸ್ ಆಗಿ ಹೋಗಲ್ಲ, ಇದು ಒಂದು ಪೇನ್ ಇರುತ್ತೆ ವಾಯ್ಸ್ ಅಲ್ಲಿ, ಈ ತರ ಒಂದು ಟೋನ್ ಬೇಕು ಅಂತ ಅವ್ರು ಹೇಳಿದಕ್ಕೆ ನಾನು ಸರ್ ಮಂಗ್ಲಿ ಅವರು ಸೂಟ್ ಆಗ್ತಾರೆ ವಾಯ್ಸ್ ಸಾಂಗ್ ಪರ್ಫೆಕ್ಟ್ ಆಗಿರುತ್ತೆ ಅಂತ. ಕಂಪೋಸಿಂಗ್ ಟೈಮಲ್ಲೇ ಅವ್ರ ವಾಯ್ಸ್ನ ಅವ್ರ ಟೋನ್ನ ತಲೆಯಲ್ಲಿ ಇಟ್ಕೊಂಡೇ ಕಂಪೋಸಿಂಗ್ ಮಾಡಿದಂತ ಇದು ಸಾಂಗ್. ಸೊ ಅವ್ರು ಯಾವಾಗ ಅವ್ರ ಡೇಟ್ ವೇಟ್ ಮಾಡಿನೇ ನಾವು ಸಾಂಗ್ ರೆಕಾರ್ಡ್ ಮಾಡ್ಕೊಂಡಿದ್ದೀವಿ. ಸೊ ಹಾಗಾಗಿ ನಮ್ಗೆ ಇದ್ದೇನಂದ್ರೆ ಇಂಟೆನ್ಷನ್ ನನಗೇನಂದ್ರೆ ಓಕೆ ನಮ್ಮ ಫಿಲಮಲ್ಲೂ ಸಾಂಗ್ಸ್ ಕಂಟಿನ್ಯೂ ಆಗಿ ಹಿಟ್ ಆಗಿದೆ. ಅಂಡ್ ರಾಣಾ ಅವ್ರ ಫಿಲಮ್ ಮಾಡಿದಾಗ ಅನ್ನೋದು ಹೆಣ್ಣಿಗೂ ದೊಡ್ಡ ಹಿಟ್ ಸಾಂಗ್. ಬಟ್ ಸ್ಟಿಲ್ ಒಂದು ಸಿಂಗರ್ ಅಂತಂದ್ರೆ, ಒಂದು ಆಕ್ಟರ್ ಅಂತಂದ್ರೆ ನಾನು ನಂಬೋದು ವರ್ಸಿಟಾಲಿಟಿ ಇರುತ್ತೆ. ಏನ್ ರೆಗ್ಯುಲರ್ ಮಾಡ್ತಿದ್ದಾರೆ ಅದನ್ನ ಬ್ರೇಕ್ ಮಾಡಿ ಏನೋ ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ ಯಾವಾಗ. ಸೊ ಆ ನಿಟ್ಟಿನಲ್ಲಿ ನನಗೆ ಇದೊಂದು ರೆಗ್ಯುಲರ್ ಪ್ಯಾಟರ್ನ್ ಬ್ರೇಕ್ ಮಾಡಿ ಟ್ರೈ ಮಾಡಬೇಕು ಅಂತಾನೆ ತಗೊಳ್ಳೋ ಚಾನ್ಸ್. ಮಂಗ್ಲಿ ಮ್ಯಾಮ್, ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಅಂಡ್ ನಿಮ್ಮ ಡೆಡಿಕೇಶನ್ ಇಂದಾಗಿ ಹಾಡು ಬಹಳಷ್ಟು ಚೆನ್ನಾಗಿ ಬಂದಿದೆ. ಅಂಡ್ ಆಫ್ ಕೋರ್ಸ್ ಕರ್ನಾಟಕದಲ್ಲಿ ಬಹಳಷ್ಟು ಫ್ಯಾನ್ಸ್ ಇದ್ದಾರೆ ನಿಮಗೆ. ಸೊ ನಮ್ಮೆಲ್ಲರ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ಇದೀಗ ಏಳುಮಲೆ ಚಿತ್ರತಂಡದ ಪರವಾಗಿ ಮತ್ತೊಮ್ಮೆ ನಿಮ್ಮೆಲ್ಲರ ಚಪಾಳಿಯೊಂದಿಗೆ ಥ್ಯಾಂಕ್ ಯು ಸೋ ಮಚ್ ಮಂಗ್ಲಿ ಮ್ಯಾಮ್. ನಮ್ಮ ಹಾಡನ್ನ ಮತ್ತಷ್ಟು ಬ್ಯೂಟಿಫುಲ್ ಆಗಿ ನಮ್ಮೆಲ್ಲರಿಗೂ ಕೂಡ ತಲುಪಿಸಬೇಕಾಗಿ ಥ್ಯಾಂಕ್ ಯು. ಅವರಿಗೆ ಅವರದ್ದೇ ಆದಂತಹ ಅಭಿಮಾನಿ ಬಳಗ ಇದೆ. ನಮ್ಮ ಕನ್ನಡದಲ್ಲೂ ಕೂಡ ನಟ ಸಾರ್ವಭೌಮ, ಕೋಟಿಗೊಬ್ಬಟ್ಟು ಇಂತಹ ಸಿನಿಮಾಗಳಿಗೆ ಬ್ಯೂಟಿಫುಲಿ ಮ್ಯೂಸಿಕ್ ಅನ್ನ ಕೊಟ್ಟಂತಹ ನಮ್ಮ ಹೆಮ್ಮೆಯ ಸಂಗೀತ ನಿರ್ದೇಶಕರ ಬಗ್ಗೆ ಒಂದು ಸ್ಪೆಷಲ್ ಭೇಟಿ ಇದೆ. ಮೊದಲಿಗೆ ಭೇಟಿ ನೋಡ್ಕೊಂಡು ಬರೋಣ ಬನ್ನಿ. ಭೇಟಿ ಆಗ್ತಾ ಇದೆ ಕನ್ನಡದಲ್ಲಿ ಮತ್ತೆ ನಮ್ಮ ಜೊತೆಯಾಗಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಎಲ್ಲ ಜರ್ನಿ ಬಗ್ಗೆ ಮಾತನಾಡಬೇಕು. ಬಿಫೋರ್ ದ್ಯಾಟ್ ನಿಮ್ಗೆ ಈ ಹಾಡು ಎಷ್ಟು ಸ್ಪೆಷಲ್ ಅದ್ರ ಬಗ್ಗೆ ಮಾತಾಡೋಣ ಸರ್. All praise, glory, wisdom, and thanksgiving goes to my Lord and Savior Jesus Christ. Very good morning to one and all. I feel so happy. First, my sincere apologies for not speaking the language, but I'll try my level best, at least for the next film when I come here, I should converse in Kannada. First of all, I'd like to thank the people of
Karnataka for being so kind to me for the past 2 films. In fact, the first 2 films was with my producer, Rongley Venkatesh sir, of course with the director K.S. Ravikumar sir, and with Pavan Valaya. The initial 2 films were like, it had a lot of pleasant memories, working with Sudeep sir and working with the late Puneet sir. And now, Tarun sir, thank you so much for roping me in for Yermala. And Tarun is such a sweetheart, and in fact, the very first time I met him, and he's the one who introduced me to Mr. Puneet sir. And I heard his story. The story was fabulous, so intense. In fact, the total story, it's a love journey, and the characters sketched in the film in the form of Rana and Priyanka doing their pivotal roles. I was like totally taken back because I'm just working on the background score of the film and watching these 2 main leads' performances were like outstanding, and really enjoying the process of it. And the first question after watching the film, it was who's the DOP? And Adwaita, you have done amazingly well, because usually on the technical aspect, while watching the double poster or just watching the rough copy, the cinematographers tend to say post-DI, post-grading things will get better, sir. That's the usual phrase I used to get from cinematographers. But this time, when I watched the rough copy of it, I was like totally blown away by the kind of shots he had composed, and then the lighting, the framing, everything was out of the world. So my hearty wishes for that. And of course, it'll look more fabulous after grading also. My sincere wishes to that. And Nagarjun, thank you so much, brother, because while penning the Telugu as well as the Tamil version of the songs, your Kannada version helped a lot for the other Telugu lyricists and the Tamil lyricists, because the kind of intensity you had implied on the Kannada lyrics, it had driven the other lyricists also, in fact, to scale up a little more. Hey, this is something else, and we have to do something on those lines. And thank you so much for setting up the standard in Kannada. So sweet of you, and it was so nice to have you in my studio and working on the songs. And this film, Yermala, and this song especially, Kaparo, I would like to thank Mangli. Mangli, you've been extremely well in rendering, in rendering songs like this, and your voice is so divine. I see the divinity in your voice every time. Even if you sing, the other style of songs, I see a divinity in your voice, and I want to say, just take care of your voice, because God has given you a wonderful blessing, and take care of your voice, because the talent and then the musicality an artist wants to strive himself, wants to push boundaries himself, that he can do with his own intelligence, but the kind of voice that's totally God-given, and you have a wonderful voice, and it's a gift from God, and happy wishes to that. So Tarun and Atlanta Nagendra both have jointly produced this film. A rare quality of a director who also turns into a producer that I see with Mr. Tarun sir, because usually directors, they have many other things running in their mind, but when they come to production, of course they do production, but it happens always in a parallel world. It doesn't happen in their primary world. But you have taken this film totally in your hands, and you have micromanaged each and every detail of it, sir. So that I would like to heartily congratulate for that. In fact, investing the time for it, because that is more important. Because giving your time, because giving a time to another team. Of course, you are producing it, but you can also direct a film parallelly. But allotting time for a process like 7 to 8 months or even a year for a film, where you are just a producer, a director taking the seat of a producer and giving that time to your production is something I'm awestruck for that, sir. So hearty wishes for that. And the total team of Yermala,
thank you so much. Rana, once again, hearty wishes. And Priyanka, hearty wishes. Even I'm a person from television. I started my career from television. And I see you very promising in film, and you look fabulous, and you look like a next door girl, which usually, Indian films and then the audiences love the next door girl image, and you have that, and God be with you. And thank you so much for all the special dignitaries who are here. You have been so kind, man, to be here and to release in fact all three languages versions. Thank you so much. Thank you so much for your time, and we are so honored and blessed. Thank you, thank you. Iman sir, before you leave, you are very, very special to us, and you have worked with Puneet Rajkumar sir, Sudeep sir. Can you please share a few experiences? They both have been wonderful darlings to work with, because I always feel, because I'm in a state far away and doing my work in my studio and sending only the song files through mail or through WhatsApp. And I always used to, imagine how people would react there, whether they will actually like my work or, there's like no other compulsion, because they have fantastic technicians down there in Bangalore. Why do they need a person from Chennai? This question usually comes into my mind. But, keeping all the belief and keeping all trust in you, that to a person from another state, because India is, a wonderful country, so diverse, and you have, even in 400-500 kilometers away, you have different food, different languages, and different kind of people, different costumes, everything we all around. But a person from another state believing someone from another state, from another person who speaks some other language, and just believing their own musical talent, that is something so precious to me. And I feel really happy that the kind of impression Mr. Sudeep as well as Mr. Puneet sir had on me for the first initial two projects. I'm so blessed to be here. And in fact, the first film, Koti Gopatu, the Salu Tilave song, is being the kind of appreciation I get even today, till date. It's been fantabulous, and I thank every Kannadiga for all the love for that, and even for the songs of Narasimha Varma, and now recently I'm sure pouring it out for Yelmala songs. Thank you so much. This film has 3 songs and the background score, and it's a very intense film. And in this film especially, I don't see songs as a standalone aspect of the film. It is like merged with the score. It is more of a musical treatment which happens. So the songs doesn't like, okay, from here the song starts. No, it is also a point of narrating something musically with lyrics. So that's how we feel while composing the songs of this film. We have our general Indian sensibilities also, that usually works. And then you have a general sensibility down south. Whether we work for Tamil songs or we work for Kannada songs or Telugu songs or Malayalam songs, we generally have this southern connectivity. I think over here the emotions really work well, and even the tunes which we compose, it has to be Indian, it has to be regional. So with that connectivity, I think that's the only connect I have with the other languages. So that's how we work here. Okay, thank you so much, Iman sir. It is Nardeeshakuru, writer ಪುನೀತ್ ರಂಗಸ್ವಾಮಿ ಅವರಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ಕೊಡ್ತಾ ಇದ್ದೀವಿ. ಪುನೀತ್ ಅವರೇ, ಕಾಪಾಡೋ ದೇವರೇ ರಿಲೀಸ್ ಆಗಿದೆ, ನಿಮ್ಮ ಮಾತು. ಎಲ್ಲರಿಗೂ ನಮಸ್ತೆ. ಇವತ್ತು ನನಗೆ ತುಂಬಾ ಸ್ಪೆಷಲ್ ಡೇ. ಒಂದು ಡೈರೆಕ್ಟರ್ ಅನ್ನೋದಕ್ಕಿಂತ ನನಗೆ ಸುಧಾ ರಾಣಿ ಮೇಡಮ್, ಶ್ರುತಿ ಮೇಡಮ್ ಮತ್ತೆ ತಾರಾ ಮೇಡಮ್ ಬಂದಿದ್ದಾರೆ. ಹಾಗಾಗಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಅವ್ರ ಸಿನಿಮಾಗಳನ್ನ ನೋಡ್ಕೊಂಡು ಬೆಳೆದಿತ್ತು. ನಾನು ಅಷ್ಟೇ, ನನ್ನ ತಂದೆ ತಾಯಿ ಕೂಡ ಅವ್ರ ಸಿನಿಮಾಗಳು ನೋಡ್ಕೊಂಡು ನಿಜ ಮೇಡಮ್. ಅಮ್ಮ ನಿಮ್ ದೊಡ್ಡ ಫ್ಯಾನು ಹೇಳ್ತಿದ್ರು, ಏನೋ ಶ್ರುತಿ ಮೇಡಮ್ ಬಂದಾಗ ನನಗೆ ಎಕ್ಸ್ಪ್ಲೇನ್ ಅಂತ. ಹಾಗಾಗಿ ಅವ್ರು ಬಂದಿರೋದು ನನಗೆ ತುಂಬಾ ಖುಷಿಯಾಗಿದೆ. ಮತ್ತೆ ಇನ್ನೊಂದು, ಇದು ಮ್ಯೂಸಿಕ್ ಸಾಂಗ್ ರಿಲೀಸ್ ಇರೋದ್ರಿಂದ ನಮ್ಮ ಸಿನಿಮಾಗೆ ಹೀರೋ ನಾನು ಯಾವಾಗಲೂ ಇಮಾನ್ ಸರ್ ಅಂತಾನೆ ಹೇಳ್ತಿರ್ತೀನಿ.
ನಾನು ಕತೆ ಬರ್ಕೊಂಡಾಗ ಕತೆಗೆ ಹೀರೋ ಆಗಿ ರಾಣಾ ಸರ್, ಹೀರೋಯಿನ್ ಆಗಿ ಪ್ರಿಯಾಂಕ ಅವ್ರನ್ನ ಆಯ್ಕೆ ಮಾಡ್ಕೊಂಡ್ವಿ. ಬಟ್ ಅದೊಂದು ಸಿನಿಮಾ ಆಗ್ಬೇಕು ಅಂತಂದಾಗ ಅದಕ್ಕೆ ಹೀರೋ ಆಗಿ ನಮ್ಮ ಇಮಾನ್ ಸರ್, ಹೀರೋಯಿನ್ ಆಗಿ ನಮ್ಮ ಅದ್ವೈತ್ ಸರ್ೇ ಮಾಡ್ಬೇಕಾಗಿದೆ. ಏನಕ್ಕೆ ಕತೆಯಲ್ಲಿ ಪೇಪರ್ ಅಲ್ಲಿ ಬರೀಬೇಕಾದ್ರೆ ಒಂದು ವಿಷನ್ ಇರ್ತದೆ, ಒಂದು ವಿಜುವಲ್ ಆಗಿ ಕನ್ವರ್ಟ್ ಆಗಬೇಕು ಅಂತಂದ್ರೆ ಇಷ್ಟು ಜನರದ್ದು ಸ್ಟ್ರೆಂತ್ ಸೇರ್ಲೇಬೇಕು. ಅಂದ್ರೆ ಈಗ ನನಗೆ ತರುಣ್ ಸರ್ ಇರ್ಬೋದು, ಸಿನಿಮಾ ಮೇಕಿಂಗ್ ಮಾಡ್ಬೇಕಾದ್ರೆ ಯಾವುದೇ ರೀತಿ ಕೊರತೆ ಇಲ್ಲದೆ ಬಂದಿರೋದೇ ಇವತ್ತು ಇಷ್ಟು ವಿಜುವಲ್ಸ್ ಮಾತಾಡ್ತಿದ್ದಾರೆ. ನನಗೆ ಸಿನಿಮಾ ಚೆನ್ನಾಗಿದೆ, ತುಂಬಾ ಚೆನ್ನಾಗ್ತಿದೆ ಅಂತ ಹೇಳಿದ್ರೆ ಅದು ಬರೀ ಒಬ್ರು ಕೆಲಸ ಇರಲ್ಲ, ಇಷ್ಟು ಜನರದ್ದು ಶಕ್ತಿ ಸೇರಿರುತ್ತೆ. ಯಾಕೆಂದ್ರೆ ನಾವು ಫಾರೆಸ್ಟ್ ಶೂಟ್ ಮಾಡೋದ್ರಿಂದ ಅದು ಲೊಕೇಶನ್ ಪರ್ಮಿಷನ್ ಇಂದ ಹಿಡಿದು ಅದು ನಮ್ಮ ಮ್ಯಾನೇಜರ್ ನರಸಿಂಹ ಇರ್ಬೋದು, ಸೂರಜ್ ಇರ್ಬೋದು, ನಮ್ಮ ರಾಮ್ ಅವ್ರು ಇರ್ಬೋದು, ಎಲ್ಲರೂ ಸೇರಿಸಿ ಆಗಿರೋ ಎಫರ್ಟ್ ನಮ್ಗೆ ಇವತ್ತು ನೋಡ್ತಾ ಇದ್ರೆ ಒಂದು ಖುಷಿ ಸಿಗುತ್ತೆ. ಒಂದು ಸೆಟ್ ಹುಡುಗ ಕೂಡ ಅಲ್ಲಿ ಮಾಡೋ ಒಂದು ಕೆಲಸನೇ ನಮ್ಗೆ ಇವತ್ತು ಈ ರಿಸಲ್ಟ್ ಬಂದಿರೋದು. ಹಾಗಾಗಿ ನಾನು ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಅಂದ್ರೆ ಪರ್ಟಿಕ್ಯುಲರ್ ಒಬ್ಬರಿಗೆ ಅಂತ ಹೇಳೋದು, ಅಷ್ಟು ಶ್ರಮ ನನಗೆ ನೋಡ್ತಿದ್ರೆ ಒಂದು ಖುಷಿ ಆಗುತ್ತೆ. ಅಂದ್ರೆ ನಾನು ಮಾಡಿರೋ ಸಿನಿಮಾ, ನಾನು ಡೈರೆಕ್ಷನ್ ಮಾಡಿರೋ ಸಿನಿಮಾ ಅಂತ ನೋಡ್ತಾ ಇದ್ರೆ ಇಷ್ಟು ಚೆನ್ನಾಗಿ ಕಾಣುತ್ತಲ್ಲ ಅಂತ, ಇನ್ಕ್ಲೂಡಿಂಗ್ ಒಂದು ಪೋಸ್ಟರ್ ಡಿಸೈನ್ ಮಾಡೋರು ಕೂಡ ತುಂಬಾ ಕೌಂಟ್ ಆಗ್ತಾ ಹೋಗ್ತಾರೆ. ಅಂದ್ರೆ ಎಲ್ಲರದ್ದು ಒಂದು ಎಫರ್ಟ್ ಇವತ್ತು ಈ ಕ್ವಾಲಿಟಿನ ತಂದುಕೊಂಡಿದೆ. ಫಸ್ಟ್ ಆಫ್ ಆಲ್ ನಾನು ಇಮಾನ್ ಸರ್ ಬಗ್ಗೆ ಮಾತಾಡ್ಬೇಕಂತಂದ್ರೆ, ನಾನು ಲಿರಿಕ್ ರೈಟರ್ ಆಗಿ ಇಂಡಸ್ಟ್ರಿಯಲ್ಲಿ ಗುರುತಿಸ್ಕೊಂಡಿರೋದು, ಅದನ್ನ ಅವಕಾಶ ಮಾಡಿಕೊಟ್ಟಿದ್ದು ಕೂಡ ತರುಣ್ ಸರ್. ನಮಗೆ ಗುರು ಶಿಷ್ಯರು ನಿರ್ದೇಶಕರು ಇದ್ದಾರೆ, ನಮಗೆ ನಾವು ಜೊತೆಲೆ ಕೊಲೀಗ್ ಆಗಿ ಕೆಲಸ ಮಾಡಿದ್ದು. ಬಟ್ ನಾನು ಪ್ರೀತಿಯಿಂದ ಜಡೇಶ್ವರ ಅಂತಾನೆ ಕರೆಯೋದು ಯಾವಾಗ ಜಡೇಶ್ವರನ. ಅದಾದ ತಕ್ಷಣ ನೆಕ್ಸ್ಟ್ ಕಾಟನದಲ್ಲಿ ತರುಣ್ ಸರ್ ಜೊತೆ ವರ್ಕ್ ಮಾಡಿದೆ, ಅಲ್ಲೂ ಕೂಡ ಒಬ್ಬ ಲಿರಿಕ್ ಬರೆಯೋ ಅವಕಾಶ ಸಿಕ್ತು, ಅದು ತುಂಬಾ ಚೆನ್ನಾಗಿತ್ತು. ನನಗೆ ಇಮಾನ್ ಸರ್ದು ಪರಿಚಯ ಹೇಗೆ ಅಂದ್ರೆ, ಆಕ್ಚುಲಿ ಇಮಾನ್ ಸರ್ ಹೆಸರಿಂದ ಪರಿಚಯ ಇಲ್ಲ ನನಗೆ, ಅವ್ರ ಸಾಂಗ್ ಇಂದಾನೆ ನನಗೆ ಪರಿಚಯ. ನಾನು ಕೇಳಿದ ಅಷ್ಟು ಅದ್ಭುತವಾದ ಸಾಂಗ್ಸ್ ಇಮಾನ್ ಸರ್ ಮ್ಯೂಸಿಕ್ ಅಂತಾನೆ ಗೊತ್ತಾಗಿತ್ತು ನನಗೆ. ಅಂದ್ರೆ ಅವ್ರ ಸಾಂಗ್ ಇಂದಾನೆ ನನಗೆ ತಲುಪಿರೋದು. ಬೀಯಿಂಗ್ ಎ ಲಿರಿಕ್ ರೈಟರ್ ಆಗಿ ನನಗೆ ಅವರು ಮ್ಯೂಸಿಕ್ ಅಲ್ಲಿ ಲಿರಿಕ್ ಬರೀಬೇಕು ಅನ್ನೋದೇ ಒಂದು ದೊಡ್ಡ ಡ್ರೀಮ್ ಇರುತ್ತೆ. ಅದರಲ್ಲಿ ನಾನು ಡೈರೆಕ್ಷನ್ ಮಾಡಿರೋ ಸಿನಿಮಾದಲ್ಲಿ ಇಮಾನ್ ಸರ್ ಇದ್ದಾರೆ ಅನ್ನೋದೇ ನಂದು ಆಕ್ಚುಲಿ ನನ್ನ ಇಡೀ ನನ್ನ ಲೈಫಲ್ಲೇ ಒಂದು ಬೆಸ್ಟ್ ಮೂಮೆಂಟ್ ಅಂತ ಅನ್ಕೋತಿದ್ದು. ಮಂಗ್ಲಿ ಮೇಡಮ್ ತುಂಬಾ ಒಳ್ಳೊಳ್ಳೆ ಸಾಂಗ್ಗಳು ಕೊಟ್ಟಿದ್ದಾರೆ. ನಾವಿದು ಸಾಂಗ್ ಬರ್ಸಿ ಎಲ್ಲ ಆಡಿ ಎಲ್ಲ ಫಿಕ್ಸ್ ಆಗಿತ್ತು ಸಾಂಗು. ಯಾವಾಗ ಮಂಗ್ಲಿ ಮೇಡಮ್ ವಾಯ್ಸ್ ಬಿಡ್ತು ಅದು ಡಬಲ್ 100 ಹೊಡಿತಾರಲ್ಲ ಆ ಥರದ್ದು ಒಂದು ಸಾಂಗ್ ಇದೆ. ಮತ್ತೆ ತುಂಬಾ ಚೆನ್ನಾಗಿ ತುಂಬಾ ಎಮೋಷನಲ್ ಆಗಿದೆ ಸಾಂಗ್. ನನಗೆ ಮತ್ತೆ ವಿಜುವಲ್ ಮಾಡ್ಕೊಂಡಿದ್ವಿ ಸಿನಿಮಾ ಜೊತೆ ಏನೇನಿದು ಎಲ್ಲವೂ ಕಂಟೆಂಟ್ ಎಲ್ಲ ಮಾಡ್ಕೊಂಡಿದ್ವಿ. ಅದಾದ್ಮೇಲೆ ಸಾಂಗ್ ಕಂಪೋಸರ್ ಆಗಿತ್ತು, ಅದಾದ್ಮೇಲೆ ಆಡಿದ್ದು. ಏನ್ ವಿಜುವಲ್ಸ್ ತೆಗ್ದಿದೀವೋ ಅದನ್ನ ಡಬಲ್ ಟೈಮ್ ಬೆಟರ್ ಮಾಡುವಷ್ಟು ತುಂಬಾ ಚೆನ್ನಾಗಿ ಮೇಡಮ್ದು ವಾಯ್ಸ್ ಇರ್ಬೋದು, ಮತ್ತೆ ಸರ್ದು ಮ್ಯೂಸಿಕ್ ಇರ್ಬೋದು. ಮತ್ತೆ ಇನ್ನೊಂದು ಈ ಸಾಂಗ್ ಬೆಸ್ಟ್ ಪಾರ್ಟ್ ಬಂದು ನಾಗಾರ್ಜುನ ಶರ್ಮಾ ಲಿರಿಕ್ ರೈಟರ್. ನಾನು ಒಬ್ಬ ಲಿರಿಕ್ ರೈಟರ್, ನಾವು ಒಟ್ಟಿಗೆ ಡಿಸ್ಕಸ್ ಮಾಡ್ತಾ ಇರ್ತೀವಿ. ಬಟ್ ಇದನ್ನು ತುಂಬಾ ಎಷ್ಟು ಚೆನ್ನಾಗಿ ಒಳ್ಳೆ ಅದ್ಭುತವಾದ ಸಾಂಗ್ ಅಂದ್ರೆ ನಮ್ಮ ಕತೆಗೆ ಪೂರ್ವವಾಗಿ ಬಳಸಿದ್ದಾರೆ ಅಂತಂದ್ರೆ, ನೀವು ಆ ಸಾಂಗ್ ಫುಲ್ ಕೇಳಿದಾಗ ಗೊತ್ತಾಗುತ್ತೆ. ಒಬ್ಬ ಪ್ರೇಮಿನ ಒಬ್ಬ ಭಕ್ತನಿಗೆ ಕಂಪೇರ್ ಮಾಡಿ ಇಡೀ ಸಾಂಗ್ ನರೇಟ್ ಮಾಡಿರೋದು. ಅಂದ್ರೆ ನಿನಗೆ ಒಂದು ಹೂವು ಕೊಟ್ಟು ಬೇಡ್ಕೊಡುವಂತ ಒಬ್ಬ ಭಕ್ತ, ಒಂದು ಪ್ರೇಯಸಿಗೆ ಒಂದು ಹೂವು ಕೊಡುವಂತ ಒಬ್ಬ ಪ್ರೇಮಿ, ಇಬ್ರು ಒಂದೇ ಅಲ್ವಾ? ಇಬ್ರು ಸಮಾನವಾಗಿ ನೋಡೋದು. ನಿಮ್ ಭಕ್ತರನ್ನ ನೀನ್ ಕಾಪಾಡೋದು ಎಷ್ಟು ನಿನಗೆ ಮುಖ್ಯನೋ, ಒಬ್ಬ ಪ್ರೇಮಿನೂ ಕೂಡ ಕಾಪಾಡೋದು ನಿಂದ ಕರ್ತವ್ಯ ಅನ್ನೋದು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಇಡೀ ಸಾಂಗು ನಂದು ಆ ಸಿನಿಮಾ ಮೂಡಲ್ಲೇ ಇರೋ ತರದೊಂದು ಸಕ್ಸಸ್ಫುಲ್ ಲೈನ್ ಗಳನ್ನ ಬರ್ಕೊಂಡಿದ್ದಾರೆ. ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಅಂದ್ರೆ ಇದು ಒಂಥರ ಥ್ಯಾಂಕ್ಸ್ ಹೇಳೋ ಸ್ಟೇಜ್ ಅಲ್ಲದೆ ಎಲ್ಲರೂ ಅವ್ರ ಕೆಲಸನ ಅಷ್ಟು ಅದ್ಭುತವಾಗಿ ಮಾಡಿರೋದ್ರಿಂದನೇ ಒಂದು ರೌಂಡ್ ಅಪ್ ಒಂದು ಸಾಂಗ್ ಆಗಿದೆ ಅಂತ ಹೇಳ್ತೀನಿ. ಇದು ಸಾಂಗ್ ಇವೆಂಟ್ ಆಗಿರೋದ್ರಿಂದ ಸಾಂಗ್ ಬಗ್ಗೆ ಮಾತ್ರ ಮಾತಾಡಿ ಮುಗಿಸ್ತಾ ಇದ್ದೀನಿ. ಎಲ್ಲರೂ ಬಂದಿರುವಂತಹ ಮಾಧ್ಯಮ ಮಿತ್ರರಿಗೆ ಮತ್ತೆ ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಅಂದ್ರೆ ಸಿನಿಮಾ ಮುಖಾಂತರ ಏನೇನಾದ್ರು ಸರ್, ಇದು 20 years ಬ್ಯಾಕ್ ನಡೆದಿರುವಂತ ಒಂದು ಕಥೆ ಸರ್. ಇದು 20 years ಬ್ಯಾಕ್ ನಾನು PUC 10th ಮುಗಿಸಿ PUC ಓದ್ತಾ ಇದ್ದ ಟೈಮಲ್ಲಿ, ಆ ಟೈಮಲ್ಲಿ ನಡೆದಿದ್ದ ಇನ್ಸಿಡೆಂಟ್. ನಾವು ಅವಾಗ ನ್ಯೂಸ್ ಪೇಪರ್ ಆಗಲಿ ಟಿವಿಯಲ್ಲಿ ಆಗಲಿ ಓದಿದ್ವಿ. ಅದೊಂದು ಇನ್ಸಿಡೆಂಟ್ ಆಗಿ ನಾವು ಅದನ್ನು ಓದ್ಕೊಂಡು ಹೋಗಿದ್ವಿ. ಬಟ್ ಆಫ್ಟರ್ 20 years ಅದನ್ನ ಒಂದು ಸಿನಿಮಾ ಕನ್ವರ್ಟ್ ಮಾಡಬೇಕು ಅನ್ನೋದು ಒಂದು ಮೆಚುರಿಟಿ ನನಗೂ ಬಂದಿತ್ತು. ಇದೊಂದು ಸಿನಿಮಾ ಆಗೋ ಕಂಟೆಂಟ್ ಅಲ್ವಾ ಅಂತ ಅನ್ಸಿತ್ತು ಸರ್. ಹಾಗಾದ್ರೆ ನಾನು ಸಿನಿಮಾ ಮಾಡೋದು. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಇದೀಗ ಎಲ್ಲರೂ ಟೆನ್ಷನ್, ಅವನು ಬೆಳೆದಿರೋದು ಓಕೆ, ಅವ್ರ ತಾಯಿನೂ ಸಿನಿಮಾ ನೋಡ್ಕೊಂಡು ಬೆಳೆದ್ರು ಅಂದ್ಬಿಟ್ಟು ಟೆನ್ಷನ್. ಇದೀಗ ನಮ್ಮ ಏಳುಮಲೆಯ ನಿಜವಾದ ಕನಸುಗಾರ, ನಮ್ಮ ಕನ್ನಡ ಚಿತ್ರರಂಗಕ್ಕೆ ಸಿಕ್ಕಂತಹ ಅದ್ಭುತ ನಿರ್ದೇಶಕರು, ಅಷ್ಟೇ ಪ್ಯಾಷನೇಟ್ ಪ್ರೊಡ್ಯೂಸರ್. ಎಲ್ಲರೂ ಹೇಳೋ ಹಾಗೆ ಪ್ರತಿ ಹೆಜ್ಜೆಯಲ್ಲೂ ವಿದೌಟ್ ಎನಿ ಕಾಂಪ್ರಮೈಸ್ ಕ್ವಾಲಿಟಿ ಬರಬೇಕು, ಚಿತ್ರ ಜನ ಮೆಚ್ಚಬೇಕು ಅನ್ನುವಂತಹ ನಿಟ್ಟಿನಲ್ಲಿ ತುಂಬ ಪ್ಯಾಷನೇಟ್ ಆಗಿ ನಿರ್ಮಾಣವನ್ನ ಮಾಡ್ತಾ ಇರುವಂತಹ, ದಯವಿಟ್ಟು ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ತರುಣ್ ಕಿಶೋರ್ ಸುಧೀರ್ ಸರ್ ವೇದಿಕೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ತರುಣ್ ಸರ್.
ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಾನು ತಾರಮ್ಮ, ಗಿರಿಯಮ್ಮ, ಶ್ರುತಿ ಮೇಡಮ್ ಅವರು, ಸುಧಾ ನಮಗೆ ಥ್ಯಾಂಕ್ ಯು ಹೇಳ್ತೀನಿ. ಈ ಸಾಂಗ್ನ ಬ್ಲೆಸ್ ಮಾಡಿ ನಮಗೆ ಲಾಂಚ್ ಮಾಡಿಕೊಟ್ಟಿದ್ದಕ್ಕೆ. ದಿ ಓನ್ಲಿ ರೀಸನ್ ಅವ್ರು 3 ಜನ ಬರೋದಕ್ಕೆ ನನಗೆ ಇವತ್ತು ರಕ್ಷಾಬಂಧನ್ ಒಂದು ಫೀಮೇಲ್ ಓರಿಯೆಂಟೆಡ್ ಸಾಂಗ್, ಒಂದು ಹೈ ಎಮೋಷನ್ಸ್ ಇದೆ. ಸೊ ಆ ಥರ ಇದ್ದಕ್ಕೋಸ್ಕರ ನನಗೆಲ್ಲೋ ನಮ್ಮ ಅಕ್ಕಂದ್ರ ಥರ ಬಂದು ಅವ್ರು ಬಂದು ಬ್ಲೆಸ್ ಮಾಡಬೇಕು ಅಂತಿತ್ತು. ಸೊ ದಟ್ ವಾಸ್ ದ ರೀಸನ್ ನಾನು ಅವ್ರು 3 ಜನ ಕರ್ಸಿದ್ದಲ್ಲಿ. ಆ್ಯಂಡ್ ಅವ್ರಿಗಿಂತ ಬೆಟರ್ ನನಗೆ ಯಾರು ಖಂಡಿತವಾಗ್ಲೂ ನನ್ನ ತಲೆಗೆ ಬರಲಿಲ್ಲ. ಆ್ಯಂಡ್ ಈಗ ಯೂಶಲಾಗಿ ನಾವು ಹೇಳ್ತೀವಿ, ಏನು ನೋಡೋಕ್ಕೆ ಚೆನ್ನಾಗಿದೆ, ನೀನು ಕಣ್ ಚೆನ್ನಾಗಿದೆ, ಇವ್ರ ಸ್ಮೈಲ್ ಚೆನ್ನಾಗಿದೆ, ಪರ್ಸನಾಲಿಟಿ ಚೆನ್ನಾಗಿದೆ ಅಂತ ಎಲ್ಲರೂ ಹೇಳ್ತೀವಿ. ಆದರೆ ಅದಷ್ಟು ನಿಂತಿರೋದು ಏನು ಅಂತಂದರೆ ಒಂದು ಬ್ಯಾಕ್ ಬೋನ್. ಅದು ಕಾಣಿಸಲ್ಲ ಅಷ್ಟೇ ನಮಗೆ. ಮಿಕ್ಕಿದೆಲ್ಲನೂ ವಿಸಿಬಲ್ ಇರುತ್ತೆ, ಒಂದು ಬ್ಯಾಕ್ ಬೋನ್ ಕಾಣಿಸಲ್ಲ. ಅದಕ್ಕೆ ಚೂರು ಡ್ಯಾಮೇಜ್ ಆದ್ರೂ ಇಡೀ ಅಂದ ಇಡೀ ಚಂದ ಎಲ್ಲನೂ ಮೈನಸ್ ಆಗ್ಬಿಡುತ್ತೆ. ಹಾಗೆ ಒಂದು ಬ್ಯಾಕ್ ಬೋನ್ ರಾಜವನ್ನ ಈ ಸಿನಿಮಾಗೆ. ಸಿನಿಮಾ ಅಂತಲ್ಲ, ಎನಿಥಿಂಗ್ ಫಾರ್ ದಟ್ ಮ್ಯಾಟರ್. ಅದು ನನ್ನ ಪರ್ಸನಲ್ ಲೈಫ್ ಇರ್ಬೋದು, ನನ್ನ ಜರ್ನಿ ಇರ್ಬೋದು, ಒಳ್ಳೇದು ಕೆಟ್ಟದ್ದು ಆ ಥರ ಏನಿದ್ರು ಈಸ್ ಬೀನ್ ಲೈಕ್ ದಟ್. ಸೊ ಅಣ್ಣ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇವತ್ತು ಸಾಂಗ್ ಲಾಂಚು. ಸೊ ನಾನು ಅದ್ರ ಬಗ್ಗೆನೇ ಹೆಚ್ಚು ಮಾತಾಡಬೇಕು ಅಂತ ಅನ್ಕೋತೀನಿ. ಫಸ್ಟ್ ನಾನು ನಾಗಾರ್ಜುನ ಶರ್ಮಾ ಬಗ್ಗೆ ಹೇಳಬೇಕು. ಯೂಶುವಲ್ ನಾನು ಸಿನಿಮಾಗಳು ಮಾಡಿದ್ರೆ ಏನಾಗುತ್ತೆ ಅಂತ ಲಿರಿಕ್ ರೈಟರ್ ಹತ್ರ ಹೋದಾಗ ಸೀನ್ ಏನು, ಕತೆ ಏನು, ಆ ಥರದ್ದೇ ಇರುತ್ತೆ. ಹಾಗೇನೆ ಎಕ್ಸ್ಪ್ಲೇನ್ ಮಾಡಿ ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೋ ಅವ್ರಿಗೆ ಅದನ್ನ ಅರ್ಥ ಮಾಡಿಸಿ ನಾವು ಲಿರಿಕ್ಸ್ನ ಬರ್ಸ್ಕೊಂಡಿರ್ತೀವಿ. ಆದರೆ ಈ ಸತಿ ಏನಾಯಿತು, ಫಸ್ಟ್ ನಾವು ಕತೆ ರೀಡಿಂಗಲ್ಲೇ ನಾಗಾರ್ಜುನ ಶರ್ಮಾ ಅವ್ರನ್ನ ಕೂರಿಸ್ಕೊಂಡಿದ್ವಿ. ಅಂದರೆ ಇಡೀ ಕತೆ ರೀಡಿಂಗ್ನೇ ಕೊಟ್ಟಿದ್ವಿ ನಾವು. ಇನ್ನು ಸಾಂಗ್ ಸಿಚುವೇಶನ್ ಅದೆಲ್ಲ ಏನೂ ಇದ್ದೇ ಇರ್ಬೇಕಾದ್ರೆ ಕತೆ ರೀಡಿಂಗ್ ಮಾಡಿಸಿದೆ ನಾನು. ಫುಲ್ಲು ಕತೆ ವಿತ್ ಡೈಲಾಗ್ ನಾಗಾರ್ಜುನ ಶರ್ಮಾ ಅವ್ರು ಕೇಳಿದ್ರು ಅದನ್ನ. ಅದಾದ್ಮೇಲೆ ನಾನು ಹೇಳಿದೆ, ನಾವು ನಿಮ್ಗೆ ಏನೇನು ಲೈನ್ಸ್ ಹೊಡೆಯುತ್ತೆ, ಏನೇನಾಗುತ್ತೆ, ಸುಮ್ಮನೆ ಅದನ್ನ ಬರ್ಕೊಳ್ತಾ ಇರುವಂತ ಅಂದ್ಬಿಟ್ಟು. ಸೊ ಅವಾಗ ಏನಾಯ್ತು, ಒಬ್ಬ ಲಿರಿಕ್ ರೈಟರ್ ಅಂತ ಅಲ್ಲದೆ ಒಬ್ಬ ಡೈರೆಕ್ಟರ್ ತರ ಯೋಚನೆ ಮಾಡೋಕೆ ಶುರು ಮಾಡಿದ್ರು. ಸೊ ನಾಗಾರ್ಜುನ್ ಕೇಮ್ ಟು ಮೀ ವಿತ್ ಕಾನ್ಸೆಪ್ಟ್ಸ್. ಸರ್ ಈ ಥರದ್ದು ಏನೋ ಮಾಡೋಣ, ಸರ್ ಹಿಂಗೇನೋ ಮಾಡೋಣ, ಸರ್ ಈ ಸಿಚುವೇಶನ್ ನೋಡಿ ಈ ಥರದ್ದು ಒಂದು ಸಾಂಗ್ ಸೂಟ್ ಆಗುತ್ತೆ ಅಂತ ನಾಗಾರ್ಜುನ ಶರ್ಮಾ ಒಬ್ಬ ಡೈರೆಕ್ಟರ್ ತರ ಯೋಚನೆ ಮಾಡಿದ್ರೆ ಈ ಥರದ್ದು ಒಂದು ಸಾಂಗ್ ಬಂದಿರೋದು. ಆ್ಯಂಡ್ ಅವ್ರು ಬಂದಿದ್ದ ಥಾಟ್ ಅದು, ಒಂದು ಪ್ರೇಮಿನ ಒಂದು ಭಕ್ತನಿಗೆ ಯಾಕೆ ಸರ್ ಹೋಲಿಸ್ಬಾರ್ದು ನಾವು, ಎಲ್ಲರಿಗೂ ಸರ್ ಪ್ರೇಮಿಗಳು ಅಂತ ಬಂದಾಗ ಇವಾಗ ಯಾರು ಸಪೋರ್ಟ್ ಇರಲ್ಲ, ಮನೆಯವರು ಇನ್ನೊಂದು ಮತ್ತೊಂದು ಸಮಾಜ ಯಾವುದೂ ಸಪೋರ್ಟಿಗೆ ನಿಂತ್ಕೊಳ್ಳಲ್ಲ. ಸೊ ಅವ್ರಿಗೆ ಯಾರು ಸರ್ ಸಪೋರ್ಟ್ ಅಂತಂದ್ರೆ ದೇವರು ಅಂತ ನಂಬಿರ್ತಾರೆ ಅವರು. ಸೊ ದೇವ್ರು ಕೈ ಬಿಡಬಾರ್ದಲ್ಲ ಅವ್ರಿಗೆ. ಸೊ ಆ ಕಾನ್ಸೆಪ್ಟ್ ಅಲ್ಲಿ ಬರ್ತೀನಿ ಅಂತ. ಸೊ ಅಲ್ಲೇ ಒಂದು ನೋಡಿ ಅವ್ನ ತಲೆಯಲ್ಲಿ ಒಂದು ಡೈರೆಕ್ಟರ್ ಬಂದು ಆ ಕಾನ್ಸೆಪ್ಟ್ ಬಂದಿದ್ದಕ್ಕೆ ಅಷ್ಟು ಚೆನ್ನಾಗಿರೋ ಸಾಂಗ್. ನಾವು ಥ್ಯಾಂಕ್ ಯು ಸೋ ಮಚ್. ಅಗೇನ್ ನಾವು ಫಸ್ಟ್ ವರ್ಷನ್ ಕನ್ನಡ ಬರೆದ್ರು ಕೂಡ ತಮಿಳಲ್ಲಿ ಕಾರ್ತಿಕ್ ನೇತಾ ಅವರು ಲಿರಿಕ್ಸ್ ಬರೆದ್ರು. ಅವರು ತುಂಬಾ ಫೇಮಸ್ ತಮಿಳ್ನಾಡಲ್ಲಿ. ನಿಮಗೆ 96 ಅಂತ ಒಂದು ಸಿನಿಮಾ ಗೊತ್ತಿರ್ಬೋದು, ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರ್ ಸಿನಿಮಾ. ಅಲ್ಲಿ ಸಾಂಗ್ಸ್ ಅಂಡ್ ಲಿರಿಕ್ಸ್ ಇಂದಾನೆ ತುಂಬಾ ಹೆಸರುವಾಸಿ ಆಗಿತ್ತು. ಸೊ ಅದರದ್ದು ಲಿರಿಕ್ಸ್ ರೈಟರ್ ಅವರು, ಇಡೀ ಸಿನಿಮಾ ಅವರೇ ಬರೆದಂತ ಲಿರಿಕ್ಸ್. ಸೊ ಇಮಾನ್ ಸರ್ ಎಲ್ಲ ಇವು ಚೆನ್ನಾಗಿರ್ತಾರೆ ಬರ್ಸಿ ಅಂತ. ಅಂದ್ರೆ ಇದೊಂದು ಡಬ್ಬಿಂಗ್ ಸಿನಿಮಾ ಅಲ್ಲ, ಇದು ಸ್ಟ್ರೈಟ್ ಸಿನಿಮಾಗೆ ಏನಾಗುತ್ತೆ ಹಾಗೇನೆ ವರ್ಕ್ ಮಾಡೋದು. ನೀವು ತೆಲುಗು ನೋಡಿದಾಗಲೂ ಅಷ್ಟೇ, ಕಾಸಲ ಶ್ಯಾಮ್ ಅವರು ಒಂದು ನ್ಯಾಷನಲ್ ಅವಾರ್ಡ್ ವಿನ್ನರ್ ಲಿರಿಕ್ ರೈಟರ್, ಒನ್ ಆಫ್ ದಿ ಟಾಪ್ ಲಿರಿಸಿಸ್ಟ್ ಅವರು. ನಾವು ರಾಬರ್ಟ್ ಮಾಡಿದಾಗ ಕಣ್ಣೆ ಎದುರಿಂದಿ ಅವರೇ ಬರ್ದಿದ್ರು ನನಗೆ. ಸೊ ಅವಾಗ ಕೂಡ ಅವ್ರು ಬರ್ದಿದ್ರು. ಹೌದಾ? ಹೌದಾ? ನೋಡಿ ನ್ಯಾಷನಲ್ ಅವಾರ್ಡ್ ಯಾವ ಸಾಂಗ್ ಬಂತು ಲಿರಿಕ್ ರೈಟರ್, ಆ ಸಾಂಗ್ ಕೂಡ ಮಂಗ್ಲಿಯವರು ಆಡಿದಾರಂತೆ. ನಾನು ಕಂಗ್ರಾಚುಲೇಷನ್ಸ್ ಟು ಯು ಆಲ್ಸೋ. ಬಡಗಮ್ ಅಂತ ಒಂದು ಸಿನಿಮಾಗೆ ಬಂದಂತ ನ್ಯಾಷನಲ್ ಅವಾರ್ಡ್. ಸೊ ಈ ಥರದವ್ರೆಲ್ಲ ಟೀಮ್ ಬಂದಿದ್ದಾರೆ, ಅದಕ್ಕೆ ಬಹಳ ಖುಷಿ ಆಗುತ್ತೆ. ಸೊ ಅದ್ಭುತವಾದಂಥ ಲಿರಿಕ್ಸ್ ಬರೆದಿದ್ದಾರೆ. ಆ್ಯಂಡ್ ಮಂಗ್ಲಿಯವ್ರ ಬಗ್ಗೆ ನಾನು ಜಸ್ಟ್ ಅವಲೇ ಕೂಡ ಹೇಳಿದೆ ನಾನು. ಅಂದ್ರೆ ಅವ್ರಿಗೆ ಈ ಸಿನಿಮಾ ಮೇಲೆ ಪ್ರೀತಿ, ಈ ಸಾಂಗ್ ಮೇಲೆ ಎಷ್ಟು ಪ್ರೀತಿ ಇದೆ ಅಂತಂದ್ರೆ ನಾನು ಹೇಳ್ತೀನಿ ಕೇಳಿ. ಅವ್ರಿಗೂ ಇವತ್ತು ಈ ಈವೆಂಟ್ಗೆ ಬರೋದೇ ಸಖತ್ ಕಷ್ಟ. ಇವತ್ತು ಸಾಯಂಕಾಲ ಅವ್ರಿಗೆ ಫಿಲ್ಮ್ ಫೇರ್ ಇದೆ, ಈವೆಂಟ್ ಇದೆ. ಅವ್ರ ಫಿಲ್ಮ್ ಫೇರ್ ಈವೆಂಟ್ 6 ಗಂಟೆಗೆ ಅವ್ರು ಹೈದರಾಬಾದಲ್ಲಿ ಇರಬೇಕು. ಆದ್ರೂ ಕೂಡ ಸರ್ ನಾನು ಬೆಳಗ್ಗೆ ಫ್ಲೈಟ್ ತಗೊಂಡು ಇಲ್ಲಿ ಬಂದು ಅಟೆಂಡ್ ಮಾಡಿ ವಾಪಸ್ ಹೋಗ್ತೀನಿ ಸರ್ ಅಂತ ಹೇಳಿದ್ರೆ ಅಷ್ಟು ಪ್ರೀತಿ ಅವ್ರಿಗೆ ಈ ಸಾಂಗ್ ಮೇಲೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಥ್ಯಾಂಕ್ ಯು. ಆ್ಯಂಡ್ ಅವ್ರು ನನಗೆ ಯಾವಾಗ ಇರ್ತಾರೆ ಸರ್, ಕನ್ನಡ ಈವೆಂಟ್ ಏನಾದ್ರು ನಾನು ಬರ್ಬೇಕು ಅಂತ ಇರ್ತೀನಿ ಸರ್. ನನಗೆ ಏನೋ ಅಲ್ಲಿ ಕೊಡುವಂಥ ಪ್ರೀತಿ ನನಗೆ ಬೇರೆ ಎಲ್ಲೂ ಸಿಗಲ್ಲ ಅಂತ ಅನ್ಸುತ್ತೆ ಸರ್ ನಾನು. ಸೊ ನಾವು ಕಾಟೇರ ಮಾಡ್ಬೇಕಾದ್ರೂ ಅಷ್ಟೇ, ಬೇರೆ ಯಾವುದೋ ಸಾಂಗ್ ರೈತರ ಸಾಂಗ್ ರಿಲೀಸ್ ಮಾಡ್ತಿದ್ವಿ, ಆ ಇವೆಂಟ್ ಕೂಡ ಅವ್ರು ಹೈದರಾಬಾದಿಂದ ಬಂದಿದ್ರು ನನಗೆ ಅವಾಗ. ಸೊ ಶಿ ಹ್ಯಾಸ್ ದಟ್ ಎಕ್ಸ್ಟ್ರೀಮ್ ಲವ್ ಮೇಡಮ್. ಇವನ್ ಕನ್ನಡಿಗರ ಪರವಾಗಿ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಾಂಗ್ಸ್ ಎಲ್ಲ ಎಂಜಾಯ್ ಮಾಡ್ಕೊಂಡು ಬಂದಿದ್ದೀವಿ ನಾವು. ಆ್ಯಂಡ್ ಯುವರ್ ಆಸ್ ಇಮಾನ್ ಸರ್ ಸೆಡ್, ಯು ಆರ್ ಬ್ಲೆಸ್ಡ್ ಆ್ಯಂಡ್ ವಿ ಆರ್ ಆಲ್ ಪ್ರೌಡ್ ದಟ್ ಯುವರ್ ವಾಯ್ಸ್ ಇಸ್ ದೇರ್ ಇನ್ ಅವರ್ ಫಿಲಮ್. ಸೊ ಥ್ಯಾಂಕ್ ಯು ಸೋ ಮಚ್ ಇನ್ ಆಲ್ 3 languages. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ದ ಟ್ರಬಲ್ ಯು ಟುಕ್. మీరు ఎంత ట్రబుల్ తీసుకున్నారు, థ్యాంక్ యూ సో మచ్. అది అవుట్పుట్ చాలా బాగా వచ్చింది, థ్యాంక్ యూ. అండ్ ಅದಾದಮೇಲೆ ಇಮಾನ್ ಸರ್ ನನಗೆ ಗೊತ್ತಿಲ್ಲ, ಐ ಆಮ್ ಶೋರ್ ಹಿಲ್ ನಾಟ್ ನೋ ದಿಸ್. ನಾನು ಫಸ್ಟ್ ಇಮಾನ್ ಸರ್ ಒಂದು ಕೋಪದಿಂದ ಶುರುವಾಗಿದ್ದು. ನನ್ನ ಅವ್ರ ಬಗ್ಗೆ ಒಂದು ಕನೆಕ್ಷನ್ ನನಗೂ ಇಮಾನ್ ಸರ್ಗೂ ಒಂದು ಕೋಪದಿಂದ ಶುರುವಾಗುತ್ತೆ ನನಗೆ. ಯಾಕೆ ಅಂತಂದ್ರೆ
ನಾವೊಂದು ಫಿಲಮ್ ಮಾಡ್ತಿರ್ತೀವಿ, ನಂದೇ ಡೈರೆಕ್ಟ್ ಮಾಡ್ತಿರ್ತೀನಿ, ಅಧ್ಯಕ್ಷ ಅಂತ ಒಂದು ಫಿಲಮ್, ಅದೊಂದು ರೀಮೇಕ್, ಹೊರತುಪಡದ ವಾಲಿಬಾಲ್ ಸಂಗಮ ಅಂತ ಒಂದು ರೀಮೇಕು. ಅದ್ರ ಮ್ಯೂಸಿಕ್ ಡೈರೆಕ್ಟರ್ ಡಿ ಇಮಾನ್ ಸರ್. ಆ ಸಿನಿಮಾ ಸಾಂಗ್ಸೇ ಬ್ಲಾಕ್ ಬಸ್ಟರ್ ಆಗ್ಬಿಟ್ಟಿದೆ. ನಾವು ಆ ಸಾಂಗ್ಸ್ ತಗೊಳಂಗಿಲ್ಲ, ಈ ಕಾಪಿ ರೈಟ್ ಆಕ್ಟ್ ಏನೇನೋ ಇರುತ್ತೆ, ನಾವು ಕನ್ನಡದಲ್ಲಿ ನಾವು ಫ್ರೆಶ್ ಸಾಂಗ್ ಮಾಡಬೇಕು. ನಾನು ಅವ್ರಿಗೆ ಕಂಪೋಸಿಂಗ್ ಗೊತ್ತಾಗಿಲ್ಲ, ಈ ವಯ್ಯ ಏನಯ್ಯ ಇಷ್ಟೊಂದೆಲ್ಲ ಹಿಂಗೆ ಮಾಡ್ಬಿಟ್ಟಿರ್ತಾನೆ, ನಾವು ಹಿಂಗೆ ಮಾಡೋದು ಬೇರೆ ಸಾಂಗು, ನಾವು ಹಿಂಗೆ ಮಾಡೋದು ಬೇರೆ ಸಾಂಗು. ಸರ್ ವಿ ಯೂಸ್ ಟು ಸ್ಕೋರ್ಡ್ ಯು ಸರ್, ಸಾರಿ ಬಟ್ ಸಾರಿ ಬಟ್ ವಿ ಯೂಸ್ ಟು ಸ್ಕೋರ್ಡ್ ಸರ್, ಒಂದು ಇಳೆಯರಾಜ ಸರ್ ತರ ಒಂದು ಕಂಪೋಸಿಂಗ್ ಆಗ್ಬಿಡುತ್ತೆ, ನಾವು ಹಿಂಗೆ ಮಾಡೋದು. ಆ್ಯಂಡ್ ರೈಟ್ ಮೇಡಮ್, అలాంటిది ఒక కంపోజింగ్ ఉంటుంది ಏನು ಅಂತಂದು. ದೆನ್ ಅಗೇನ್ ವಿ ಟ್ರೈಡ್ ಅವರ್ ಬೆಸ್ಟ್ ಸರ್ ಇನ್ ಅಧ್ಯಕ್ಷ, ಅಂಡ್ ಗಾಡ್ ವಾಸ್ ಕೈಂಡ್ ಟು ಅಸ್ ಆಲ್ಸೋ. ದಟ್ ಫಿಲಮ್ ಆಲ್ಸೋ ಡಿಡ್ ವೆರಿ ಗುಡ್ ಅಂಡ್ ದಟ್ ಸಾಂಗ್ಸ್ ಆಲ್ಸೋ ಡಿಡ್ ವೆರಿ ಗುಡ್ ಫಾರ್ ಅಸ್. ಸೊ ಹಾಗಾಗಿ ಅಲ್ಲಿಂದ ನನಗೆ ಪರಿಚಯ ಇಲ್ಲ ಅಂತಂದ್ರೂ ಕೂಡ ಆ ಜರ್ನಿ ಹಂಗೆ ಶುರುವಾಗಿದ್ದು. ಸೊ ಅಲ್ಲಿಂದ ಅವ್ರು ಆದ್ಮೇಲೆ ಕನ್ನಡಕ್ಕೆ ಬಂದಾಗ ಕೂಡ, ಅಂದ್ರೆ ತಮಿಳಲ್ಲಿ ಎಲ್ಲ ಸಾಂಗ್ಸ್ ನಾವು ಎಂಜಾಯ್ ಮಾಡ್ಕೊಂಡು ಬಂದಿದ್ದೀವಿ. ಅದು ಕನ್ನಡದಲ್ಲಿ ಬಂದಾಗ ಕೂಡ ಅವರು ಕೋಟಿಗೊಬ್ಬ 2 ಫಸ್ಟ್ ಟೈಮ್ ಮಾಡಿದಾಗ ಅದ್ರಲ್ಲಿ ನಮ್ಮ ಫೇವ್ರೆಟ್ ಸಾಂಗು ಪ್ರಪಂಚ ನೀನೆ ಅಂತ ಒಂದು ಸಾಂಗು, ತುಂಬ ಅದ್ಭುತವಾದಂಥ ಕಂಪೋಸಿಂಗು. ಅದಾದಮೇಲೆ ನಟಸರ್ವಭೌಮನೂ ಅಷ್ಟೇ, ಎಲ್ಲ ಅಷ್ಟು ಚೆನ್ನಾಗಿ ಮಾಡ್ಕೊಂಡು ಬಂದಿಲ್ಲ. ಈ ಕತೆ ಕೇಳಿದಾಗ ಯಾವಾಗ ಇದೊಂದು ಬಾರ್ಡರ್ ಕತೆ, ತಮಿಳು ಕನ್ನಡ ಎರಡೂ ಫ್ಲೇವರ್ ಇದೆ ಅಂತಂದಾಗ ನಾನು ಪುನೀತಿಗೆ ಇಮಾನ್ ಸರ್ ಅದು ಹೋದ್ರೆ ಚೆನ್ನಾಗಿರುತ್ತೆ ಅಂತ, ಬಟ್ ಬಿಸಿ ಇರ್ತಾರೆ, ಬಟ್ ವಿಲ್ ಅಪ್ರೋಚ್ ಅಂತ ಅಂದ್ವಿ. ಅವರು ಹಿ ವಾಸ್ ವೆರಿ ಕೈಂಡ್ ಇನಫ್ ಟು ಅಗ್ರಿ. ಸರ್ ನಮ್ದು ಟೈಮ್ ಲೈನ್ ಇದೆ, ಈ ಟೈಮ್ ಲೈನ್ ಓಕೆ ಅಂತಂದ್ರೆ ನಾನು ಮಾಡ್ಕೊಡ್ತೀನಿ ಅಂತಂದ್ರು. ನಾವು ಸರ್ ಖಂಡಿತವಾಗ್ಲೂ ಮಾಡ್ತೀವಿ ಅಂತ ಹೇಳಿ. ಸೊ ಈ ಕೇಮ್ ಆನ್ ಬೋರ್ಡ್ ಅಂಡ್ ಗಿವನ್ ಅಮೇಸಿಂಗ್ ಸಾಂಗ್ಸ್. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಇವತ್ತು ಏನು ನಮ್ಮ ಸಿನಿಮಾಗೆ ಇನ್ವಿಟೇಷನ್ ಇದೆ, ಅದು ಅವರ ಮುಖಾಂತರ ಅವ್ರ ಆ ಟೀಮ್ ಆಗಿ ಬರ್ತಾ ಇದೆ. ಆ್ಯಂಡ್ ಅಗೇನ್ ವಿಜುವಲ್ಸ್ ಬಗ್ಗೆ ಮಾತಾಡ್ತಿದ್ವಿ. ಅದ್ವೈತ್ ಕೂಡ ಆಫ್ಟರ್ ಸಪ್ತಸಾಗರ ಆದ್ಮೇಲೆ ಕೂಡ ಅವರು ತುಂಬಾ ಚಾಲೆಂಜಿಂಗ್ ಆಗಿ ತಗೊಂಡ್ರು ಇದು ಸ್ಕ್ರಿಪ್ಟ್ ಅನ್ನ. ಇನಿಷಿಯಲ್ ಸ್ಟೇಜ್ ಇಂದ ಸ್ಕ್ರಿಪ್ಟ್ ಅಲ್ಲಿ ಕೂತ್ಕೊಂಡು ಏನ್ ಮಾಡ್ಬೋದು, ಲೈಟಿಂಗ್ ಪ್ಯಾಟರ್ನ್ ಯೂಶಲ್ ಏನಂತಾರೆ ರಾತ್ರಿ ಆರಾಮಾಗಿರುತ್ತೆ, ಖರ್ಚು ಕಮ್ಮಿ ಇರುತ್ತೆ ಅಂತ. ಖರ್ಚು ಜಾಸ್ತಿ ಇರೋದೇ ಅಲ್ಲಿ. ನಾವು ಬೇರೆ ಸ್ವಲ್ಪ ಫಾರೆಸ್ಟ್ ಬ್ಯಾಕ್ ಡ್ರಾಪ್, ನ್ಯಾಚುರಲ್ ಲೈಟ್ಸ್ ಏನೂ ಇರಲ್ಲ. ಸೊ ಲೈಟಿಂಗ್ಗೆ ತುಂಬಾ ಚಾಲೆಂಜಿಂಗ್ ಆಗಿತ್ತು ಅದ್ವೈತ್ ಅವರಿಗೆ. ಅಂಡ್ ಅದನ್ನು ತುಂಬಾ ಪ್ಯಾಷನೇಟ್ ಆಗಿ ಅವರು, ಅವ್ರ ಟೀಮ್, ಅವರ ಅಸಿಸ್ಟೆಂಟ್ಸ್ ಎಲ್ಲರೂ ಕೂಡ ಅಷ್ಟು ಅದ್ಭುತವಾಗಿ ವಿಜುವಲ್ಸ್. ಏನ್ ಇಮಾನ್ ಸರ್ DI ಆಗಿಲ್ಲ ಅಂತಂದ್ರು ಅಷ್ಟು ಚೆನ್ನಾಗಿದೆ ಅಂತ ಹೇಳ್ತಾರೆ ಅಂತಂದ್ರೆ ದಟ್ ಈಸ್ ದಟ್ ಎಫರ್ಟ್. ಅಂಡ್ ಆಲ್ಮೋಸ್ಟ್ 24 hours ಅಲ್ಲಿ 16 hours 18 hours ಕಂಟಿನ್ಯೂಸ್ ಎಲ್ಲ ಕೆಲಸ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಅದಿ ಫಾರ್ ಗಿವಿಂಗ್ ದಿಸ್ ವಂಡರ್ಫುಲ್ ಔಟ್ಪುಟ್. ಅಂಡ್ ಫುಲ್ ದ ಟೆಕ್ನಿಕಲ್ ಟೀಮ್, ಇವನ್ ಪ್ರಕಾಶ್ ಸರ್ ಆಗಿರ್ಬೋದು, ಎಡಿಟರ್, ಎಲ್ಲರೂ ಅಷ್ಟೇ ಎಫರ್ಟ್ ಹಾಕಿ ಈ ಸಿನಿಮಾ ನಂದು ನನ್ನ ಪ್ರೊಡಕ್ಷನ್ ನಾನು ಚೆನ್ನಾಗಿ ಮಾಡಬೇಕು ಅನ್ನೋದು ಬಿಟ್ಟು ಕೂಡ ಅವರೆಲ್ಲರೂ ಈ ಸಿನಿಮಾ ಚೆನ್ನಾಗಿ ಆಗಬೇಕು, ಇದೇನೊಂದು ಒಳ್ಳೆ ಕಾಂಟೆಂಟ್ ಸಿಕ್ಕಿದೆ, ಒಳ್ಳೆ ಕತೆ ಸಿಕ್ಕಿದೆ, ಚೆನ್ನಾಗಿ ಆಗಬೇಕು ಅನ್ನೋ ಎಂಥೂಸಿಯಾಸಮ್ ಅಲ್ಲೇ ಕೆಲಸ ಶುರುವಾಗಿದೆ ಎಲ್ಲರಿಗೂ. ಆ್ಯಂಡ್ ನಾವು ಲಾಸ್ಟ್ ಟೈಮ್ ಕೂಡ ಸ್ಪೋಕನ್ ಅಬೌಟ್ ರಾಣಾ ಆ್ಯಂಡ್ ಪ್ರಿಯಾಂಕಾ, ಬೋತ್ ಆರ್ ವಂಡರ್ಫುಲ್ ಆಕ್ಟರ್ಸ್, ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್ಸ್. ಈ ಸಿನಿಮಾಗೆ ಶಕ್ತಿ ಮೀರಿ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ನಾಟ್ ಈಸಿ ಆಸ್ ಅನ್ ಆಕ್ಟರ್ಸ್, ತುಂಬಾ ಈಸಿ ಇರಲಿಲ್ಲ ಅವ್ರಿಗೆ. ನಾವು ಹೋದಂಥ ಲೊಕೇಶನ್ಸ್ ಆಗಿರ್ಬೋದು, ನಾವು ಶೂಟ್ ಮಾಡ್ತಿದ್ದ ಟೈಮಿಂಗ್ ಆಗಿರ್ಬೋದು, ಪ್ರತಿಯೊಂದು ತುಂಬಾ ಚಾಲೆಂಜಿಂಗ್. ನೀವು ಅಲ್ಲಿ ನೋಡಿದ್ರೆ ಯಾವುದೋ ಒಂದು ನೀರೊಳಗೆ ಬಿದ್ದಿರ್ತಾನೆ ರಾಣಾ, ಅದೆಲ್ಲ ಡೂಪ್ ಹಾಕೋಕ್ಕಾಗಲ್ಲ, ಏನಿಲ್ಲ. ಹಿ ಹಸ್ ಡನ್. ಅದು ಯಾವುದೋ ಮಧ್ಯರಾತ್ರಿ ಕುಡಿತಾ ಇರುತ್ತೆ ಚಳಿಯಲ್ಲಿ, ಆ ಟೈಮಲ್ಲಿ ಮಾಡಬೇಕು. ಈವನ್ ಪ್ರಿಯಾಂಕಾ ಆಗಿರ್ಬೋದು ಫಾರ್ ದಟ್ ಮ್ಯಾಟರ್, ಒಂದು ದಿನ ಒಂದು ಏನು ನಾವು ಡೌಟ್ ಪಡ್ದಂಗೆ ತುಂಬ ಚೆನ್ನಾಗಿ ಮಾಡ್ಕೊಡಿದ್ರೆ. ಸೊ ಥ್ಯಾಂಕ್ ಯು ಪ್ರಿಯಾಂಕಾ ಅಗೇನ್, ಆ್ಯಂಡ್ ಥ್ಯಾಂಕ್ ಯು ರಾಣಾ. ಸೊ ಈ ಥರ ಒಂದು ಅದ್ಭುತವಾದ ಟೀಮು ಇವತ್ತು ಸಾಂಗ್ ಬರೋದಕ್ಕೆ ಕಾರಣ ಆಗಿದೆ. ಆ್ಯಂಡ್ ಒಂದು ಪ್ರಾಡಕ್ಟ್ ನಾವು ಎಷ್ಟು ಇಂಪಾರ್ಟೆಂಟು, ಆ ಪ್ರಾಡಕ್ಟ್ನ ಜನಕ್ಕೆ ತಲುಪೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲಿ ನನಗೆ ತುಂಬ ದೊಡ್ಡ ಕನ್ನಡ ಶಕ್ತಿಯಾಗಿ ನಿಂತಿರೋದು ನಮ್ಮ ಜಗದೀಶ್ ಸರ್ ಡಿಸ್ಟ್ರಿಬ್ಯೂಟರು. ಒಂದು ಸಿನಿಮಾನ ಏನು ವಿಜುವಲ್ಸ್ ಏನು ನೋಡಿದೆ, ಅವ್ರು ಬಂದು ನಾನು ಸಿನಿಮಾ ತಗೋತೀನಿ ಅಂತ ಹೇಳಿ ಒಂದು ಅಡ್ವಾನ್ಸ್ ಕೊಟ್ಟ ಮೇಲೆ ಟೀಸರ್ ನೋಡಿದ್ರು. ನನ್ನ ಟೀಸರ್ ನೋಡಿ ಸರ್, ನಾನು ಟೀಸರ್ ನೋಡಲ್ಲ ಸರ್, ನೀವು ಆಮೇಲೆ ಟೀಸರ್ ನೋಡಿ ಸಿನಿಮಾ ತಗೊಂಡೆ ಅಂತ ಅಂತೀರ ನೀವು ನನಗೆ ಅಂತಂದು ನನಗೆ ಅಡ್ವಾನ್ಸ್ ಕೊಟ್ಟ ಮೇಲೆ ಅವರು ಟೀಸರ್ ನೋಡಿ ಸಿನಿಮಾ ಚೆನ್ನಾಗಿದೆ ಸರ್ ಅಂತಂದಿದ್ದು. ಸೊ ಆ ಥರದೊಂದು ವ್ಯಕ್ತಿ. ವಿ ಹ್ಯಾವ್ ಅ ಗುಡ್ ಪ್ಲಾನ್ ಆಫ್ ರಿಲೀಸ್. ಇವಾಗ ಟೆಂಟೇಟಿವ್ಲಿ ಸೆಪ್ಟೆಂಬರ್ ಫಸ್ಟ್ ವೀಕ್ ಆಫ್ ಸೆಪ್ಟೆಂಬರ್ ಅಂತ ರಿಲೀಸ್ ಅನ್ಕೋತಾ ಇದ್ದೀವಿ. ಅತಿ ಶೀಘ್ರದಲ್ಲಿ ಅಫಿಷಿಯಲ್ ಒಂದು ಡೇಟ್ ಅನೌನ್ಸ್ ಮಾಡ್ತೀವಿ ನಾವು. ಹಾಗಾಗಿ ಥ್ಯಾಂಕ್ ಯು ಜಗದೀಶ್ ಸರ್. ಜಡೇಶ್ ಇಸ್ ಅವರ್ ಟೀಮ್. ನಮ್ಮ ಸಿನಿಮಾ ಜಡೇಶ್ ಸಿನಿಮಾ ಅಂತ ಸಪ್ರೇಷನ್ ಏನಿಲ್ಲ, ಯಾವಾಗಿದ್ರು ನಾವು ಒಂದೇ ಸಿನಿಮಾ ಥರನೇ ಟ್ರಾವೆಲ್ ಮಾಡ್ತಾ ಇರ್ತೀವಿ. ಆ್ಯಂಡ್ ಇನ್ನೊಂದು ತುಂಬ ಇಂಪಾರ್ಟೆಂಟ್ ನನಗೆ ಈ ಸಿಚುವೇಶನ್ ಏನು ಅಂತಂದರೆ, ಆನಂದ್ ಅಡಿಯೋ ಶ್ಯಾಮ್ ಸರ್ ನೆನೆಸ್ಕೋಬೇಕು ನಾನು. ಯಾಕೆ ಅಂತಂದರೆ ಸಿಂಗರ್ಸು ಈ ಥರ ಹೊಸ ಹುಡುಗರಿಗೆ ಅಂತಂದಾಗ ಸಿದ್ದು ಶ್ರೀರಾಮ್ ಆಗಿರ್ಬೋದು, ಮಂಗ್ಲಿ ಅವರೆಲ್ಲ ಈ ಥರ ಸಿಂಗರ್ಸ್ ಬೇಕು ಅಂತಂದಾಗ ಅವ್ರು ನನಗೆ ನಿಂತ್ಕೊಂಡ್ರು, ಸರ್ ಮಾಡಬೇಕು ಸರ್ ಹೊಸ ಹುಡುಗರಿಗೆ ಈ ಥರ ನಾವು ಪ್ಯಾಕಿಂಗ್ ಇದ್ರೆ ಚೆನ್ನಾಗಿರುತ್ತೆ ಸರ್ ಸಿಂಗರ್ಸ್ ಎಲ್ಲ, ನಾನು ಸಪೋರ್ಟಿಗೆ ನಿಂತ್ಕೋತೀನಿ, ನೀವು ಮಾಡಿ ಅಂತಂದರು. ಸೊ ಥ್ಯಾಂಕ್ ಯು ಆನಂದ್ ಆಡಿಯೋ ಆ್ಯಂಡ್ ಶ್ಯಾಮ್ ಸರ್. ಆ್ಯಂಡ್ ಇಷ್ಟೆಲ್ಲ ಜನ ನನಗೆ ನನ್ನ ಜೊತೆ ಟೆಕ್ನಿಷಿಯನ್ಸ್ ಎಲ್ಲರೂ ನಾನು ಹೇಳಿದ್ದು, ನಾನು ಟೈಮ್ ಕೊಡ್ತೀನಿ, ನಾನು ಅಷ್ಟು ಚೆನ್ನಾಗಿ ಮಾಡ್ತೀನಿ ಅಂತೆಲ್ಲ. ಇದಕ್ಕೆಲ್ಲ ದೊಡ್ಡ ಥ್ಯಾಂಕ್ಸು ನನ್ನ ವೈಫಿಗೆ. ಯಾಕಂದ್ರೆ ಅಲ್ಲಿ ಕೊಡಬೇಕಾಗಿರೋ ಟೈಮು ಕೊಡಬೇಕಾಗಿರೋ ಎಲ್ಲನೂ ತೊಗೊಂಬಂದು ಹಾಕಿದ್ದೀನಿ. ಪಾಪ ಮಾತಾಡಿಲ್ಲ ಯಾರು ಮಾತಾಡಿದ್ದೀನಿ.
ಸೊ ನಾನೇ ಮಾತಾಡ್ಬೇಕಲ್ವ. ಸೊ ಆ ಥರ 0 ಕಂಪ್ಲೇಂಟ್ಸ್ ಇಲ್ಲ, ಚಿಕ್ಕ ಚಿಕ್ಕ ಕಂಪ್ಲೇಂಟ್ಸ್ ಇರುತ್ತೆ, ಬಟ್ ಆದ್ರೂ ಕೂಡ ಶೀಸ್ ಬಿನ್ ವೆರಿ ಸಪೋರ್ಟಿವ್. ಶಿ ನೋಸ್, ಲಕಿಲಿ ಅವರು ಸಿನಿಮಾ ಗೊತ್ತಿರೋದ್ರಿಂದ, ಸಿನಿಮಾ ಹಿಂಗೆ ವರ್ಕ್ ಆಗುತ್ತೆ ಅನ್ನೋದು ಗೊತ್ತಿರೋದ್ರಿಂದ ಶೀಸ್ ಬಿನ್ ವೆರಿ ಸಪೋರ್ಟಿವ್. ಅಂಡ್ ಥ್ಯಾಂಕ್ ಯು ಸೋ ಮಚ್ ಬಂಗಾರ. ಅಂಡ್ ಮತ್ತೊಮ್ಮೆ ಬಂದಂತ ಎಲ್ಲರಿಗೂ ನನ್ನ ಕಡೆಯಿಂದ ಹಾರ್ಟ್ಲಿ ವೆಲ್ಕಮ್. ನನ್ನ ಇಡೀ ಟೀಮ್, ರಾಮು, ಸೂರಜ್, ನಸೀಮಣ್ಣ, ಕಿರಣ್, ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ಮೇಕಿಂಗ್ ದಿಸ್ ಈವೆಂಟ್ ಹ್ಯಾಪನ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್. ಹೌದು, ಆಸ್ ಆಫ್ ನೌ ಅದೇ ಪ್ಲಾನ್ಸ್ ಇದೆ ನಮಗೆ. 3 ಲ್ಯಾಂಗ್ವೇಜ್ ಸೈಮಲ್ಟೇನಿಯಸ್ ರಿಲೀಸ್ ಮಾಡಬೇಕು ಅಂತಿದ್ದೀವಿ. ತೆಲುಗು ಒಂದು ದೊಡ್ಡ ಪ್ರೊಡಕ್ಷನ್ ಹೌಸ್ ಆಲ್ರೆಡಿ ಅವ್ರು ಟೈಪ್ ಆಗಿ ಮಾತಾಡ್ತಾ ಇದ್ದಾರೆ, ಅದಕ್ಕೇನೆ ವೇಟಿಂಗ್ ಅಲ್ಲಿ ಇದ್ದೀವಿ ನಾವು. ಅವರು ಕನ್ಫರ್ಮೇಶನ್ ಆದ ತಕ್ಷಣ ಡೇಟ್ ಅನೌನ್ಸ್ ಮಾಡಬೇಕು ಅಂತ. ಸೊ ನಾನು ಚೆನ್ನಾಗಿರುತ್ತೆ, ಅದೊಂದು ದೊಡ್ಡ ಪ್ರೊಡಕ್ಷನ್ ಹೌಸ್ ಕನ್ನಡ ಒಂದು ಸಿನಿಮಾಗೆ ಅವ್ರು ಪ್ರೆಸೆಂಟ್ ಮಾಡಬೇಕು ಅಂತ ಕೇಳಿದ್ದಾರೆ. ಸೊ ಅಫಿಷಿಯಲ್ ಆದ ತಕ್ಷಣ ಅನೌನ್ಸ್ ಮಾಡಬೇಕು ಅಂತಿದ್ದೀನಿ. ಹಾಗಾಗಿ ವೇಟಿಂಗ್ ಇದೆ. ದ ಡೇಟ್ ನಾವು ಅನ್ಕೊಂಡಿದ್ದೀವಿ. ತೆಲುಗುದಿದೆ, ತಮಿಳ್ ಆಲ್ಸೋ ಹಾಗೆ ವಿ ಹ್ಯಾವ್ ಟಾಕ್ಸ್ ಗೋಯಿಂಗ್ ಆನ್. ಬಟ್ ಅಲ್ಲಿ ಒಂದು ಡಿಸ್ಟ್ರಿಬ್ಯೂಷನ್ ಟೀಮ್ ಬಂದಿದೆ, ಅಲ್ಲಿ ಪ್ರಾಪರ್ ದೊಡ್ಡ ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ, ಅವ್ರು ಮಾಡ್ತೀವಿ ಅಂತ ಹೇಳ್ತಿದೆ. ತೆಲುಗು ಮಾತ್ರ ಇಟ್ ಈಸ್ ಒಂದು ಪ್ರೊಡಕ್ಷನ್ ಹೌಸ್, ಅವ್ರು ಪ್ರೆಸೆಂಟ್ ಮಾಡ್ತೀವಿ ಅಂತ ಕೇಳಿದ್ರು. ಅವ್ರು ವಿಜುವಲ್ಸ್ ಇದೆಲ್ಲ ನೋಡಿ ಅವ್ರು ಬಂದಿದ್ದಾರೆ. ಸೊ ಅಫಿಷಿಯಲ್ ನಮಗೆ ಸೈನಿಂಗ್ ಆಗಬೇಕು, ಅದಕ್ಕೋಸ್ಕರ ವೇಟಿಂಗ್. ಇನ್ನೊಂದು ಸಾಂಗ್ ಬಂದು ನಮ್ದು, ನೀವು ಟೀಸರ್ ನಲ್ಲಿ ನೋಡಿದ್ರೆ ಒಂದು ಆನುಮಲೆ ಜೇನುಮಲೆ ಅಂತ ಅಂದ್ಬಿಟ್ಟು ಒಂದು ಸಾಂಗ್ ಇದೆ, ಪುನೀತ್ ಅವರು ಬರೆದಿರೋದ ಸಾಂಗ್. ಆ ಸಾಂಗ್ನ ವೆರಿ ಶಾರ್ಟ್ಲಿ ನಮಗೆ ಒಂದು ಆಸೆ ಏನು ಅಂತಂದ್ರೆ, ಆ ಸಾಂಗ್ನ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ರಿಲೀಸ್ ಮಾಡಬೇಕು ಅಂತ ಆಸೆ ಇದೆ ನನಗೆ ಆ ಸಾಂಗ್. ಸೊ ಆ ಪ್ರಯತ್ನದಲ್ಲಿದ್ದೀನಿ. ಸೊ ಅದೆಲ್ಲ ಪರ್ಮಿಷನ್ಸ್ ಅದೆಲ್ಲ ಓಕೆ ಆಯ್ತು ಅಂತಂದ್ರೆ ಅದೊಂದು ಸಾಂಗ್ನ ನಾನು ಅಲ್ಲಿ ದೇವಸ್ಥಾನದಿಂದ ಆ ಸಾಂಗ್ ಲಾಂಚ್ ಮಾಡಬೇಕು ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಒನ್ಸ್ and thank you for your time. Thank you so much. That's so sweet. Thank you so much.